ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮಲುಟಿ. ಸ್ನೇಹಿತರೆ, ಇವತ್ತು ನಾನು ಬರೋಬ್ಬರಿ ಒಂದು ತಿಂಗಳ ಹಿಂದೆ ನಡೆದಿರ್ತಕ್ಕಂಥ ಅಂದ್ರೆ 9/5/2026 ನಡೆದಿರ್ತಕ್ಕಂತಹ HK ವಿಭಾಗದ ಗ್ರೂಪ್ ಎ ಮತ್ತು ಬಿ ಯ ಪ್ರಶ್ನೆ ಪತ್ರಿಕೆಯಲ್ಲಿನ ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನ ಇವತ್ತು ನಾನು ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಕ್ಷಮೆ ಇರಲಿ ಸ್ನೇಹಿತರೆ, ತುಂಬಾ ದಿನಗಳಾದ್ಮೇಲೆ ತರಗತಿಗಳನ್ನ ನಾನು ಕೊಡ್ತಾ ಇದ್ದೀನಿ. ರೆಗ್ಯುಲರ್ ಆಗಿ ಕೊಡಬೇಕಂತ ಮನಸ್ಸು ಮಾಡಿರ್ತೀನಿ, ಆದ್ರೆ ಕೆಲವೊಂದಿಷ್ಟು ಕಾರಣಗಳಿಂದ ತರಗತಿಯನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನೇನು PC ನೋಟಿಫಿಕೇಶನ್ ಕೂಡ ಆಯ್ತು, ಆದ್ರೆ ನೀವು ಎಚ್ಚೆತ್ತುಕೊಳ್ಬೇಕು. ಇಲ್ಲಿವರೆಗೂ ಕೇಳಿರ್ತಕ್ಕಂಥ ಕ್ವಶನ್ಗಳೇ ಬೇರೆ, ಇನ್ನು ಮೇಲೆ ಕೇಳ್ತಕ್ಕಂಥ ಕ್ವಶನ್ಗಳೇ ಬೇರೆ. ಯಾಕೆಂದ್ರೆ ಈ ಕ್ವಶನ್ ಪೇಪರ್ ಕೂಡ KE ನಡೆಸಿದ್ದಾರೆ, PC ಕ್ವಶನ್ಗಳನ್ನು ಕೂಡ ಎಕ್ಸಾಮ್ ಅನ್ನು ಕೂಡ KE ನಡೆಸ್ತಾ ಇದ್ದಾರೆ. ಅದಕ್ಕೋಸ್ಕರ ಇನ್ನು ಮೇಲೆ ನೀವು KE ನಡೆಸಿರ್ತಕ್ಕಂಥ ಕ್ವಶನ್ ಪೇಪರ್ ಗಳನ್ನ ಸಾಲ್ವ್ ಮಾಡಬೇಕು. KSP ನಡೆಸಿರ್ತಕ್ಕಂಥ ಕ್ವಶನ್ಗಳಲ್ಲಿ ಇಲ್ಲಿ ಏನು ಡಿಫರೆಂಟ್, 50% ಅಲ್ಲಿಂದ ಬಂದಿರ್ತವೆ, ಆದ್ರೆ ಉಳಿದಿರ್ತಕ್ಕಂಥ 50% ಕ್ವಶನ್ಗಳು, ನಾನು ಕೇವಲ ಮೆಂಟಲ್ ಎಬಿಲಿಟಿ ಮಾತ್ರ ಹೇಳ್ತಾ ಇದ್ದೀನಿ. 50% ಕ್ವಶನ್ಗಳನ್ನ ಸೆಂಟ್ರಲ್ ಆಗಿರ್ತಕ್ಕಂಥ ಎಕ್ಸಾಮ್ ಇದಲ್ಲ, ಅಲ್ಲಿರ್ತಕ್ಕಂಥ ಕ್ವಶನ್ಗಳನ್ನ ಆಯ್ಕೆ ಮಾಡ್ಕೊಂಡು UPSI ಕ್ವಶನ್ ಕ್ವಶನ್ಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಬಿಹಾರದಲ್ಲಿ ನಡೆದಿರ್ತಕ್ಕಂಥ ಕ್ವಶನ್ಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. RRB, NTPC, SSC, GD ಸೆಂಟ್ರಲ್ ಇರ್ತಕ್ಕಂಥ ಕ್ವಶನ್ಗಳನ್ನೇ ತುಂಬಾ ಕ್ವಶನ್ಗಳನ್ನ, ಯಾಕಂತಂದ್ರೆ ಈ ಎರಡು ಕ್ವಶನ್ ಪೇಪರ್ ಗಳನ್ನ ನೋಡಿದಾಗ, ಅಂದ್ರೆ ಈ 9ನೇ ತಾರೀಕು ಮತ್ತು 10ನೇ ತಾರೀಕು ಮೇದಲ್ಲಿ ನಡೆದಿರ್ತಕ್ಕಂಥ HK ನಾನ್ HK ಗ್ರೂಪ್ ಎ ಮತ್ತು ಬಿ ಕ್ವಶನ್ ಪೇಪರ್ ಗಳನ್ನ ನೋಡಿದಾಗ ಕೆಲವೊಂದಿಷ್ಟು ಕ್ವಶನ್ಗಳು ಸಿಮಿಲರ್ ಆಗಿದ್ದಾವೆ, ಆದ್ರೆ ಕೆಲವೊಂದಿಷ್ಟು ಕ್ವಶನ್ಗಳು ಸ್ಟೇಟ್ ಅಲ್ಲಿ ಇರ್ತಕ್ಕಂಥ ಕ್ವಶನ್ಗಳು ಇರ್ತವೆ. ಅದಕ್ಕೋಸ್ಕರ ನೀವು ಇನ್ ಮುಂದೆ ಎಚ್ಚೆತ್ತುಕೊಂಡು ಕೇವಲ KSP ನಡೆಸಿರ್ತಕ್ಕಂಥದ್ದಾಗಿರ್ಬೋದು ಅಥವಾ KPSC ನಡೆಸಿರ್ತಕ್ಕಂಥ ಕ್ವಶನ್ಗಳನ್ನ ಮಾತ್ರ ನೋಡ್ತಾ ಹೋದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ಅದಕ್ಕೋಸ್ಕರ ನೀವು ಲೆವೆಲ್ಗಳನ್ನ ಚೇಂಜ್ ಮಾಡಿಕೊಂಡು ಇನ್ನು ಮುಂದೆ, ಇಲ್ಲಿವರೆಗೂ ಲೆವೆಲ್ 4 ಲೆವೆಲ್ 5 ವರೆಗೂ ಕ್ವಶನ್ಗಳನ್ನ ನೋಡ್ತಾ ಇದೀವಿ ಇಲ್ಲಿವರೆಗೂ, ಆದ್ರೆ ಇನ್ನು ಮುಂದೆ ನಾವು ಲೆವೆಲ್ 6 ದಾಟಿ ನಾವು ಕ್ವಶನ್ಗಳನ್ನ ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ. ಸಮಯ ಸಿಕ್ಕಾಗ ನಾನು ಕೂಡ ತರಗತಿಗಳನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಲವೊಂದಿಷ್ಟು ಕಾರಣಗಳಿಂದ ತರಗತಿಗಳನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತೊಮ್ಮೆ ತಮ್ಮಲ್ಲಿ ಕ್ಷಮೆ ಕೇಳ್ತಾ ಇವತ್ತಿನ ಈ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಇಲ್ಲಿ ಕೂಡ 14 ಕ್ವಶನ್ಗಳನ್ನು ಕೇಳಿದ್ದಾರೆ ನೋಡ್ರಿ. 10ನೇ ತಾರೀಕಲ್ಲಿ ನಡೆದಿರ್ತಕ್ಕಂಥ ನಾನ್ HK ಗ್ರೂಪ್ ಎ ಅಂಡ್ ಬಿ ಕ್ವಶನ್ ಪೇಪರ್ 14 ಕ್ವಶನ್ಗಳಿದಾವೆ, ಇಲ್ಲಿ ಕೂಡ 14 ಇದಾವೆ. ಅಂದ್ರೆ 14% ಕ್ವಶನ್ಗಳನ್ನ ಮೆಂಟಲ್ ಎಬಿಲಿಟಿಯಿಂದ ಕೇಳಿದ್ದಾರೆ. ಅದಕ್ಕೋಸ್ಕರ ಸ್ನೇಹಿತರೆ, ಇನ್ನು ಮುಂದೆ ನೀವು KE ಯಾವ್ಯಾವ ಕ್ವಶನ್ಗಳು ನಡೆಸಿದ್ದಾರೆ, ಯಾವ್ಯಾವ ಎಕ್ಸಾಮ್ಗಳನ್ನು ನಡೆಸಿದ್ದಾರೆ, ಅವೆಲ್ಲವುಗಳನ್ನು ಕೂಡ ಪುನರಾವಲೋಕನ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯಕ. ನಾನು ಕೂಡ ಬಿಡಿಸಿರ್ತಕ್ಕಂಥ ಎಕ್ಸಾಮ್, ನಾನು ಯಾವ್ಯಾವ ಕ್ವಶನ್ಗಳನ್ನು ಬಿಡಿಸಿ KE ನಡೆಸಿದ ಅವೆಲ್ಲವುಗಳನ್ನು ನೋಡ್ಕೊಳ್ಬೇಕು. ಅವುಗಳ ಜೊತೆಗೆ ನಾನು ಕೂಡ ಕೆಲವೊಂದಿಷ್ಟು ಕ್ವಶನ್ಗಳನ್ನ ಬಿಡಿಸಿದ್ದೀನಿ KE ನಡೆಸಿರ್ತಕ್ಕಂಥವುಗಳನ್ನ, ಅವುಗಳನ್ನು ಕೂಡ ನೀವು ನೋಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 1. ಈ ಕೆಳಗಿನ ರೇಖಾಚಿತ್ರದಲ್ಲಿ ಪ್ರಶ್ನಾರ್ಥಕ ಜಾಗದಲ್ಲಿ ಬರುವ ಸಂಖ್ಯೆಯನ್ನ ಗುರುತಿಸಿ. ನೋಡ್ರಿ, ಇಲ್ಲೊಂದು ಆಕೃತಿ ಕೊಟ್ಟಿದ್ದಾರೆ, ಸಂಖ್ಯೆಗಳು ಕೊಟ್ಟಿದ್ದಾರೆ, ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಇಲ್ಲಿ ಬರಬೇಕಾಗಿರ್ತಕ್ಕಂಥ ಸಂಖ್ಯೆ ಯಾವುದು? ತುಂಬಾ ಈಸಿ ಆಗಿರ್ತಕ್ಕಂಥ ನಂಬರ್ ಸೀರೀಸ್ ಕ್ವಶನ್ ಅನ್ನ ಆಕೃತಿಯಲ್ಲಿ ಕೇಳಿದ್ದಾರೆ. ಎಸ್, ಯಾವ ರೀತಿ ಈಸಿ ಅದ? ಈಗ ಇಲ್ಲಿ ಚಿಕ್ಕ ಸಂಖ್ಯೆ ಇಲ್ಲಿಂದ ಏರಿಕೆ ಆಗಿದೆ ಅಂತ ನಮಗೆ ಗೊತ್ತು. ಹಾಗಾದ್ರೆ ಸ್ಟಾರ್ಟಿಂಗ್ ನಂಬರ್ ಇದೆ ಅಂತ ಗೊತ್ತಾಗುತ್ತೆ ನಮಗೆ. 8, 18, 38, ಇಲ್ಲಿ ಯಾವುದೋ ಒಂದು ಸಂಖ್ಯೆ ಬರ್ತಾ 158, 318 ಅಂದ್ಮೇಲೆ ಈ ರೀತಿ ಏರಿಕೆ ಆಗ್ತಾ ಹೋಗಿದಾವೆ. ಹಾಗಾದ್ರೆ ಯಾವ ಕ್ರಮದಲ್ಲಿ ಅವು ಏರಿಕೆ ಆಗ್ತಾ ಹೋಗಿದಾವೆ ನೋಡ್ಕೊಳ್ತಾ ಹೋಗೋಣ. ಎಸ್, ಮೊದಲನೇದು 8 ಇದು 18 ಆಗಿದೆ ಮೇಲೆ ಪ್ಲಸ್ 10 ಜಾಸ್ತಿ ಆಗಿದೆ. ಕ್ಲಿಯರಾ? 18 ಇದ್ದು 38 ಆಗಿದ ಮೇಲೆ ಪ್ಲಸ್ 20 ಜಾಸ್ತಿ ಆಗಿದೆ. ಅದು 18ಕ್ಕೆ 20 38. 10, 20 ಆದ್ಮೇಲೆ ಇಲ್ಲಿ ಎಷ್ಟಾಗಬೇಕು? 30 ಆಗಬೇಕು. ಆಯ್ತಾ? ಹಾಗಾದ್ರೆ 38ಕ್ಕ 30 ಸೇರಿಸಿದ ಎಷ್ಟಾಗುತ್ತೆ? 68 ಆಯ್ತು. ಈಗ 10, 20, 30 ಆದ್ಮೇಲೆ ಇಲ್ಲಿ ಎಷ್ಟು ಸೇರಿಸಬೇಕು? 40 ಸೇರಿಸಬೇಕು. 40. ಹಾಗಾದ್ರೆ 60ಕ್ಕ 40 ಸೇರಿಸಿ ಎಷ್ಟಾಗುತ್ತೆ? 108 ಆಗುತ್ತೆ. ಇಲ್ಲಿರ್ತಕ್ಕಂಥದ್ದು 158. ಹಾಗಾದ್ರೆ 10, 20 ಓಕೆ, ಹಾಗಾದ್ರೆ 30 ಅಲ್ಲ. ಹಾಗಾದ್ರೆ ಯಾವ ಚಾನ್ಸಸ್ ಇದೆ? 10, 20, 30 ಅಲ್ಲ ಅಂದ್ಮೇಲೆ ಇನ್ನೊಂದು ಚಾನ್ಸಸ್ ಏನಿದೆ? ಡಬಲ್ ಆಗಿದೆ. 10 ಇದ್ದದ್ದು 20 ಆಗಿದೆ. 20 ಇದ್ದದ್ದು ಇಲ್ಲೇ 40 ಸೇರಿಸಬೇಕು. 40 ಇದ್ದದ್ದು ಇಲ್ಲಿ 80 ಸೇರಿಸಬೇಕು. 80 ಇದ್ದದ್ದು ಡಬಲ್ ಮಾಡ್ತಾ ಹೋಗಿದರೆ 160 ನಾವು ಹೆಚ್ಚು ಮಾಡ್ತಾ ಹೋಗ್ಬೇಕು. ಕರೆಕ್ಟ್ ಆಗಿ ಬರುತ್ತೆ ಎಲ್ಲ ನೋಡ್ಬೇಕು. ಇವಾಗ 10 ಸೇರಿಸಿ 18, 20 ಸೇರಿಸಿ 38, 30ಕ್ಕ 20 ಡಬಲ್ 40 ಸೇರಿಸಿ ಎಷ್ಟಾಗಬೇಕಿದು? 78. ಎಸ್, 78 ಬರ್ಕೊಳ್ತೀನಿ. ಇರೋದು ಒಂದೇ ದಾರಿ ನಮಗೆ, 78. 78ಕ್ಕ 80 ಸೇರಿಸಿ 158 ಓಕೆ. 158ಕ್ಕ 160 ಸೇರಿಸಿ 318 ಓಕೆ. 200
310, ಇದು 18, 318. ಹಾಗಾದ್ರೆ ಸರಿಯಾಗಿರ್ತಕ್ಕಂಥ ಸಂಖ್ಯೆ ಯಾವುದು? 78 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಆಯ್ಕೆಯಲ್ಲಿ 78 ಇದೆನಾ? ಎಸ್, ಆಯ್ಕೆ ಒಂದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ತುಂಬಾ ಸಿಂಪಲ್ ಆಗಿದೆ, ಡಬಲ್ ಮಾಡ್ತಾ ಹೋಗಿದ್ದಾರೆ ಅಂತರವನ್ನ. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ 2. ಎ ನ ವಯಸ್ಸು ಬಿ ನ ವಯಸ್ಸಿನ 8ರಷ್ಟು ಇದೆ ಮತ್ತು ಸಿ ಯ ವಯಸ್ಸು ಬಿ ನ ವಯಸ್ಸಿನ 5ರಷ್ಟಿದೆ. ಎ ಮತ್ತು ಬಿ ಯ ವಯಸ್ಸಿನ ಒಟ್ಟು ಮೊತ್ತ 54 ವರ್ಷಗಳು. ಎ, ಬಿ ಮತ್ತು ಸಿ ಯ ಒಟ್ಟು ವಯಸ್ಸಿನ ಮೊತ್ತವನ್ನ ಕಂಡುಹಿಡಿಯಿರಿ. ನೋಡ್ರಿ, ತುಂಬಾ ಇದನ್ನು ಕೂಡ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಕೇಳಿದರೆ, ಇಲ್ಲಿ ಎ ಅಂತಕ್ಕಂಥ ವ್ಯಕ್ತಿ ಮತ್ತು ಬಿ ಅಂತಕ್ಕಂಥ ವ್ಯಕ್ತಿ ಮತ್ತು ಸಿ ಅಂತಕ್ಕಂಥ ವ್ಯಕ್ತಿ ಮೂವರಿದ್ದಾರೆ. ಇಲ್ಲಿ ಹೇಳಿದರೆ ಮೊದಲನೇದೇನಂತೆ, ಎ ಯ ವಯಸ್ಸು ಬಿ ನ ವಯಸ್ಸಿನ 8ರಷ್ಟು. ನೋಡ್ರಿ, ಎ ಅಂತಕ್ಕಂಥ ಈ ವ್ಯಕ್ತಿಯ ವಯಸ್ಸು ಬಿ ಯ ವಯಸ್ಸಿನ 8ರಷ್ಟು. ಇವಂದು ಎಕ್ಸ್ ರಷ್ಟಿದ್ರೆ ಇವಂದು 8x ಇರುತ್ತೆ. ಮೊದಲನೇ ಸ್ಟೇಟ್ಮೆಂಟ್, ಬಿ ಯ ವಯಸ್ಸಿನ 8ರಷ್ಟು, ಇವಂದು ಎಕ್ಸ್ ಇತ್ತಂದ್ರೆ ಇವಂದು 8x. ನೆಕ್ಸ್ಟ್ ಮುಂದೆ ಏನಂತ ಹೇಳಿದ್ರೆ ನೋಡ್ರಿ, ಸಿ ಯ ವಯಸ್ಸು, ಇವನ ವಯಸ್ಸು ಬಿ ಯ ವಯಸ್ಸಿನ 5ರಷ್ಟು. ಬಿದು ಎಕ್ಸ್ ಇದೆ, ಹಾಗಾದ್ರೆ ಸಿ ಯ ವಯಸ್ಸು ಬಿ ಯ ವಯಸ್ಸಿನ 5ರಷ್ಟು ಅಂದಾಗ ಇವಂದು ಎಕ್ಸ್ ಇದ್ರೆ ಇವಂದು 5x ಆಯ್ತು. ಮುಗೀತು ನೋಡ್ರಿ, ಕ್ಲಿಯರ್ ಆಗಿ ಮುಗಿದ ಹೋಯ್ತು. ಇಷ್ಟು ಹಚ್ಚಿಬಿಟ್ರಿ, ಎದು 8x, ಬಿದು ಬರೀ ಎಕ್ಸ್, ಸಿದು 5x. ಕ್ಲಿಯರ್ ಆಯ್ತಾ? ಇವ್ರು ಮೂವರು ವಯಸ್ಸು ಒಟ್ಟು ಮೊತ್ತ ಎಷ್ಟು ಅಂತ ಕೇಳಿದಾರೆ. ಅಂದ್ರೆ ಇವ್ರು ಮೂವರನ್ನು ಕೂಡಿಸಿದ್ರೆ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಕೂಡಿಸಿದ್ರೆ ಎಕ್ಸ್ ಗಳನ್ನು 8x, ಇದು ಒಂದು ಎಕ್ಸ್, 9x, 9x ಇದು ಒಂದು 5x, 9, 5, 14x ಆಗುತ್ತೆ. ಹೌದಾ? ಇವ್ರು ಮೂವರು ಒಟ್ಟು ವಯಸ್ಸಿನ ಮೊತ್ತ ಅದು. ಎಸ್, ನಡುವೆ ಇನ್ನೊಂದು ಕೊಟ್ಟಿದ್ದಾರೆ, ಎ ಮತ್ತು ಬಿ ಯ ವಯಸ್ಸಿನ ಒಟ್ಟು ಮೊತ್ತ 54 ವರ್ಷ. ನೋಡ್ರಿ, ಇವರಿಬ್ಬರು ವಯಸ್ಸನ್ನ ಕೂಡಿಸಿದ್ರೆ ಎಷ್ಟಂತೆ? 54 ವರ್ಷ ಅಂತೆ. ಆದ್ರೆ ಇವರಿಬ್ಬರು ಕೂಡಿಸಿದ್ರೆ ಎಷ್ಟಾಗುತ್ತೆ? 8x ಪ್ಲಸ್ ಇದು ಒಂದು ಎಕ್ಸ್ ಎಷ್ಟಾಗ್ಸತ್ತೆ? 9x = 54 ವರ್ಷ. ನೋಡ್ರಿ, 9x = 54 ವರ್ಷ. ಹಾಗಾದ್ರೆ x = ಎಷ್ಟು? 9 ಒಂದಲೆ 9 6ಲೆ, ಹಾಗಾದ್ರೆ x = ಎಷ್ಟಾಯ್ತು? 6 ಅಂತ ಆಯ್ತು. x = ಎಷ್ಟಾಯ್ತು? 6 ಆಯ್ತು. ಕ್ವಶನ್ ಕೇಳಿದವ್ರು 3 ಅಂತಾನೆ. ಹಾಗಾದ್ರೆ 14x ಇದೆ, x = 6 ಆದ್ರೆ 14x = ಎಷ್ಟಾಗುತ್ತೆ? 14 × 6, 14 70, 14 ಎಷ್ಟಾಗುತ್ತೆ? 84 ವರ್ಷ ಆಗುತ್ತೆ ಎಲ್ಲರ ವಯಸ್ಸು. ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು ನಾವು. ಎಲ್ಲರ ವಯಸ್ಸು ಎಷ್ಟಾಗುತ್ತೆ? 84 ವರ್ಷ. ಇವರಿಬ್ರು ವಯಸ್ಸು ಎಷ್ಟಾಗುತ್ತೆ? 54 ವರ್ಷ. ಹಾಗಾದ್ರೆ ಒಂದು ಸೀದ್ ಕೇಳ್ರಿ ಅಂತ ಇಟ್ಕೊಳ್ರಿ, ಇದರಲ್ಲಿ ಇದನ್ನು ಮೈನಸ್ ಮಾಡ್ರಿ. 84ರಲ್ಲಿ 54 ಕಳೆದ್ರೆ 30 ವರ್ಷ. ಅಥವಾ ಹಿಂಗಾದ್ರೂ ಮಾಡ್ಬೋದು ನಾವು. x = 6, 5x = 6, 5 30 ವರ್ಷ. ಎಕ್ಸಾಮ್ ಅಲ್ಲಿ ಸೀದ್ ಕೇಳಿದ್ರೆ 30 ವರ್ಷ, ಇವ್ರು 30 ಕೇಳಿದ್ರೆ 84 ವರ್ಷ. ಕ್ಲಿಯರ್? ಎಸ್, ಗೊತ್ತಾಯ್ತು. ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 3. ಎ ದಿಂದ Z ವರೆಗಿನ ಇಂಗ್ಲಿಷ್ ವರ್ಣಮಾಲೆಗೆ ಕ್ರಮವಾಗಿ ಅವಿಭಾಜ್ಯ ಸಂಖ್ಯೆಗಳನ್ನು ನಿಯೋಜಿಸಿದರೆ ಆಗ ಮ್ಯಾಟ್ ಎಂಬುದನ್ನು ಹೀಗೆ ಬರೆಯಬಹುದು. ನೋಡ್ರಿ, ನಾವ್ ಹೆಂಗ್ ಬರಿತೀವಿ? ಕ್ರಮಾನುಗತ 1, 2, 3, 4 ಅಂತ 26 ತನಕ ಬರಿತೀವಿ. ಆ ರೀತಿ ಬರಿಬಾರ್ದಂತೆ. ಅವಿಭಾಜ್ಯ ಸಂಖ್ಯೆಗಳನ್ನು ಕೊಡ್ತಾ ಹೋಗ್ಬೇಕು. ಮೊದಲು ಯಾವ್ದು ಅವಿಭಾಜ್ಯ ಸಂಖ್ಯೆ? ಹಂಗತ್ತೆ ಅವಿಭಾಜ್ಯ ಸಂಖ್ಯೆಗಳನ್ನ ಕ್ರಮವಾಗಿ ಕೊಡ್ತಾ ಹೋಗ್ಬೇಕು. ಹಾಗಾದ್ರೆ ಎಂ ಇದ್ದಲ್ಲಿ ಏನ್ ಬರುತ್ತೆ, ಎ ಇದ್ದಲ್ಲಿ ಏನ್ ಬರುತ್ತೆ, ಟಿ ಇದ್ದಲ್ಲಿ ಏನ್ ಬರುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಹಾಗಾದ್ರೆ ಮೊದಲು ನಮಗೆ ಅವಿಭಾಜ್ಯ ಸಂಖ್ಯೆಗಳು ಯಾವುವು ಅಂತಕ್ಕಂಥದ್ದು ಗೊತ್ತಿರಬೇಕು. ಯಾವುವು? ಕೇವಲ 2 ಅಪವರ್ತನಗಳನ್ನ ಹೊಂದಿರತಕ್ಕಂಥ ಸಂಖ್ಯೆ. 2 ಅಪವರ್ತನ, ಒಂದ್ ಯಾವುದು? 1ರ ಮಗ್ಗೆಯಲ್ಲಿರಬೇಕು ಮತ್ತು ತನ್ನ ಮಗ್ಗೆಯಲ್ಲಿರಬೇಕು. ಆ 2 ಸಂಖ್ಯೆಗಳು, ಆ ಸಂಖ್ಯೆ ಏನಾಗುತ್ತೆ? ಅವಿಭಾಜ್ಯ ಸಂಖ್ಯೆ ಇರುತ್ತೆ. ಯಾವ್ದೊಂದು ಎಕ್ಸಾಂಪಲ್ ಹೇಳ್ತೀನಿ. 11 ಇದೆಯಪ್ಪ, 11 ಇದು ಯಾವ ಮಗ್ಗೆಯಲ್ಲಿ ಹೋಗುತ್ತೆ? 1ರ ಮಗ್ಗೆಯಲ್ಲಿ ಹೋಗುತ್ತೆ ಮತ್ತು 11ರ ಮಗ್ಗೆಯಲ್ಲಿ ಹೋಗುತ್ತೆ. ತನ್ನ ಮಗ್ಗೆಯಲ್ಲಿ ಮತ್ತು 1ರ ಮಗ್ಗೆಯಲ್ಲಿ. ಈ ರೀತಿ ಕೇವಲ 2 ಅಪವರ್ತನಗಳನ್ನು ಹೊಂದಿರತಕ್ಕಂಥ ಸಂಖ್ಯೆ ಏನಾಗುತ್ತೆ? ಇದು ಅವಿಭಾಜ್ಯ ಸಂಖ್ಯೆ ಆಗುತ್ತೆ. ಒಂದ್ ವೇಳೆ 15 ಇತ್ತಂತ ಇಟ್ಕೊಳ್ಳಿ, 15 1 15 15 ಹೋಗುತ್ತೆ, 1 15. ನೆಕ್ಸ್ಟ್ ಯಾವ ಮಗ್ಗೆಯಲ್ಲಿ ಹೋಗುತ್ತೆ? 3 5 15. ಇಲ್ಲಿ ಅಪವರ್ತನಗಳು ಎಷ್ಟಾದವು? 4 ಆದವು. 1 3 5 7. ಇದು ವಿಭಾಜ್ಯ ಸಂಖ್ಯೆ. ಕೇವಲ 2 ಅಪವರ್ತನಗಳಿರಬೇಕು. 2ಕ್ಕಿಂತ ಜಾಸ್ತಿ ಇತ್ತಂತಂದ್ರೆ ಅದೇನಾಗುತ್ತೆ? ವಿಭಾಜ್ಯ ಸಂಖ್ಯೆ ಆಗುತ್ತೆ. ಕೇವಲ 2 ಅಪವರ್ತನಗಳನ್ನ ಹೊಂದಿರತಕ್ಕಂಥ ಸಂಖ್ಯೆ ಏನಾಗುತ್ತೆ? ಅದು ವಿಭಾಜ್ಯ ಸಂಖ್ಯೆ ಆಗುತ್ತೆ. ಈಗ ಆ ರೀತಿಯಾಗಿರ್ತಕ್ಕಂಥ ಸಂಖ್ಯೆಗಳನ್ನ ನಾವು ನಿಯೋಜನೆ ಮಾಡ್ತಾ ಹೋಗೋಣ. ಕ್ಲಿಯರ್ ಆಗಿ ಗೊತ್ತಾಯ್ತಾ? ಎಸ್, ಯಾವ ಸಂಖ್ಯೆಗಳು? ಮೊದಲನೇದಾಗಿ 1. ಅಪವರ್ತನಗಳು ಎಷ್ಟಿರಬೇಕು? 2 ಇರಬೇಕು. ಹಾಗಾದ್ರೆ 1ಕ್ಕೆ ಅಪವರ್ತನಗಳು ಎಷ್ಟು? ಕೇವಲ 1 ಅದ.
ಒಂದ್ರ ಮಗ್ಗೆಯಲ್ಲಿ ಅಷ್ಟೇ ಬರ್ತದ, ಮತ್ತೆ ಯಾವ ಮಗ್ಗೆಯಲ್ಲಿ ಬರಲ್ಲ. ಹಾಗಾದ್ರೆ ಒಂದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಹಾಗಾದ್ರೆ 4 ಆಯ್ಕೆಗಳಲ್ಲಿ ಏನ ಸೂಚಿಸ್ತಕ್ಕಂಥದ್ದು ಒಂದಿತ್ತಂತಂದ್ರೆ ಆ ಆಯ್ಕೆನ ತೆಗೆದಾಕ್ಬಿಡಿ. 1ನೇ ಆಯ್ಕೆ ಮತ್ತು 2ನೇ ಆಯ್ಕೆಯಲ್ಲಿ ಏನ ಸೂಚಿಸ್ತಕ್ಕಂಥದ್ದು ಏನ ಸೂಚಿತ ಒಂದ್ ಅಂತಕ್ಕಂಥ ಇದೆ, ಅದಕ್ಕೋಸ್ಕರ 2 ಆಯ್ಕೆಗಳು ಎಲಿಮಿನೇಟ್, ಮುಗೀತು. ಹಾಗಾದ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಒಂದಾದ್ಮೇಲೆ 2. ಎರಡು ಯಾವ ಮಗ್ಗಿಲ್ಲದ, ಒಂದ್ರ ಮಗ್ಗಿಲ್ಲದ, 1 2 ಮತ್ತು ತನ್ನ ಮಗ್ಗಿ ತಾನೇನು 2 2 1 ಅದ. ಎಸ್, ಕೇವಲ 2 ಬಿಟ್ರೆ ಮತ್ತೆ ಯಾವ ಮಗ್ಗಿಯಲ್ಲಿ ಇಲ್ಲ ಇದು. ಆ 2 ಕೂಡ ಏನಾಗುತ್ತೆ, ಅವಿಭಾಜ್ಯ ಸಂಖ್ಯೆ. ಒಂದು ತಿಳ್ಕೊಳ್ಬೇಕು, ಅವಿಭಾಜ್ಯ ಸಂಖ್ಯೆಗಳು ಎಲ್ಲವೂ ಬೆಸ ಸಂಖ್ಯೆಗಳು 2 ಹೊರತುಪಡಿಸಿ. ಹಿಂಗೆ ಹೇಳಬೇಕು, ಎಲ್ಲಾ ಸಂಖ್ಯೆಗಳು ಯಾವದವೆ, ಬೆಸ ಸಂಖ್ಯೆಗಳಿದಾವೆ. 2 ಹೊರತುಪಡಿಸಿ, 2 ಬಿಟ್ರೆ ಉಳಿದಿರ್ತಕ್ಕಂಥ ಎಲ್ಲಾ ಬೆಸ ಸಂಖ್ಯೆಗಳು ಏನದಾವೆ, ಎಲ್ಲಾ ಅವಿಭಾಜ್ಯ ಸಂಖ್ಯೆಗಳು ಏನದಾವೆ, ಬೆಸ ಸಂಖ್ಯೆಗಳಿದಾವೆ. ಇಲ್ಲೊಂದು ಮತ್ತೆ ನಿಮಗೆ ಕ್ಲೀಸ್ಟ್ ಹೇಳಿಕೊಡ್ತೀನಿ, ಅರ್ಥ ಮಾಡ್ಕೊಳ್ತಿರಿಲ್ಲೋ. ಎಲ್ಲಾ ಬೆಸ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳಲ್ಲ, ಆದ್ರೆ ಎಲ್ಲಾ ಅವಿಭಾಜ್ಯ ಸಂಖ್ಯೆಗಳು ಬೆಸ ಸಂಖ್ಯೆಗಳು 2 ಹೊರತುಪಡಿಸಿ. ಅರ್ಥ ಆಯ್ತಾ? ಹೇಳ್ಕೊಡ್ತೀನಿ, ಸಿಂಪಲ್. 1 3 5 7 9 11 13 15 ಇವು ಎಲ್ಲವೂ ಕೂಡ ಬೆಸ ಸಂಖ್ಯೆಗಳೇನೆ. ಎಸ್, ಕಾಣ್ತಾ ಇಲ್ವಲ್ಲ? ಎಸ್, ಈ ಕಡೆ ಬೇರೆ ಕಡೆ ಹಚ್ತೇನೆ, ಇಲ್ಲಿ ಹಚ್ತೇನೆ. 1 3 5 7 9 11 13 15 ಇವೆಲ್ಲವೂ ಬೆಸ ಸಂಖ್ಯೆಗಳು, ಆದ್ರೆ ಇವು ಅವಿಭಾಜ್ಯ ಸಂಖ್ಯೆಗಳಲ್ಲ. ಎಲ್ಲಾ ಬೆಸ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳಲ್ಲ. ಯಾಕಂತಂದ್ರೆ ಇಲ್ಲಿ 9 ಮೂರ್ ಮಗ್ಗೆಯಲ್ಲಿ ಹೋಗುತ್ತೆ, ಇಲ್ಲಿ 15 ಕೂಡ 3 ಮಗ್ಗೆಯಲ್ಲಿ ಮತ್ತೆ 5 ಮಗ್ಗೆಯಲ್ಲಿ ಹೋಗುತ್ತೆ ಅಲ್ಲ. ಆದ್ರೆ ಇಲ್ಲಿರ್ತಕ್ಕಂಥ ಎಲ್ಲಾ ಅವಿಭಾಜ್ಯ ಸಂಖ್ಯೆಗಳು ಬೆಸ ಸಂಖ್ಯೆಗಳು, ಹೌದು ತಾನೆ? ಇಲ್ಲಿರ್ತಕ್ಕಂಥ ಎಲ್ಲವೂ ಬೆಸ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು, ಆದ್ರೆ ಎಲ್ಲಾ ಬೆಸ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳಲ್ಲ. ಗೊತ್ತಾಯ್ತು ಇವಾಗ? ಎಲ್ಲಾ ಬೆಸ ಇಲ್ಲಿ ಯಾವ್ದು ಬಂತು? 9 ಬಂತು, 9 ಅಲ್ಲ. ಇಲ್ಲಿ 15 ಬಂತು, 15 ಅಲ್ಲ. ಬೆಸ ಸಂಖ್ಯೆ ಹೌದು, ಆದ್ರೆ ಅವಿಭಾಜ್ಯ ಸಂಖ್ಯೆಗಳು ಅಲ್ಲ. ಆದ್ರೆ ಇಲ್ಲಿ ಬರ್ತಕ್ಕಂಥ ಎಲ್ಲಾ ಬೆಸ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು, ಇವು 2 ಹೊರತುಪಡಿಸಿ. ಗೊತ್ತಾಯ್ತು? ಎಸ್, ನಿಮ್ಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ ಅಷ್ಟೇ ನಾನು. ನಿಮ್ಗೆ ಏನಾದ್ರು ಗೊತ್ತಾಗಲಿಲ್ಲ ಅಂದ್ರೆ ಬಿಟ್ಬಿಡಿ, ಅಂತ ತಿಳ್ಕೊಳಕ್ ಹೋಗ್ಬಿಡಿ. ಎಸ್, ಯಾಕೆ ಏನಂತಂದ್ರೆ ಇಲ್ಲಿ ಮುಂದೆ ಬರ್ತಕ್ಕಂಥ ಎಲ್ಲಾ ಸಂಖ್ಯೆಗಳು ಯಾವ ಇರ್ತವೆ, ಬೆಸ ಸಂಖ್ಯೆಗಳು ಇರ್ತವೆ. ಎಸ್, 2 ಆದ್ಮೇಲೆ ಯಾವ್ದು ಬರುತ್ತೆ? 3 ಇದೆ. ಇಲ್ಲಿ ನೋಡ್ರಿ, 2 ಬಂತು. ಹಾಗಾದ್ರೆ ಇಲ್ಲಿ 2 ಇರ್ತಕ್ಕಂಥದ್ದು ರೈಟ್ ಆನ್ಸರ್ ಆಗುತ್ತೆ. ಉಳಿದಿರ್ತಕ್ಕಂಥ 2 ಆಯ್ಕೆಗಳಲ್ಲಿ ಈ 2 ಇದೆ, 3ನೇ ಮತ್ತು 4 ಆಯ್ಕೆಯಲ್ಲಿ. ಎಸ್, ನೆಕ್ಸ್ಟ್ 2 ಆದ್ಮೇಲೆ ಯಾವ್ದು ಬದ? 5 ಯಾವ ಮಗ್ಗೆಯಲ್ಲಿ ಹೋಗಲ್ಲ. 5 ಆದ್ಮೇಲೆ 7 ಕೂಡ ಯಾವ ಮಗ್ಗೆಯಲ್ಲಿ ಹೋಗಲ್ಲ. ನಾವೀಗ ಎಂ ಬರ್ತಾರ ನೋಡ್ತಾ ಹೋಗೋಣ. ಎಂ ಇದೆಲ್ಲ, ಎಂ ಬರ್ತಂತ. 9 ಬರಲ್ಲ, 3 ಮಗ್ಗೆಲ್ಲದ. 11 13 15 ಬರಲ್ಲ. ನೆಕ್ಸ್ಟ್ 17 19 ನೋಡ್ರಿ, ಬೆಸ ಸಂಖ್ಯೆ ಬರಿತಾ ಹೋಗ್ತೀನಿ, ಯಾವ್ದಲ್ಲ ಸ್ಕಿಪ್ ಮಾಡೋಣ. 19 21 3 ಮಗ್ಗೆಯಲ್ಲಿ 21 ಅದ, 7 ಮಗ್ಗೆಯಲ್ಲಿ 21 ಬರಲ್ಲ. ನೆಕ್ಸ್ಟ್ 23 25 ಬರಲ್ಲ. 25 27 ಬರಲ್ಲ. ನೆಕ್ಸ್ಟ್ 29 31 33 ಇಲ್ಲ, 35 ಇಲ್ಲ, 37. ನೆಕ್ಸ್ಟ್ 39 ಅದ. 39 ಆದ್ಮೇಲೆ 41. ಎಸ್, ಎಮ್ಮನ ತಾನೇ ಬಂತು, 41 ಬಂತು. ಎಸ್, 41 ಆದ್ಮೇಲೆ 43 45 ಇಲ್ಲ. ನೆಕ್ಸ್ಟ್ 47 47 ಆದ್ಮೇಲೆ 49 49 7 ಮಗ್ಗೆಲ್ಲದ, ಬರಲ್ಲ. 49 ಆದ್ಮೇಲೆ 51 ಕೂಡ 3 ಮಗ್ಗೆಲ್ಲದ, ಅದು ಕೂಡ ಬರಲ್ಲ. 51 ಆದ್ಮೇಲೆ 53 ನೋಡ್ರಿ, 53 ಕೂಡ ಯಾವ ಮಗ್ಗೆಯಲ್ಲಿ ಇಲ್ಲ, ಇದು ಕೂಡ ಬೆಸ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆ. 55 57 57 ಕೂಡ 19 ಮಗ್ಗೆಲ್ಲದ. 57 ಆದ್ಮೇಲೆ 59 ಆಯ್ತಾ. 59 ಆದ್ಮೇಲೆ 60 61 ಇದು ಕೂಡ ಯಾವ ಮಗ್ಗೆಯಲ್ಲಿ ಇಲ್ಲ. 61 ಅಂದ್ರೆ 63 ಬರುತ್ತೆ, 65 ಬರುತ್ತೆ. ನೆಕ್ಸ್ಟ್ 65 ಆದ್ಮೇಲೆ 67 ಯಾವ ಮಗ್ಗೆಯಲ್ಲಿ ಇಲ್ಲ. 67 ಆದ್ಮೇಲೆ 69 ಇದೆ. 71 ಕೂಡ ಯಾವ ಮಗ್ಗೆಯಲ್ಲಿ ಇಲ್ಲ. ಸಾಕು ನಮಗೆ. ಟಿ ಸ್ಥಾನ 71 ಬಂತು ತಾ. ಎಸ್, ಟಿ ಸ್ಥಾನ 71 ಮುಗಿದೋಯ್ತು. 41 2 71 ರೈಟ್ ಆನ್ಸರ್ ಆಗುತ್ತೆ. ಎ ಸ್ಥಾನ 2, ಎಂ ಸ್ಥಾನ 41, ಟಿ ಸ್ಥಾನ 71. ಆಯ್ಕೆಯಲ್ಲಿ ನೋಡ್ಕೊಳ್ಬೇಕು. ಆಯ್ಕೆಯಲ್ಲಿ ಈ ರೀತಿ ಇರ್ತಕ್ಕಂಥದ್ದು 4ನೇ ಆಯ್ಕೆ ಇದೆ. 41 2 71 ದ ರೈಟ್ ಆನ್ಸರ್ ಆಯ್ಕೆ 4 ಮುಗಿತು. ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 4. ಕೆಲವು ಹಸುಗಳು ಮತ್ತು ಬಾತುಕೋಳಿಗಳಿವೆ. ಕ್ಲಿಯರ್ ಇದೆ. ಕೆಲವು ಹಸುಗಳಿವೆ ಅಂತೆ ಮತ್ತು ಬಾತುಕೋಳಿವೆ ಅಂತೆ. ಒಟ್ಟು ಕಾಲುಗಳ ಸಂಖ್ಯೆ 14ಕ್ಕೆ ಸಮನಾಗಿದ್ದು, ಅಂದ್ರೆ ಹಸುಗಳು ಮತ್ತು ಬಾತುಕೋಳಿಗಳ ಕಾಲುಗಳ ಸಂಖ್ಯೆ ಎಷ್ಟಂತೆ? 14 ಅಂತೆ. ಇರ್ಲಿ.
ತಲೆಗಳ ಸಂಖ್ಯೆ 2ರಷ್ಟಿದೆ. ತಲೆಗಳ ಸಂಖ್ಯೆ ಏನದ 2ರಷ್ಟಿದೆ. ಎಸ್ ಇರ್ಲಿ. ಆಗ ಹಸುಗಳ ಸಂಖ್ಯೆ ಕಂಡು ಹಿಡಿದ್ರಿ ಅಂತ ಹೇಳಿದ್ರೆ. ಎಸ್, ಹಸುಗಳ ಸಂಖ್ಯೆ ಎಷ್ಟಿದಾವ ಅಂತ ಕೇಳಿದ್ರೆ. ಎಸ್, ಕೇಳಿ. ನಾವಿಲ್ಲಿ ಮೊದಲನೇ ಹಸುಗಳು ಮತ್ತು ಬಾತುಕೋಳಿ ಅಂತ ಹೇಳಿದ್ರೆ ಕಾಲುಗಳು 14 ಇದಾವ ಅಂತ ಹೇಳಿದ್ರೆ ಕ್ವಶನ್ ಹಸುಗಳದ್ದು ಕೇಳಿದರೆ. ಎಸ್, ಕೇಳಿ. ಈಗ ನೋಡ್ರಿ, ಈ 4 ಆಯ್ಕೆಗಳು ಅತಿ ಕನಿಷ್ಠ ಯಾವ್ದದ ಅದನ್ನ ನೋಡ್ಕೊಳ್ಳೋಣ. ಹಸುಗಳ ಸಂಖ್ಯೆ ಕಡಿಮೆ ಇರ್ತಕ್ಕಂಥದ್ದು. ಇಲ್ಲಿ 5, 6, 7, 8 4 ಆಯ್ಕೆಗಳಿದಾವೆ. ಅತಿ ಕಡಿಮೆ ಇರ್ತಕ್ಕಂಥದ್ದು ಯಾವುದು? 5 ಇದೆ. ಹಸುಗಳ ಸಂಖ್ಯೆ 5 ಆದ್ರೆ ಕಾಲುಗಳ ಸಂಖ್ಯೆ ಎಷ್ಟಾಗ್ತವೆ? ಒಂದು ಹಸುವಿಗೆ 4 ಕಾಲುಗಳು, 5 ಹಸುವಿಗೆ 5 4 20 ಕಾಲುಗಳು. ಹಾಗಾದ್ರೆ ಇಲ್ಲಿ ಕಾಲುಗಳ ಸಂಖ್ಯೆ ಯಾವುದಕ್ಕೆ ಸಮಾನ ಅಂತ ಹೇಳಿದ್ರೆ 14ಕ್ಕೆ ಸಮ ಅಂತೇಳಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಅತಿ ಕಡಿಮೆ ಇರ್ತಕ್ಕಂಥದ್ದೇ 5 ಇದೆ. ಆ 5ನ್ನ ತೆಗೆದುಕೊಂಡ್ರೆ 20 ಕಾಲಗಳಾಗ್ತವೆ. ಹೌದು ತಾನೆ? ಹಾಗಾದ್ರೆ 20 ಕಾಲ ಅಲ್ಲಿ 14 ಕಾಲಕ್ಕೆ ಸಮನಾಗಿದೆ ಅಂದ್ಮೇಲೆ ಇಲ್ಲಿ ಕನ್ನಡದಲ್ಲಿ ಕ್ವಶನ್ ಸ್ವಲ್ಪ ರಾಂಗ್ ಇದೆ. ಹೌದಾ? ಭಾಷಾಂತರಿಸುವಾಗ ಸ್ವಲ್ಪ ತಪ್ಪು ಮಾಡಿದ್ದಾರೆ. ಎಸ್, ಈಗ ಇಂಗ್ಲಿಷ್ ಬರ್ತೀನಿ. ದೇರ್ ಆರ್ ಸಮ್ ಕೌಸ್ ಅಂಡ್ ಡಕ್ಸ್. ಕೆಲವೊಂದಿಷ್ಟು ಹಸುಗಳು ಮತ್ತು ಕೌಗಳಿದೆ ಅಂತ, ಹಸುಗಳು ಮತ್ತು ಬಾತುಕೋಳಿಗಳಂತ ಇದು ಕ್ಲಿಯರ್ ಅದ. ದ ಟೋಟಲ್ ನಂಬರ್ ಆಫ್ ಲೆಗ್ಸ್ ಈಸ್, ಇಲ್ಲಿ ಬಂತು ನೋಡ್ರಿ. ದ ಟೋಟಲ್ ನಂಬರ್ ಆಫ್ ಲೆಗ್ಸ್ ಈಸ್, ದ ಲೆಗ್ಸ್ ಈಸ್ ಈಕ್ವಲ್ ಟು 14 more than twice the number of heads. ಇದು twice the number of heads. twice the number of heads. ನೋಡ್ರಿ, ಇಲ್ಲಿ ತಲೆ, ಕೌಗೆ ಒಂದು ತಲೆ ಇರುತ್ತೆ, ಡಕ್ಕಿ ಕೂಡ ಒಂದೇ ತಲೆ ಇರುತ್ತೆ. ಇದರ 2ರಷ್ಟಕ್ಕೆ 14 more than twice the number of heads. ಇದಕ್ಕೆ ಸಮನಾಗಿರ್ತಾವಂತೆ ಯಾವುಗಳು? ಕಾಲುಗಳು. ಯಾವ ಕಾಲುಗಳು? ಕೌಸ್ದ ಕಾಲು ಮತ್ತು ಡಕ್ಸ್ನ ಕಾಲುಗಳು. ಕೌಸಿಗೆ ಎಷ್ಟು ಕಾಲು ಇರ್ತವೆ? 4 ಕಾಲುಗಳು ಇರ್ತವೆ. ಡಕ್ಸ್ಗೆ ಎಷ್ಟು ಕಾಲು ಇರ್ತವೆ? 2 ಕಾಲು ಇರ್ತವೆ. ದ ನಂಬರ್ ಆಫ್ ಲೆಗ್ಸ್ ಈಸ್ ಈಕ್ವಲ್ ಟು 14 more than twice the number of heads. ಇದಕ್ಕೊಂದು ತಲೆ, ಇದಕ್ಕೊಂದು ತಲೆ ಇದೆ. ಅದನ್ನ ಡಬಲ್ ಮಾಡಿ 14 ಹೆಚ್ಚಿಗೆ ಕೂಡಿಸಿದ್ರೆ, more than 14 ಕೂಡಿಸಿದ್ರೆ ಇವುಗಳ ಕಾಲುಗಳ ಸಂಖ್ಯೆ ಈಕ್ವಲ್ ಆಗುತ್ತೆ ಅಂತ ಹೇಳಿದರೆ ಇದು ಇಂಗ್ಲಿಷ್ ಅಲ್ಲಿ ಅದ. ಎಸ್, ಇದನ್ನ ಬಿಡಿಸ್ಬಿಟ್ರೆ ಆಗೋದು, ನಿಮ್ಗೆ ಉತ್ತರ ಸಿಕ್ಬಿಡುತ್ತೆ. ಬಿಡಿಸಲ್ಲ. 4C ಗೆ 4C ಪ್ಲಸ್ 2D ಗೆ ಪ್ಲಸ್ 2D. ಇದನ್ನ ನಾನು ಇಸ್ಕೊಂಡು ಈ ಕಡೆ ಇಸ್ಕೊಂಡು ಒಳಗಡೆ ಡೈರೆಕ್ಟ್ ಆಗಿ ತೆಗೆದುಕೊಂಡ್ಬಿಡ್ತೀನಿ. ಅವಾಗ ಏನಾಗ್ತದೆ? ಚಿಹ್ನೆಗಳು ಬದಲಿ ಆಗ್ತವೆ. ಪ್ಲಸ್ ಇದ್ದದ್ದು ಮೈನಸ್, ಮೈನಸ್ ಇದ್ದದ್ದು ಪ್ಲಸ್ ಆಗುತ್ತೆ. 2 × C 2C ಆಗುತ್ತೆ. ಇದು ಯಾವ 2C? ಪ್ಲಸ್ 2C ಅದ. ಇಸ್ಕೊಂಡು ಒಳಗಡೆ ಮೈನಸ್ 2C ಆಯ್ತು. 2 × D 2D ಆಗುತ್ತೆ. ಇಲ್ಲಿ ಪ್ಲಸ್ 2D ಆಗುತ್ತೆ. ಇಸ್ಕೊಂಡು ಒಳಗಡೆ ಮೈನಸ್ 2D ಆಯ್ತು. ಈಗ ಇಸ್ಕೊಲ್ಟ್ ಹಾಕಿ ನೋಡ್ರಿ, ಇಲ್ಲಿ ಇಸ್ಕೊಲ್ಟ್ ಹೊರಗಡೆ ಅದಾವೆ, ಇಲ್ಲಿ ಇಸ್ಕೊಲ್ಟ್ ಒಳಗಡೆ ಅದಾವೆ. ಈಗ ಇಸ್ಕೊಂಡು ಇಲ್ಲಿ ಏನದ? 14 ಗೆ 14. ಇಲ್ಲಿ ಏನು ಚಿಹ್ನೆ? ಪ್ಲಸ್ ಗೆ ಪ್ಲಸ್ ಅಷ್ಟೇ ಇದೆ. ಏನಿಲ್ಲ ಅಲ್ಲ ಸರ್? ಏನಿಲ್ಲ ಅಂದ್ರೆ ಪ್ಲಸ್ ಇರುತ್ತೆ ಸರ್. ಮುಗೀತು. ಎಸ್, ಈಗ ನೋಡಿ 4C, ಇಲ್ಲಿ ಏನದ? 2C. 4C ದಲ್ಲಿ 2C ಮೈನಸ್ ಆದ್ರೆ ಎಷ್ಟು C ಉಳಿದ್ವು? 2C ಉಳಿತು. ಇಲ್ಲಿ ಪ್ಲಸ್ 2D ಅದ, ಇಲ್ಲಿ ಮೈನಸ್ 2D ಕ್ಯಾನ್ಸಲ್. ಪ್ಲಸ್ 2D ಅಲ್ಲಿ ಮೈನಸ್ 2D ಕ್ಯಾನ್ಸಲ್. ಇಸ್ ಈಕ್ವಲ್ ಟು 14 ಆಯ್ತಾ? 14 ಆಯ್ತಾ? ಎಸ್, 2C ಈಕ್ವಲ್ ಟು 14 ಆದ್ರೆ 1C ಈಕ್ವಲ್ ಎಷ್ಟಾಗುತ್ತೆ? 7 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. 2 7 14. ಹಾಗಾದ್ರೆ ಕೌಗಳ ಸಂಖ್ಯೆ ಎಷ್ಟಾಗುತ್ತೆ? ಕೌಸುಗಳ ಸಂಖ್ಯೆ 7 ಈಸ್ ರೈಟ್ ಆನ್ಸರ್. ನೋಡ್ರಿ, ಕೌಸುಗಳ ಸಂಖ್ಯೆ ಆಯ್ಕೆ 3ರಲ್ಲಿ 7 ಅಂತಿದ್ದಲ್ಲ, ದ ರೈಟ್ ಆನ್ಸರ್ 7. ಹಾಗಾದ್ರೆ ಬಾತುಕೋಳಿಗಳ ಸಂಖ್ಯೆ ಎಷ್ಟ್ರಿ? ಎಷ್ಟಾದ್ರೂ ಇರ್ಬೋದು. ಈ ಒಂದು ಸಮೀಕರಣ ಏನ್ ಕೊಟ್ಟಿರಲ್ಲ, ಈ ಸಮೀಕರಣ ಪ್ರಕಾರ ಬಾತುಕೋಳಿಗಳ ಸಂಖ್ಯೆ ಎಷ್ಟಾದ್ರೂ ಇರ್ಬೋದು. ಎಷ್ಟಾದ್ರೂ ತೆಗೆದುಕೊಳ್ಳ್ರಿ. ನಾನು ಎಕ್ಸಾಂಪಲ್ ಕೊಡ್ತೀನಿ. ನಾನು ಇಲ್ಲಿ ಕೌಸುಗಳ ಸಂಖ್ಯೆ ಮಾತ್ರ 7, ಡಕ್ಸ್ಗಳ ಸಂಖ್ಯೆ ಇಷ್ಟೇ ಇರ್ಬೇಕಂತ ಇಲ್ಲಿ ಎಷ್ಟಾದ್ರೂ ಇರ್ಬೋದು. ನಾನಿಲ್ಲಿ ಕೌಸುಗಳು 7 ಇದಾವೆ, ಇದ್ರಲ್ಲೇನೇ ಡೌಟ್ ಇಲ್ಲ. ಆಮೇಲೆ ಬಾತುಕೋಳಿ ಡಕ್ಸ್ 5 ತೆಗೆದುಕೊಳ್ತೀನಿ ನಾನು. ಹೌದಾ? ಎಸ್, ಈಗ ಕಾಲುಗಳು ಮತ್ತು ತಲೆಗಳಿಗೆ ಈಕ್ವಲ್ ಆಗ್ಬೇಕಲ್ಲ. ತಲೆಗಳ 2ರಷ್ಟಕ್ಕೆ 14 ಹೆಚ್ಚಿಗೆ ಆಗ್ಬೇಕಲ್ಲ. ಎಸ್, ನೋಡ್ರಿ, ಇಲ್ಲಿ ಕಾಲು ಹಚ್ಕೊಳ್ತೀನಿ ನಾನು. 7 ಹಸುಗಳಿಗೆ ಕಾಲುಗಳು ಎಷ್ಟಾವು? 7 4 28 ಕಾಲುಗಳ ಲೆಕ್ಕ ಹಾಕ್ತಾ ಇದೀನಿ. ಪ್ಲಸ್ ಡಕ್ಸ್ಗೆ 2 ಕಾಲು ಇರ್ತವೆ. 5 ಡಕ್ಸ್ಗೆ ಎಷ್ಟಾಗ್ತವೆ? 5 2 10 ಕಾಲು ಆಗ್ತವೆ. 38 28 1 10 38 ಆಯ್ತು. ಇದು ಈಕ್ವಲ್ ಆಗ್ಬೇಕು. ಹೌದಾ? ಎಸ್, ಇದು 7 ಹಸುಗಳು, 5 ಡಕ್ಸ್ಗಳು. ಇದಕ್ಕೊಂತಲೆ, ಇದಕ್ಕೊಂತಲೆ. ಇದಕ್ಕೆ 2ರಷ್ಟಕ್ಕೆ 14 ಹೆಚ್ಚಿಗಿದಾವೆ ಅಂತ ಹೇಳಿದ್ದಾರೆ. ಹೌದಾ? ಎಸ್, ಇವೆರಡು ಕೂಡಿಸಿ ಎಷ್ಟಾಗುತ್ತೆ? 5 1 7 12 12 ಎಷ್ಟಾಗುತ್ತೆ? 24. 24 1 14. ನೋಡ್ರಿ ಎಷ್ಟಾಗುತ್ತೆ? 20, ಇದೊಂದು 30 38. ನೋಡ್ರಿ ಇಸ್ ಈಕ್ವಲ್ ಟು ಆಯ್ತಾ? 38 ಇಸ್ ಈಕ್ವಲ್ ಟು ಬಂತು ನೋಡ್ರಿ. ದ ನಂಬರ್ ಆಫ್ ಲೆಗ್ಸ್ ಈಕ್ವಲ್ ಟು 14 more than
ಟ್ವೈಸ್ ದ ನಂಬರ್ ಆಫ್ ಹೆಡ್ಸ್. ನೋಡ್ರಿ, ಯಾವ್ದಾದ್ರು ನೀವು 5 ಯಾವ್ದಾದ್ರು ತೆಗೆದುಕೊಳ್ಬಹುದು, ಡಕ್ಸ್ಗಳ ಸಂಖ್ಯೆ ಎಷ್ಟಾದ್ರೂ ತೆಗೆದುಕೊಳ್ಬಹುದು, ದ ರೈಟ್ ಆನ್ಸರ್ ಬರುತ್ತೆ. ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಕೌಸ್ ಇಸ್ 7 ಇಸ್ ರೈಟ್ ಆನ್ಸರ್, ಆಯ್ಕೆ 3. ನೆಕ್ಸ್ಟ್ ಕ್ವಶನ್ 5. ಪಿ, ಕ್ಯೂ ಮತ್ತು ಆರ್ ಒಂದು ಕೆಲಸವನ್ನ 8 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಒಂದು ದಿನದಲ್ಲಿ ಪಿ ಮತ್ತು ಆರ್ ಮಾಡುವ ಕೆಲಸದ ಅರ್ಧದಷ್ಟನ್ನ ಕ್ಯೂ ಮಾಡಿದರೆ ಎಷ್ಟು ದಿನಗಳಲ್ಲಿ ಕ್ಯೂ ಒಬ್ಬರೇ ಅರ್ಧ ಕೆಲಸವನ್ನ ಮುಗಿಸುತ್ತಾರೆ? ನೋಡ್ರಿ, ಇದು 10ನೇ ತಾರೀಕು ನಡೆದಿರ್ತಕ್ಕಂಥ ಕ್ವಶನ್ ಅಲ್ಲಿ ಕೂಡ ಟೈಮ್ ಅಂಡ್ ವರ್ಕ್ ಕ್ವಶನ್ ಅದ, ಇಲ್ಲಿ ಕೂಡ ಟೈಮ್ ಅಂಡ್ ವರ್ಕ್ ಕ್ವಶನ್ ಅದ, ಸಿಮಿಲರ್ ಅದ, ಸೇಮ್ ಕ್ವಶನ್. ಅಲ್ಲಿ ಕೂಡ ಎಫಿಷಿಯನ್ಸಿ ಬೇಸ್ಡ್ ಕ್ವಶನ್ ಅನ್ನ ಕೇಳಿದರೆ, ಇಲ್ಲಿ ಕೂಡ ಅದೇ ರೀತಿ ಕೇಳಿದರೆ. ಪಿ, ಕ್ಯೂ, ಆರ್, ನೋಡ್ರಿ 3 ವ್ಯಕ್ತಿಗಳಿದ್ದಾರೆ. ಇಲ್ಲಿ ಪಿ ಅಂತಕ್ಕಂಥವನು ಪ್ಲಸ್ ಕ್ಯೂ ಅಂತಕ್ಕಂಥವನು ಪ್ಲಸ್ ಆರ್ ಅಂತಕ್ಕಂಥವನು, ಇವ್ರಿಗೆ 3 ಕೂಡಿಕೊಂಡು ಒಂದು ಕೆಲಸವನ್ನ 8 ದಿನದಲ್ಲಿ ಮಾಡ್ತಾರೆ. ಕ್ಯೂ ಒಬ್ಬನೇ ಅರ್ಧ ಕೆಲಸವನ್ನ ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಕೇಳಿ, ಈ ಕ್ವಶನ್ಗಳನ್ನ ನಾವು ಆಪ್ಷನ್ ವೆರಿಫೈ ಮಾಡಬೇಕು. ಲೆಕ್ಕ ಮಾಡ್ಲಿಕ್ಕೆ ಬರಲ್ಲ ನಮಗೆ ಆಪ್ಷನ್ ವೆರಿಫೈ ಮಾಡ್ಕೊಂಡ್ಬಿಡ್ಬೇಕು. ಹೆಂಗ್ ಆಪ್ಷನ್ ವೆರಿಫೈ ಮಾಡಬೇಕು? ಅವ್ರು 2ನೇ ಸ್ಟೇಟ್ಮೆಂಟ್ ಅಲ್ಲಿ ಏನಂತ ಕೊಟ್ಟಿದ್ದಾರೆ? ಪಿ ಮತ್ತು ಆರ್ ಮಾಡ್ತಕ್ಕಂತ ಕೆಲಸದ ಅರ್ಧದಷ್ಟು ಕ್ಯೂ ಮಾಡ್ಬೇಕಂತೆ. ಹೌದ್ ತಾನೆ? ಅವ್ರು ಹೇಳಿದ್ದಾರೆ 2ನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ರೆ ಪಿ ಮತ್ತು ಆರ್ ಮಾಡುವ ಕೆಲಸದ ಅರ್ಧದಷ್ಟು ಕ್ಯೂ ಮಾಡಿದರೆ ಕ್ಯೂ ಒಬ್ಬನೇ ಅರ್ಧ ಕೆಲಸ ಮಾಡ್ಲಿಕ್ಕೆ ಎಷ್ಟು ದಿನ ಸಮಯ ತೆಗೆದುಕೊಳ್ತಾರೆ ಕೊಟ್ಟಿದ್ದಾರೆ, ನಮಗೆ ಗೊತ್ತಿಲ್ಲ. ಆಪ್ಷನ್ ವೆರಿಫೈ ಮಾಡ್ತಾ ಇದೀನಿ. ಮೊದಲನೇ ಆಯ್ಕೆ ಅರ್ಧ ಕೆಲಸ ಮಾಡ್ಲಿಕ್ಕೆ 7 ದಿನ ಅಂತ ಇದೆ. ಹೌದಾ? ಕ್ಯೂ ಒಬ್ಬನೇ ಅರ್ಧ ಕೆಲಸ ಮಾಡ್ಲಿಕ್ಕೆ 7 ದಿನ ಅಂತ ಹಚ್ಕೋಬಾರ್ದು. ಇಲ್ಲಿ ನಮಗೆ ಬೇಕಾಗಿರೋದು ಪೂರ್ತಿ ಕೆಲಸ. ಇದು ನೋಡಿ, ಪೂರ್ತಿ ಕೆಲಸ. ಅರ್ಧ ಕೆಲಸನ 7 ದಿನದಲ್ಲಿ ಮಾಡಿದ್ರೆ ಪೂರ್ತಿ ಕೆಲಸ ಮಾಡ್ಲಿಕ್ಕೆ ಎಷ್ಟು ದಿನ ಆಗುತ್ತೆ? 14 ದಿನ ಆಗುತ್ತೆ. ಎಫಿಷಿಯನ್ಸಿ ಕಂಡುಹಿಡಬೇಕು. ಈ 14 ಮತ್ತು 8 ಲಸ್ ಏನಾಗುತ್ತೆ? 14 56 ಆಗುತ್ತೆ. ನೋಡ್ರಿ, 14 ಅಂದ್ರೆ 14, 8ರ ಮಗ್ಗೆಲ್ಲ 14 ಇಲ್ಲ, 14 28, 8ರ ಮಗ್ಗೆಲಿ 22 ಇಲ್ಲ, 28 ಇಲ್ಲ, 14 42, 8ರ ಮಗ್ಗೆಲಿ 42 ಇಲ್ಲ, 48 ಅದ, ಎಸ್ ಇಲ್ಲ. ಹಾಗಾದ್ರೆ 14 56, 8 7 56. ಎಸ್, ಟೋಟಲ್ ವರ್ಕ್ ಎಷ್ಟಾದ್ರೂ ಈಗ 56 ಟೋಟಲ್ ವರ್ಕ್ ಈಗ ಅವು. ಎಸ್, ಎಫಿಷಿಯನ್ಸಿ ಸಾಮರ್ಥ್ಯ ಸಿಗುತ್ತಿಲ್ಲ. 8 7 56 ಅಂದ್ರೆ ಇವ್ರು 3 ಕೂಡಿಕೊಂಡು 1 ದಿನದಲ್ಲಿ 7 ಕೆಲಸ ಮಾಡ್ತಾರೆ, 8 ದಿನದಲ್ಲಿ 56 ಕೆಲಸ ಮಾಡ್ತಾರೆ ಅಂತ ಅರ್ಥ. 14 4 56. ಎಸ್, ಕ್ಯೂ 1 ದಿನದಲ್ಲಿ 4 ಕೆಲಸ ಮಾಡ್ತಾನೆ, 14 ದಿನದಲ್ಲಿ 56 ಕೆಲಸ ಮಾಡ್ತಾನೆ. ಕ್ಲಿಯರಾ? ಇದು ಮುಗಿತಾ? ಎಸ್. ಹಾಗಾದ್ರೆ ಕ್ಯೂ 1 ದಿನದಲ್ಲಿ ಎಷ್ಟು ಕೆಲಸ ಮಾಡಿದ? ಈಗ 4 ಕೆಲಸ ಮಾಡಿದ. ಕ್ಯೂ 1 ದಿನದಲ್ಲಿ ಎಷ್ಟು ಕೆಲಸ ಮಾಡಿದ? 4 ಕೆಲಸ ಮಾಡಿದ. ಇವ್ರು 3 ಕೂಡಿಕೊಂಡು 1 ದಿನದಲ್ಲಿ 7 ಕೆಲಸ ಮಾಡಿದ್ರು. ಹಾಗಾದ್ರೆ ಇವನೊಬ್ಬನೇ 4 ಕೆಲಸ ಮಾಡಿದ್ರೆ ಇವ್ರು ಇಬ್ರು ಕೂಡಿದ್ರೆ ಎಷ್ಟಾಗುತ್ತೆ? 3 ಕೆಲಸ ಆದವು. ಎಸ್, ಸ್ಟೇಟ್ಮೆಂಟ್ 2ರಲ್ಲಿ ಏನಂತ ಹೇಳಿದರೆ, ಇವರಿಬ್ರು ಮಾಡುವ ಕೆಲಸದ ಅರ್ಧ ಇರ್ಬೇಕಂತೆ. ಅರ್ಧ ಐತೇನೆ ಇಲ್ಲ, ಇವನಷ್ಟು ಕೂಡ ಇಲ್ಲ. ಇವರಿಬ್ರು ಕೂಡಿಸಿದ್ರೆ ಇವ್ರು 4 ಕೆಲಸ ಮಾಡಿದ್ರೆ ಇವರಿಬ್ರು ಕೂಡಿಸಿದ್ರೆ 3 ಕೆಲಸ ಮಾಡ್ತಾರೆ. ಅರ್ಧ ಇವನಷ್ಟು ಕೂಡ ಕೆಲಸ ಮಾಡಲ್ಲ. ಇವ್ರ ಅರ್ಧ ಎಲ್ಲಿದ್ದ ಬಂತು? ಹಾಗಾದ್ರೆ ಆಯ್ಕೆ 14 ಅಲ್ಲ. ಕ್ಲಿಯರ್ ಆಯ್ತಾ? ಆಯ್ಕೆ 14 ಅಲ್ಲ, 7 ಅಲ್ಲ. ಹಾಗಾದ್ರೆ 7 ಅಲ್ಲ ಅಂದ್ಮೇಲೆ ನೆಕ್ಸ್ಟ್ ನಾನು 2ನೇ ಆಯ್ಕೆಗೆ ಹೋಗ್ತಾ ಇದ್ದೀನಿ. 2ನೇ ಆಯ್ಕೆಯಲ್ಲಿ ಏನಂತದ? ಪಿ ಮತ್ತು ಕ್ಯೂ ಮತ್ತು ಆರ್ ಇವ್ರು 3 ಕೂಡಿಕೊಂಡು ಒಂದು ಕೆಲಸವನ್ನು 8 ದಿನದಲ್ಲಿ ಮಾಡ್ತಾರೆ. ಕ್ಯೂ ಒಬ್ಬನೇ ಅರ್ಧ ಕೆಲಸ ಮಾಡ್ಲಿಕ್ಕೆ ಎಷ್ಟು ದಿನ ಅಂತ ಹೇಳಿದ್ರೆ 2ನೇ ಆಯ್ಕೆಗೆ ಹೋಗ್ತಾ ಇದೀನಿ. ಅರ್ಧ ಕೆಲಸ ಮಾಡ್ಲಿಕ್ಕೆ 12 ದಿನ. ಅರ್ಧ ಕೆಲಸ ಮಾಡ್ಲಿಕ್ಕೆ 12 ದಿನ ಅಂದಾಗ ಪೂರ್ತಿ ಕೆಲಸ ಮಾಡ್ಲಿಕ್ಕೆ 24 ದಿನ. ಆಯ್ತಾ? ಎಸ್, ಇವೆರಡು ಲಸ್ 24, 8ರ ಮಿಗ್ಗೆಲ್ 24. ಹಂಗಂದ್ರೆ ಟೋಟಲ್ ವರ್ಕ್ ಎಷ್ಟಾದ್ರು 24 ಅದು. ಲಸ್ 24 ಇದು ಟೋಟಲ್ ವರ್ಕ್ ಅಂತ ಆಗುತ್ತೆ. ಎಸ್, 8 ಎಷ್ಟಲ್ಲಿ 24, 8 3 24. 1 ದಿನದಲ್ಲಿ 3 ಕೆಲಸ ಮಾಡ್ತಾರೆ ಇವ್ರು 3 ಕೂಡಿಕೊಂಡು. 24 ಅಂದ್ರೆ 24. ಎಸ್, 1 ದಿನದಲ್ಲಿ ಒಂದೇ ಕೆಲಸ ಮಾಡ್ತಾನೆ ಕ್ಯೂ. ಕ್ಲಿಯರ್ ಆಯ್ತಾ? ಎಸ್, ಕ್ಯೂ 1 ದಿನಕ್ಕೆ ಎಷ್ಟು ಮಾಡ್ತಾನೆ? ಈಗ ಒಂದೇ ಕೆಲಸ ಮಾಡ್ತಾನೆ. ಕ್ಯೂ 1 ದಿನಕ್ಕೆ ಒಂದೇ ಕೆಲಸ ಮಾಡ್ತಾನೆ. ಇವ್ರು 3 ಕೂಡ್ಕೊಂಡು 3 ಕೆಲಸ ಮಾಡ್ತಾರೆ. ಇವನೊಬ್ಬನೇ 1 ಮಾಡಿದ್ರೆ ಇವರಿಬ್ರು ಕೂಡ್ಕೊಂಡು ಎಷ್ಟು ಮಾಡ್ತಾರೆ? ಈಗ 3ರಲ್ಲಿ 1 ಎಷ್ಟು? 2. ಹಾಗಾದ್ರೆ ಇವರಿಬ್ರು ಕೂಡ್ಕೊಂಡು 2 ಕೆಲಸ ಮಾಡ್ತಾರೆ. ಎಸ್, ಈಗ ಅವ್ರು ಕೇಳ್ತಕ್ಕಂಥ ಕ್ವಶನ್ 2ನೇ ಸ್ಟೇಟ್ಮೆಂಟು, ಪಿ ಮತ್ತು ಆರ್ ಮಾಡುವ ಕೆಲಸದ ಅರ್ಧದಷ್ಟನ್ನ ಕ್ಯೂ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಎಸ್ ಬಂತ? ಇವರಿಬ್ರು ಕೂಡ 2 ಮಾಡ್ತಾರೆ. 2ರ ಅರ್ಧ ಎಷ್ಟಾಯ್ತು? 1 ಆಗುತ್ತೆ. ಹಾಗಾದ್ರೆ ಈ 12 ಪೂರ್ತಿ ಕೆಲಸ ಮಾಡ್ಲಿಕ್ಕೆ 12, 24 ದಿನ ಆದ್ರೆ ಅರ್ಧ ಕೆಲಸ ಮಾಡ್ಲಿಕ್ಕೆ 12 ಸರಿಯಾಗಿರ್ತಕ್ಕಂಥ ಉತ್ತರ. ಅವ್ರು ಕೇಳ್ತಕ್ಕಂಥ ಕ್ವಶನ್ ಉತ್ತರ ಈಸಿಯಾಗಿ ಕಂಡುಹಿಡ್ಕೊಳ್ಬಹುದು ನಾವು.
ಅತಿ ವೇಗವಾಗಿ ಮಾಡ್ಬೋದು. ಇಲ್ಲಿ ಗೊತ್ತಾಗ್ಬಿಡುತ್ತೆ ನಮಗೆ. ಇಲ್ಲಿ ಬಂದಾಗ 56, ಇಲ್ಲಿ 4, 7 ಬಂದ್ಮೇಲೆ ಇವ್ರಿಬ್ಬರದು 7 ಆಗುತ್ತೆ. ಇವ್ರು 3 ಸೇರಿಸಿ 7, ಇವ್ರು ಒಬ್ಬಂದೇ 4 ಆತಂದ್ಮೇಲೆ ಇವ್ರಿಬ್ಬರದು 3 ಆಗ್ತದೆ. ತಕ್ಷಣ ಇದು ಎಲಿಮಿನೇಟ್ ಆಗಿಬಿಡುತ್ತೆ. ಯಾವಾಗ ಅದು ಎಲಿಮಿನೇಟ್ ಆಯ್ತು, ಸೆಕೆಂಡ್ ಆಯ್ಕೆಗೆ ಹೋಗ್ತೀವಿ. ಇದು ಯಾವಾಗ ನೀವು ಪ್ರಾಕ್ಟೀಸ್ ಬೇಗ ಬೇಗ ಮಾಡೋದು ಕಲ್ತ್ಕೊಳ್ತಿರೋ ಅತಿ ಈಸಿಯಾಗಿ ಮಾಡ್ಕೊಳ್ಬೋದು ಇಂಥ ಕ್ವಶನ್ಗಳನ್ನ. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ 6. ಎ ಮತ್ತು ಬಿ ಸೇಬು ಮತ್ತು ಕಿತ್ತಳೆ ಹಣ್ಣಿನ ರಸವನ್ನ ಇಷ್ಟಪಡುತ್ತಾರೆ. ಎ ಮತ್ತು ಸಿ ಸೇಬು ಹಣ್ಣು ಮತ್ತು ಬಾಳೆಹಣ್ಣಿನ ರಸವನ್ನ ಇಷ್ಟಪಡುತ್ತಾರೆ. ಬಿ ಮತ್ತು ಡಿ ಮಾವಿನ ಮತ್ತು ಕಿತ್ತಳೆ ಹಣ್ಣಿನ ರಸವನ್ನು ಇಷ್ಟಪಡುತ್ತಾರೆ. ಸಿ, ಡಿ ಮತ್ತು ಇ ಅನಾನಸ್ ಮತ್ತು ಬಾಳೆಹಣ್ಣಿನ ರಸವನ್ನ ಇಷ್ಟಪಡುತ್ತಾರೆ. ಹಾಗಾದ್ರೆ ಯಾರು ಬಾಳೆಹಣ್ಣು, ಮಾವಿನ ಹಣ್ಣು, ಅನಾನಸ್ ಮತ್ತು ಕಿತ್ತಳೆ ಹಣ್ಣಿನ ರಸವನ್ನ ಇಷ್ಟಪಡುತ್ತಾರೆ? ನೋಡ್ರಿ, ಇಲ್ಲಿ ಬಾಳೆಹಣ್ಣು, ಮಾವಿನ ಹಣ್ಣು, ಅನಾನಸ್ ಮತ್ತು ಕಿತ್ತಳೆ ಹಣ್ಣು ಈ 4 ಜ್ಯೂಸ್ ಅನ್ನ ಇಷ್ಟಪಡ್ತಕ್ಕಂಥವ್ರು ಯಾರಂತ ಕ್ವಶನ್ ಕೇಳಿದ್ದಾರೆ. ಎಸ್, ಇರ್ಲಿ. ಹಾಗಾದ್ರೆ ಇಲ್ಲಿ ನಾನು ಬರ್ಕೊಂಡಿದ್ದೀನಿ ಎಲ್ಲಾ ಜ್ಯೂಸ್ಗಳು, ಸೇಬು, ಕಿತ್ತಳೆ, ಬಾಳೆಹಣ್ಣು, ಮಾವಿನ ಹಣ್ಣು ಮತ್ತು ಅನಾನಸ್ ಜ್ಯೂಸ್ಗಳನ್ನ ಬರ್ಕೊಂಡಿದ್ದೀನಿ. ಯಾವ್ದಾವ್ದು ಯಾರ್ಯಾರಿಗೆ ಇಷ್ಟ ಆಗುತ್ತೋ ಅದು ಮುಂದೆ ಬರಿತಾ ಹೋಗ್ತೀನಿ. ಎಸ್. ಮೊದಲನೇದು ಏನಂತ ಹೇಳಿದ್ದಾರೆ, ಎ ಮತ್ತು ಬಿ ಸೇಬು ಮತ್ತು ಕಿತ್ತಳೆ ಹಣ್ಣು. ಸೇಬು ಮತ್ತು ಕಿತ್ತಳೆ ಹಣ್ಣು ಇಲ್ಲಿದೆ. ಯಾರ್ಯಾರು? ಎ ಮತ್ತು ಬಿ. ಎ ಮತ್ತು ಬಿ. ಎ ಮತ್ತು ಬಿ ಸೇಬು ಹಣ್ಣು ಮತ್ತು ಕಿತ್ತಳೆ ಹಣ್ಣನ್ನ ಇರೋದನ್ನ ಇಷ್ಟಪಡ್ತಾರೆ ಇವರಿಬ್ರು. ಒಂದನೇ ಸ್ಟೇಟ್ಮೆಂಟ್ ಮುಗೀತು. ಎರಡನೇದು, ಎ ಮತ್ತು ಸಿ ಸೇಬು ಮತ್ತು ಬಾಳೆಹಣ್ಣಿನ ರಸವನ್ನು ಇಷ್ಟಪಡ್ತಾರೆ. ಯಾರು? ಎ ಮತ್ತು ಸಿ ಸೇಬು ಮತ್ತು ಬಾಳೆಹಣ್ಣು. ನೋಡ್ರಿ, ಸೇಬು ಮತ್ತು ಬಾಳೆಹಣ್ಣನ್ನು ಯಾರ್ಯಾರು ಇಷ್ಟಪಡ್ತಾರೆ? ಎ ಮತ್ತು ಸಿ ಬಾಳೆಹಣ್ಣಿನ ರಸವನ್ನ. ಇನ್ನು ಮತ್ತು ಸೇಬು, ಎ ಬಂದಿದೆ ಈಗಾಗಲೇ, ಸಿ. ನೋಡ್ರಿ, ಎ ಮತ್ತು ಸಿ ಸೇಬು ಮತ್ತು ಬಾಳೆಹಣ್ಣಿನ ರಸವನ್ನ ಇಷ್ಟಪಡ್ತಾರೆ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಮೂರನೇದು, ಬಿ ಮತ್ತು ಡಿ ಮಾವಿನ ಮತ್ತು ಕಿತ್ತಳೆ ಹಣ್ಣಿನ ರಸವನ್ನ ಇಷ್ಟಪಡ್ತಾರೆ. ಮಾವಿನ ಯಾರು? ಬಿ ಮತ್ತು ಡಿ. ಬಿ ಮತ್ತು ಡಿ ಮಾವಿನ ಮತ್ತು ಕಿತ್ತಳೆ ಹಣ್ಣಿನ ರಸ. ಕಿತ್ತಳೆ ಯಾರು? ಬಿ ಮತ್ತು ಡಿ. ಬಿ ಈಗಾಗಲೇ ಬಂದಿದೆ, ಡಿ. ಮುಗಿತಾ? ಮಾವಿನ ಮತ್ತು ಕಿತ್ತಳೆ ರಸವನ್ನ ಬಿ ಮತ್ತು ಡಿ ಇಷ್ಟಪಡ್ತಾ ಇದ್ದಾರಂತೆ. ನೆಕ್ಸ್ಟ್ ಕೊನೆಯದಾಗಿ ಹೇಳಿದರೆ ಸಿ, ಡಿ ಮತ್ತು ಇ ಅನಾನಸ್ ಮತ್ತು ಬಾಳೆಹಣ್ಣಿನ ರಸ. ಅನಾನಸ್ ಇಲ್ಲಿದೆ. ಯಾರ್ಯಾರು? ಸಿ, ಡಿ ಮತ್ತು ಇ. ಅನಾನಸ್ ಮತ್ತು ಬಾಳೆಹಣ್ಣಿನ ರಸ. ಬಾಳೆಹಣ್ಣು ಇಲ್ಲಿದೆ. ಯಾರ್ಯಾರೀಗ? ಸಿ ಬಂದಿದ್ದಾನಾಗಲೇ, ಈಗ ಬಂದಿರತಕ್ಕಂಥದ್ದು ಉಳಿದಿರ್ತಕ್ಕಂಥ ಡಿ ಮತ್ತು ಇ. ಕ್ಲಿಯರ್ ಆಯ್ತಾ? ಸಿ, ಡಿ, ಇ ಅನಾನಸ್ ಮತ್ತು ಬಾಳೆಹಣ್ಣಿನ ರಸವನ್ನ ಇಷ್ಟಪಡುತ್ತಾರೆ. ಕ್ಲಿಯರ್ ಆಯ್ತಾ ಈಗದು? ಎಸ್. ಈಗ ನೋಡ್ರಿ, ಯಾರು ಬಾಳೆಹಣ್ಣು, ಮಾವಿನ ಹಣ್ಣು ಮತ್ತು ಅನಾನಸ್ ಹಣ್ಣು ಮತ್ತು ಕಿತ್ತಳೆ ಹಣ್ಣು ಈ 4 ಹಣ್ಣನ್ನ ಇಷ್ಟಪಡ್ತಕ್ಕಂಥವ್ರು ಯಾರು? ಇದರಲ್ಲಿ ಕಾಮನ್ ಆಗಿರ್ತಕ್ಕಂಥದ್ದು ಯಾವುದು? ಯಾವ್ದು? ಕಿತ್ತಳೆ, ಬಾಳೆ, ಮಾವು ಮತ್ತು ಅನಾನಸ್. ಈ 4ರಲ್ಲಿ ಕಾಮನ್ ಆಗಿರ್ತಕ್ಕಂಥದ್ದು ಎ. ಇಲ್ಲಿದೆ, ಇಲ್ಲಿಲ್ಲ, ಎ ಅಲ್ಲ. ನೆಕ್ಸ್ಟ್ ಬಿ ಇಲ್ಲಿದೆ, ಇಲ್ಲಿಲ್ಲ, ಬಿ. ಹಾಗಾದ್ರೆ ಇದು ಕಾಮನ್ ಇಲ್ಲ. ನೆಕ್ಸ್ಟ್ ಡಿ ಇಲ್ಲಿದೆ, ಡಿ ಇಲ್ಲಿದೆ. ಹಾಗಾದ್ರೆ ಡಿ ಕಾಮನ್ ಆಗಿ 4 ಜ್ಯೂಸ್ಗಳನ್ನ ಇಷ್ಟಪಡ್ತಾನೆ. ಹಾಗಾದ್ರೆ ಡಿ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೋಡ್ರಿ, ಸಿ ಇವೆರಡರಲ್ಲಿ ಇದಾನೆ, ಇಲ್ಲಿಲ್ಲ. ಇ ಇವೆರಡರಲ್ಲಿ ಇದಾನೆ, ಇವೆರಡಲ್ಲಿಲ್ಲ. ಹಾಗಾದ್ರೆ ಡಿ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಆಯ್ಕೆಯಲ್ಲಿ ಡಿ ಇದೆನಾ? ಎಸ್, ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಕ್ಲಿಯರ್? ಸಿಂಪಲ್ ಆಗಿದೆ. ಮುಂದಿನ ಕ್ವಶನ್ 7. ಪುಸ್ತಕದ ಎಲ್ಲಾ ಪುಟಗಳ ಸಂಖ್ಯೆಯನ್ನ ಬರೆಯುವಾಗ ಅಂಕಿ 1 136 ಬಾರಿ ಬರೆಯಲ್ಪಡುತ್ತದೆ. ಹಾಗಾದ್ರೆ ಪುಸ್ತಕದಲ್ಲಿನ ಪುಟಗಳ ಸಂಖ್ಯೆ ಎಷ್ಟು? 1 ಅಂತಕ್ಕಂಥ ನಂಬರ್ ಅನ್ನ 136 ಸರಿ ಯೂಸ್ ಮಾಡಿದಾರಂತೆ. ಹಾಗಾದ್ರೆ ಆ ಪುಸ್ತಕದಲ್ಲಿರ್ತಕ್ಕಂಥ ಪುಟಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ ಇದೆ. ಇದು ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್. ಎಷ್ಟು ಸರಿ ಬರೆದಿದ್ದಾರೆ? 136 ಸರಿ ಬರೆದಿದ್ದಾರೆ. ಹೌದಾ? ಇರ್ಲಿ. ನಾವು 1ರಿಂದ 100ರವರೆಗೆ ಬರೆದಾಗ 1 ಎಷ್ಟರ ಬರ್ತೀವಿ ನೋಡ್ರಿ. ನಾವೀಗ 0ದಿಂದ 99 ವರೆಗೆ ಬರಿತೀವಿ ಅಂತ ಇಟ್ಕೊಳ್ಳಿ. ಎಲ್ಲೆಲ್ಲಿ ಬರುತ್ತೆ? 1 ಬರುತ್ತೆ, ಆಮೇಲೆ 11, ಆಮೇಲೆ 21, ಆಮೇಲೆ 31ರಲ್ಲಿ 1 ಬರುತ್ತೆ, 41ರಲ್ಲಿ 1 ಬರುತ್ತೆ, 51ರಲ್ಲಿ 1 ಬರುತ್ತೆ, 61ರಲ್ಲಿ, 71ರಲ್ಲಿ, 81ರಲ್ಲಿ, ನೆಕ್ಸ್ಟ್ 91ರಲ್ಲಿ 1 ಬರುತ್ತೆ ಬಿಡಿ ಸ್ಥಾನದಲ್ಲಿ. ನೆಕ್ಸ್ಟ್ 10ರ ಸ್ಥಾನದಲ್ಲಿ ಬರ್ತಕ್ಕಂಥ ಯಾವುದು? 10. ಹೌದಾ? 1 ಬಂತು. ಆಮೇಲೆ 11 ಇಲ್ಲಿ ಬಂತು, ಬರಲ್ಲ. ನೆಕ್ಸ್ಟ್ 12, 13, 14, 15, 16, 17, 18, 19 ಮುಗಿತಾ? 20. ನೆಕ್ಸ್ಟ್ ಎಲ್ಲಿಯೂ ಬರಲ್ಲ 1. ಎಲ್ಲಿವರೆಗೂ? 99 ಬರೋವರೆಗೂ ಕೂಡ ಇಷ್ಟರಲ್ಲೇ 1 ಬರ್ತಕ್ಕಂಥದ್ದು, ಮತ್ತೆ ಎಲ್ಲಿ 1 ಬರಲ್ಲ.
ಹೌದಾ? ಹಾಗಾದ್ರೆ ಎಷ್ಟಾದ್ರು ನೋಡ್ರಿ, 1 2 3 4 5 6 7 8 9 10 11. ಇಲ್ಲಿ ಎಷ್ಟಾದವು? 11 ಆದವು. 11 ಅಲ್ವಾ? ಇಲ್ಲಿ ಎಷ್ಟದು? 1 2 3 4 5 6 7 8 9. ಇಲ್ಲಿ ಎಷ್ಟದು? 9 ಆದವು. ಹಾಗಾದ್ರೆ 11 ಮತ್ತು 9 ಎಷ್ಟಾದವು? 20 ಆದವು. ಹಾಗಾದ್ರೆ 0ದಿಂದ 99 ಪೇಜ್ ಆಗುವವರೆಗೆ ಎಷ್ಟು ಬಂದವು? 20 ಸಾರಿ ಒಂದನ್ನ ಬಳಸಿದ್ವಿ. ಆಯ್ತಾ? ಒಂದನ್ನ ಎಷ್ಟು ಸಾರಿ? 20 ಸಾರಿ ಬಳಸಿದ್ವಿ. ಈಗ 99 100 ಇಂದ 199 ವರೆಗೂ ಇಲ್ಲಿ ನೋಡಿ, 0ದಿಂದ 99 ವರೆಗೆ 20 ಆಯ್ತಾ? 20 ಮುಗೀತು. 20 ಬಂದ್ವಾ? ಈಗ ಇಲ್ಲಿ 1ರಿಂದ 199 ವರೆಗೆ ಅಂದ್ರೆ 100ರಿಂದ 190 ಇಲ್ಲಿ 100 ಸ್ಥಾನದಲ್ಲಿ 1ರಿಂದ ಇಲ್ಲಿ ಎಷ್ಟು ಸರಿ ಬಳಸ್ತೀವಿ ನಾವು? 100 ವರೆಗೂ ಬಳಸ್ತೀವಿ ನಾವು. 100 ಸರಿ ಬಳಸ್ತೀವಿ ನಾವು. 1 101 102 103 103 104 199 ಅಂದ್ರೆ ಎಷ್ಟಾಗ್ತವೆ? ಇಲ್ಲಿ 99 ಆಗಲ್ಲ, ಇಲ್ಲಿ 0 ಇರುತ್ತೆ. ಇಲ್ಲಿ ಎಷ್ಟಾಗ್ತದೆ? 100 ಸರಿ ಒಂದನ್ನ ಬಳಸ್ತೀವಿ. ಹಾಗಾದ್ರೆ ಇದು 20, ಇದು 100, 120 ಸಾರಿ ಬಳಸ್ತೀವಿ. ಎಲ್ಲಿ? 100ದಿಂದ 199 ವರೆಗೂ. ಹೌದಾ? ಕ್ಲಿಯರ್ ಆಯ್ತಾ? ಎಷ್ಟು ಪುಟಗಳಾಗಿರ್ತಾವ? ಈಗ 199 ಪುಟಗಳಾಗಿರ್ತಾವೆ. ಹಾಗಾದ್ರೆ ಟೋಟಲ್ ಎಷ್ಟಾದ್ರು ನೋಡ್ರಿ, ಈಗ 120, ಇದು ಒಂದು 120, 140 ಸಾರಿ ಬಳಸಿದ್ರು ಎಷ್ಟು ಪೇಜ್ ಆದಾಗ? 199 ಪೇಜ್ ಆದಾಗ. ಹೌದಾ? 199 ಪೇಜ್ ಆದಾಗ 140 ಸಾರಿ ಬೆಳೆಸಿದ್ರು. 100 ತನಕ 20, 100ದಿಂದ 99 ವರೆಗೂ 120. ಟೋಟಲ್ ಎಷ್ಟಾಯ್ತು? 140 ಆಯ್ತು. ಅವ್ರು ಕೇಳಿದ್ರು 136. ಹಾಗಾದ್ರೆ 136 ಆಗ್ಬೇಕಾಗಿತ್ತು ಅಂತ ಹೇಳಿದ್ರೆ ನಾನು ಈಜಿಯಾಗಿ ನೀವು ಒಂದೊಂದು ಮೈನಸ್ ಮಾಡ್ತಾರ ಅವ್ರಿ. ಇಲ್ಲಿ 136 ಅಂತ ಡೈರೆಕ್ಟ್ ಆಗಿ ಹಚ್ಬಿಡ್ರಿ. 136 ಎಷ್ಟು ಮೈನಸ್ ಆಗಿದೆ? ಇಲ್ಲಿ 4 ಮೈನಸ್ ಆಗಿದೆ. ಹೌದಾ? ಇಲ್ಲಿ ಎಷ್ಟು ಮೈನಸ್ ಆಗಿದೆ? 4 ಮೈನಸ್ ಆಗಿದೆ. ಅದೇ 4 ಮೈನಸ್ ಇಲ್ಲಿ ಮಾಡಿಬಿಟ್ರೆ ಎಷ್ಟಾಗುತ್ತೆ? 199ರಲ್ಲಿ 4 ಹೋದ್ರೆ 195 ಪುಟಗಳಲ್ಲಿ 131 ಸಾರಿ ಬಳಸಿದ್ದಾರೆ ಒಂದನ್ನ. ಕ್ಲಿಯರ್ ಆಗಿ ಗೊತ್ತಾಯ್ತು? ಇಲ್ಲ ನಿಮ್ಗೆ ಗೊತ್ತಾಗ್ಲಿಲ್ಲ ಇಲ್ಲಿ ಎಷ್ಟು ಮೈನಸ್ ಮಾಡಕ? ಹಾಗಾದ್ರೆ 140, ಅದಾದ್ಮೇಲೆ 139, ಅದಾದ್ಮೇಲೆ 138, ಅದಾದ್ಮೇಲೆ 137, ಅದಾದ್ಮೇಲೆ 136. ಹೌದಾ? ಎಷ್ಟು? 140 ಆದಾಗ ಎಷ್ಟು ಸರಿ ಬೆಳೆಸಿದ್ರೆ? 199 ಪೇಜ್ ಇದೆ. ಆಮೇಲೆ ಇದು 198ನೇ ಪೇಜ್ ಇದೆ, ಇದು 197ನೇ ಪೇಜ್ ಇದೆ, ಇದು 196ನೇ ಪೇಜ್ ಇದೆ. ಆಗ 195ನೇ ಪೇಜ್ ಇರುತ್ತೆ. ಹೌದಾ? ಈಸಿಯಾಗಿ ನೀವು ಮೈನಸ್ ಮಾಡಿದ್ರೆ ನಿಮ್ಗೆ ಸಿಕ್ಬಿಡುತ್ತೆ. ಕ್ಲಿಯರ್? ಅರ್ಥ ಆಯ್ತು? ಮುಂದಿನ ಕ್ವಶನ್ ಹೋಗೋದಾ? ನೆಕ್ಸ್ಟ್ ಕ್ವಶನ್ 8. ಒಬ್ಬ ಅಂಗಡಿಯವನು ಒಂದು ವಸ್ತುವನ್ನ 96 ರೂಪಾಯಿಗೆ ಮಾರಾಟ ಮಾಡುತ್ತಾನೆ ಮತ್ತು X% ಲಾಭವನ್ನು ಪಡೆಯುತ್ತಾನೆ. ಅವನು ಅದೇ ವಸ್ತುವನ್ನು 68 ರೂಪಾಯಿಗೆ ಮಾರಿದಾಗ ಅವನು X-5 ನಷ್ಟವನ್ನ ಅನುಭವಿಸುತ್ತಾನೆ. ಶೇಕಡ X-5 ನಷ್ಟವನ್ನು ಅನುಭವಿಸುತ್ತಾನೆ. ಹಾಗಾದ್ರೆ ಆ ವಸ್ತುವಿನ ಮೂಲ ಬೆಲೆಯನ್ನ ಕಂಡು ಹಿಡಿಯಿರಿ. ನೋಡ್ರಿ, ಇದನ್ನ ನಾವು ಆಪ್ಷನ್ ವೆರಿಫೈ ಮಾಡೋಣ, ಅತಿ ಬೇಗವಾಗಿ ಸಿಗುತ್ತೆ. ಒಂದು ವಸ್ತುವಿನ ಮೂಲ ಬೆಲೆ ಇದೆ ಇಲ್ಲಿ, ಮೂಲ ಬೆಲೆ. ಆ ವಸ್ತುವನ್ನ 98 ರೂಪಾಯಿಗೆ ಮಾರಿದಾಗ ಅವನಿಗೆ X% ಲಾಭ ಆಗುತ್ತದೆ. ಪ್ಲಸ್ X% ಲಾಭ ಆಗುತ್ತೆ. ಹೌದಾ? ಮೂಲ ಬೆಲೆಗೆ ಶೇಕಡ X ಲಾಭ ಆಗುತ್ತೆ 98 ರೂಪಾಯಿಗೆ ಮಾರಿದಾಗ. ಸಾರಿ, 96 ರೂಪಾಯಿಗೆ ಮಾರಾಟ ಮಾಡಿದಾಗ. ಎಸ್. ನೆಕ್ಸ್ಟ್ 68 ರೂಪಾಯಿಗೆ ಮಾರಿದಾಗ ಇಲ್ಲಿ ನಷ್ಟ ಆಗುತ್ತೆ. ನೋಡ್ರಿ, 68 ರೂಪಾಯಿಗೆ ಮಾರಿದಾಗ ಅವನಿಗೆ ನಷ್ಟ ಆಗುತ್ತೆ. ಎಷ್ಟು? X-5 ನಷ್ಟ ಆಗುತ್ತೆ. ಇದೇನಿದೆಲ್ಲ ಇದರ -5 ಏನಾಗುತ್ತೆ? ನಷ್ಟ ಆಗುತ್ತೆ ಶೇಕಡ. ಹೌದಾ? ಹಾಗಾದ್ರೆ ಮೂಲ ಬೆಲೆ ಕಂಡಿಡ್ರಿ ಅಂತ ಕ್ವಶನ್ ಕೇಳಿದ್ರೆ, ಎಸ್, ನಾವೇನ್ ಮಾಡ್ಬಿಡಕ್ಕೆ ಇದನ್ನ ಆಪ್ಷನ್ ವೆರಿಫೈ ಮಾಡಿಬಿಟ್ರೆ ಅತಿ ವೇಗವಾಗಿ ಉತ್ತರ ಸಿಗುತ್ತೆ ನಮಗೆ. ಎಸ್, ಮೊದಲನೇದು ಏನಿದೆ ನೋಡ್ರಿ, 76 ರೂಪಾಯಿ ಅಂತ ಇಟ್ಕೊಳ್ರಿ. ಮೂಲ ಬೆಲೆ 76 ರೂಪಾಯಿ ಇದೆ. 76 ರೂಪಾಯಿದನ್ನ 96 ರೂಪಾಯಿಗೆ ಮಾರಿದಾಗ ಲಾಭ ಎಷ್ಟಾಗುತ್ತೆ ನೋಡ್ರಿ? 76 ರೂಪಾಯಿ ತಕ್ಕಂತ 96 ರೂಪಾಯಿಗೆ ಮಾರಿದ ಎಷ್ಟಾಗುತ್ತೆ ಲಾಭ? 20 ರೂಪಾಯಿ ಲಾಭ ಆಗುತ್ತೆ. ಹಾಗಾದ್ರೆ 76ಕ್ಕೆ 20 ರೂಪಾಯಿ ಲಾಭ ಆದ್ರೆ 100ಕ್ಕೆ ಎಷ್ಟಾಯ್ತು? ನಮ್ಗೆ ಇದು ಸಿಗುತ್ತೆ. ಹೌದಾ? 76ಕ್ಕೆ 20 ರೂಪಾಯಿ ಲಾಭ ಆದ್ರೆ 96 ರೂಪಾಯಿಗೆ ಮಾರಾಟ ಮಾಡಿದ್ವಿ. 100ಕ್ಕೆ ಎಷ್ಟು X% ಸಿಗುತ್ತೆ ನೋಡ್ರಿ. ಕೆಲಸ ಮಾಡಕ್ ಬರ್ತಾನ? ಎಸ್, 4 5 20, 4 1 4 9, ಇಲ್ಲಿ 19 ಬಗ್ಗೆ ಇಲ್ಲಿ ಇದು ಹೋಗಲ್ಲ, ಇದು ಹೋಗಲ್ಲ, ಇದು ಹೋಗಲ್ಲ. ಇದನ್ನ ಪೆಂಡಿಂಗ್ ಇಡ್ರಿ. 76 ಅನ್ನ ಪೆಂಡಿಂಗ್ ಇಡ್ರಿ. ಒಂದೇ ಆಯ್ಕೆ ಏನಿದ್ರೆ ಅದನ್ನ ಪೆಂಡಿಂಗ್ ಇರಲಿ. ಯಾಕಂತಂದ್ರೆ ಇಲ್ಲಿ 19ರಿಂದ 100 ಕ್ಯಾನ್ಸಲ್ ಮಾಡಕ್ ಬರಲ್ಲ, 19ರಿಂದ 5 ಕ್ಯಾನ್ಸಲ್ ಮಾಡ್ಲಿಕ್ಕೆ ಪೆಂಡಿಂಗ್ ಇರಲಿ, ಮುಗೀತದು. ನೆಕ್ಸ್ಟ್ ಎರಡನೇ ಆಯ್ಕೆ ಹೋಗ್ತಾ ಇದೀನಿ. ಈಗ ಎರಡನೇ ಆಯ್ಕೆ ಏನದ? 80 ರೂಪಾಯಿ ಅದ. 80 ರೂಪಾಯಿ ಏನದ? ಎರಡನೇ ಆಯ್ಕೆ 80 ರೂಪಾಯಿ ಇದೆ. 80 ರೂಪಾಯಿ ಇದೆ ಎರಡನೇ ಆಯ್ಕೆ. ಎಸ್. ಈಗ 80 ರೂಪಾಯಿದನ್ನ 96 ರೂಪಾಯಿಗೆ ಮಾರಿದಾಗ ಲಾಭ ಎಷ್ಟಾಗುತ್ತೆ?
16 ರೂಪಾಯಿ ಆಗುತ್ತೆ. 80 ರೂಪಾಯಿಗೆ 16 ರೂಪಾಯಿ ಲಾಭ ಆದ್ರೆ 100ಕ್ಕೆ ಎಷ್ಟಾಗುತ್ತೆ ಗೊತ್ತಾನೆ? 100ಕ್ಕೆ ಎಷ್ಟಾಗುತ್ತೆ ನೋಡ್ರಿ. 16 ಒಂದಲೆ 16, 16 ಐದಲೆ 80, 5 ಒಂದಲೆ 5 20, ಎಸ್ 20% ಏನಾಯ್ತು? ಲಾಭ ಆಯ್ತು. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಯ್ತು? ಈಗ 20% ಆಯ್ತು. ಈಗ ಇದನ್ನ 80 ರೂಪಾಯಿ ಇರ್ತಕ್ಕಂಥ 68 ರೂಪಾಯಿಗೆ ಮಾರಾಟ ಮಾಡಿದಾಗ ಎಕ್ಸ್ ಮೈನಸ್ 5 ಅಂದ್ರೆ 15% ಆಗ್ಬೇಕಿದು ಅಂದ್ರೆ ಸರಿ. 80 ಉತ್ತರ ಸರಿ, ಇಲ್ಕಂತ ತಪ್ಪಾಗುತ್ತೆ. ಎಸ್ ಈಗ ನೋಡ್ರಿ 80 ರೂಪಾಯಿ ಇದೆ, 80 ರೂಪಾಯಿ. ಆ 80 ರೂಪಾಯಿ 68 ರೂಪಾಯಿಗೆ ಮಾರಾಟ ಮಾಡಿದಾಗ ಏನಾಗುತ್ತೆ? ಲಾಸ್ ಆಗುತ್ತೆ. ಎಷ್ಟು ರೂಪಾಯಿ ಲಾಸ್ ಆಗುತ್ತೆ? 80 68 ರೂಪಾಯಿಗೆ ಮಾರಿದಾಗ 12 ರೂಪಾಯಿ ಲಾಸ್ ಆಗುತ್ತೆ. ಹೌದಾ? 12 1 68 80 ಲಾಸ್ ಆಯ್ತಾ? ಹಾಗಾದ್ರೆ 100ಕ್ಕೆ ಎಷ್ಟಾಗುತ್ತೆ? ಶೇಕಡ ಕಂಡುಹಿಡಿಬೇಕು. ಅದೆಷ್ಟಾಗಬೇಕು? 15 ಆಗ್ಬೇಕು. ಈಗ ಇದು ಉತ್ತರ. ಎಸ್ 4 ಮೈಕೆಲ್ ಹೋಗ್ತಾವಲ್ಲ, 4 3 12, 4 2 8, 4 0 0, 21 20, 25 100, 5 3 5 ಎಷ್ಟಾಯ್ತು? 15 ಬಂತ? 15% ಏನಾಗುತ್ತೆ? ನಷ್ಟ ಆಗುತ್ತೆ. ಎಸ್ 15% ಬಂತು ನೋಡ್ರಿ. 20% ಮೈನಸ್ 5% 15% ಆಯ್ತು. ಹಾಗಾದ್ರೆ ದ ರೈಟ್ ಆನ್ಸರ್, ಅದರ ವಸ್ತುವಿನ ಮೂಲ ಬೆಲೆ ಎಷ್ಟಾಗುತ್ತೆ? 80 ರೂಪಾಯಿ. ಇಸ್ ರೈಟ್ ಆನ್ಸರ್. ಮುಗ್ದ ಹೋಯ್ತು. ಎಷ್ಟು ಸಿಂಪಲ್ ಆಗಿ ಕಂಡು ಹಿಡ್ಕೊಂಡ್ರಿ ನೋಡೋದನ್ನ. ಎಸ್ ಗೊತ್ತಾಯ್ತು. ಆಯ್ಕೆಯಲ್ಲಿದ್ದಾನೆ 80. ಎರಡನೇ ಆಯ್ಕೆಲ್ಲ ನಾನು ಆಪ್ಷನ್ ವೆರಿಫೈ ಮಾಡಿದ್ದು ಕ್ಲಿಯರ್. ಎಸ್ ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 9. ಒಂದು ಸಂಗೀತ ಕಚೇರಿಯಲ್ಲಿ 30% ಮಹಿಳಾ ಪ್ರೇಕ್ಷಕರು ಇರುವರು. ಮಹಿಳಾ ಪ್ರೇಕ್ಷಕರಷ್ಟನ್ನ 30% ಇದೆ. ಉಳಿದವರಲ್ಲಿ 60% ಪುರುಷರು. ಉಳಿದವರಲ್ಲಿ 60 ನೋಡ್ರಿ ಪುರುಷರು ಮತ್ತು ಉಳಿದವರು ಮಕ್ಕಳಾಗುವರು. 60 ಆದ್ಮೇಲೆ ಉಳಿದಿರ್ತಕ್ಕಂಥವ್ರು 40% ಆದ್ರೆ ಮಕ್ಕಳಿದಾರಂತೆ. ಅವರಲ್ಲಿ 1400 ಜನ ಮಕ್ಕಳಾಗಿದ್ದರೆ ಅಲ್ಲಿದ್ದ ಒಟ್ಟು ಪ್ರೇಕ್ಷಕರ ಸಂಖ್ಯೆ ಎಷ್ಟು ನೋಡ್ರಿ. ಇಲ್ಲೇ ಪುರುಷರಿದ್ದಾರೆ, ಮಹಿಳೆಯರಿದ್ದಾರೆ, ಮಕ್ಕಳು ಇದ್ದಾರೆ ನೋಡ್ರಿ. ಯಾರ್ಯಾರಿದ್ದಾರೆ? ವುಮೆನ್ನು ಪ್ಲಸ್ ಮೆನ್ನು ಪ್ಲಸ್ ಚಿಲ್ಡ್ರನ್ ಇದ್ದಾರೆ. ಇದು 100%. ಎಷ್ಟು ಪರ್ಸೆಂಟ್ ಇದು? 100%. ನಾನು ಒಂದೊಂದೇ ಲೆಕ್ಕ ಹಾಕ್ತಾ ಹೋಗ್ತೀನಿ. ಮೊದಲು 100%. ಸಂಗೀತ ಕಚೇರಿಯಲ್ಲಿ 30% ಮಹಿಳಾ ಪ್ರೇಕ್ಷಕರು. ವುಮೆನ್ಸ್ ಎಷ್ಟಿದಾರಂತೆ? ವುಮೆನ್ಸ್ ಎಷ್ಟಿದ್ದಾರೆ? 30% ಇದ್ದಾರೆ. ಹಾಗಾದ್ರೆ ಉಳಿದಿರ್ತಕ್ಕಂಥದ್ದು 70% ಯಾರಿದ್ದಾರೆ? ಮೆನ್ನು ಮತ್ತು ಚಿಲ್ಡ್ರನ್ ಇದ್ದಾರೆ. ಮೆನ್ನು ಪ್ಲಸ್ ಚಿಲ್ಡ್ರನ್ ಇದ್ದಾರೆ. ಕ್ಲಿಯರ್ ಆಯ್ತಾ ಇದು? ಹಾಗಾದ್ರೆ ಉಳಿದವರು ಯಾರ್ಯಾರೀಗ? ಮೆನ್ನು ಮತ್ತು ಚಿಲ್ಡ್ರನ್. ಮೆನ್ನು ಮತ್ತು ಚಿಲ್ಡ್ರನ್ ಉಳಿದ್ರೆ ಇದಕ್ಕೆ ನಾನು 100% ತಗೋತೀನಿ. ಇದನ್ನ 100%. ಇದು ಮುಗೀತಿದ್ದು ಸಪರೇಟ್. ಇದು 30% ವುಮೆನ್ ಆದ್ರೆ 70% ಪುರುಷರು ಮತ್ತು ಮಕ್ಕಳು ಇರ್ತಾರೆ. ಉಳಿದವರಲ್ಲಿ ಅಂದಾಗ ಉಳಿದವರು ಮಕ್ಕಳು ಮತ್ತು ಚಿಲ್ಡ್ರನ್ ಉಳಿದರೆ ಅದ್ರದ್ದು 100% ತಗೋತೀನಿ ನಾನು. ಇದ್ರದ್ದಿಲ್ಲ, ಈಗ ಇದ್ರದಷ್ಟೇ ತೆಗೆದುಕೊಳ್ತೀನಿ. 100%. ಎಸ್ ಇಲ್ಲಿ 60% ಪುರುಷರು ನೋಡ್ರಿ. ಇಲ್ಲಿ ಮೆನ್ ಎಷ್ಟು ಜನ ಇದಾರಂತೆ? 60% ಇದ್ದಾರೆ. 60% ಇದ್ರೆ ಉಳಿದಿರೋ ಮೆನ್ನು ಮತ್ತು ಚಿಲ್ಡ್ರನ್ಸ್. ಹಾಗಾದ್ರೆ ಚಿಲ್ಡ್ರನ್ಸ್ ಎಷ್ಟಿರ್ತಾರೆ? 40% ಇರ್ತಾರೆ. ಮುಗ್ದ ಹೋಯ್ತು. ಹೌದಾ? ಹಾಗಾದ್ರೆ ಉಳಿದವರಲ್ಲಿ ಅವರಲ್ಲಿ 1400 ಮಕ್ಕಳಾಗಿದ್ದಾರೆ ಅಂದ್ರೆ 40% ಅಂದ್ರೆ 1400. ಹೌದಾ? 1400 40% ಅಂದ್ರೆ ಎಷ್ಟಾಯ್ತು? 1400 ಆಯ್ತು. ಹಾಗಾದ್ರೆ ಕ್ವಶನ್ ಕೇಳಿದ್ರೆ ಅಲ್ಲಿದ್ದ ಒಟ್ಟು ಪ್ರೇಕ್ಷಕರ ಸಂಖ್ಯೆ ಎಷ್ಟು? ಹಾಗಾದ್ರೆ ಅಲ್ಲಿರ್ತಕ್ಕಂಥ ಮಹಿಳೆಯರ ಸಂಖ್ಯೆ, ಪುರುಷರ ಸಂಖ್ಯೆ ಮತ್ತು ಮಕ್ಕಳ ಒಟ್ಟು ಸಂಖ್ಯೆ ಎಷ್ಟಾಗುತ್ತೆ ಅಂತ ಕ್ವಶನ್ ಕೇಳಿದರೆ ಸಿಂಪಲ್. ಇದೀಗ 100%, ಟೋಟಲ್ 100%. ನಾವು ಮೆನ್ ಕಂಡಿಡ ಅವಶ್ಯಕತೆ ಇಲ್ಲ. 100%. 40% ಅಂದ್ರೆ 1400. ಹಾಗಾದ್ರೆ 100% ಅಂದ್ರೆ ಎಷ್ಟು ಅಂದಾಗ ಈ ಮೆನ್ನು ಮತ್ತು ಮಕ್ಕಳು ಸಿಕ್ಬಿಡ್ತಾರೆ. ಯಾವಾಗ ಮೆನ್ನು ಮತ್ತು ಮಕ್ಕಳ ಸಂಖ್ಯೆ ಸಿಗುತ್ತೆ, ಇಲ್ಲಿ 70% ಅಂದ್ರ ಇಲ್ಲಿ ಇವರ ಸಂಖ್ಯೆ ಹಚ್ಕೊಳ್ಬೇಕು. 70% ಅಂತಂದ್ರೆ ಈ ಸಂಖ್ಯೆ ಇಲ್ಲಿ ಬರ್ತಕ್ಕಂಥದ್ದು. ಹಾಗಾದ್ರೆ 100% ಅಂದ್ರೆ ಇಲ್ಲಿ ಟೋಟಲ್ ಮೆಂಬರ್ ಆಫ್ ಸಿಕ್ಬಿಡುತ್ತೆ ನಮ್ಗೆ. ಹೌದಾ? ನೋಡ್ರಿ 40% ಅಂದ್ರೆ 1400 ನೋಡ್ರಿ. 40% ಅಂದ್ರೆ 1400 ಹಿಂಗ್ ಹಚ್ಕೊಳ್ಬೇಕು. 1400. ನಾವಿಲ್ಲಿ 60% ಎಷ್ಟು ಅಂತಂದ್ರು ಕಂಡುಹಿಡ್ಕೊಳ್ಬಹುದು. 60% ಅಂದ್ರೆ ಎಷ್ಟು ಅಂತ ಹಿಂಗೂ ಕಂಡುಹಿಡ್ಕೊಳ್ಬಹುದು. ಹೌದಾ? ಕಂಡುಹಿಡ್ಕೊಂಡ್ರೆ ಏನಂತ ಇಲ್ಲಿ ಇವ್ರ ಸಂಖ್ಯೆ ಸಿಗುತ್ತೆ, ಮತ್ತೆ ಇವರಿಬ್ರು ಸಂಖ್ಯೆ ಕೂಡಿಸ್ಕೊಂಡು ಇಲ್ಲಿ ಹಚ್ಕೊಳ್ಬೇಕಾಗುತ್ತೆ. ಎಸ್ ಹಂಗ ಮಾಡ್ಕೊಡ್ತು ತೋರಿಸ್ತೇನೆ. ಎಸ್ ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಈ ಶೇಕಡ ಕ್ಯಾನ್ಸಲ್, ಈ ಶೇಕಡ ಕ್ಯಾನ್ಸಲ್. 4 1 4, 4 3 12, 2 ಉಳಿತೆ 20 ಆಗುತ್ತೆ. 4 5 20, ಇದು ಒಂದು 0.
ಕ್ಲಿಯರ್ ಆಯ್ತಾ? ಇಲ್ಲಿ 6 ಉಳಿತು, ಇಲ್ಲಿ 350 ಉಳಿತು. ಎಷ್ಟಾಗುತ್ತೆ ನೋಡ್ರಿ, 6 0 0, 6 ಇಲ್ಲಿ 30ಕ್ಕೆ 0 ಕೆಲ ಬಂತು 3, 6 3 18, 3 21, 2100 ಯಾರಾಗ್ತಾರೆ? ಪುರುಷನ 60% ಕಂಡಿಡ್ತಾನೆ, 2100 ಆಗುತ್ತೆ. ಅವಾಗ 2100 ಇದೊಂದು 1400 ಚಿಲ್ಡ್ರನ್ಸ್, ಇವರಿಬ್ರು ಸೇರಿಸ 3500 ಜನ ಆಗ್ತಾರೆ. ಯಾರ್ಯಾರು? ಪುರುಷರು ಮತ್ತು ಹುಡುಗರು, ಮಕ್ಕಳು. ನಾವ್ ಇಲ್ಲೇ ಡೈರೆಕ್ಟ್ 100% ಅಂತ ಕಂಡಿಡಿದ್ರೆ 3500 ಬರ್ತಿತ್ತು, ಹೌದಾ? ಇಲ್ಲೇ ಒಂದ್ ವೇಳೆ 100% ಅಂತ ಲೆಕ್ಕ ಮಾಡಿದ್ರೆ ಅದನ್ನ ತೋರಿಸ್ತೀನಿ ನೋಡ್ರಿ. 40% ಅಂದ್ರೆ 1400 ಡೈರೆಕ್ಟ್ ಲೆಕ್ಕ ಮಾಡೋದು. 100% ಅಂದ್ರೆ ಎಷ್ಟಾಗುತ್ತೆ? ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 4 1 4 3 12, 2 20 ಆಗುತ್ತೆ. 4 ಇಲ್ಲಿ 20, 35 350, 3500 ಅದ ಬಂತ ಇಲ್ಲಿ. ಎಸ್, ನೀವು ಇದನ್ನ ಕಂಡಿಡ್ಕೊಂಡಾದ್ರೆ ಇವೆರಡು ಕೂಡ್ಸ್ಕೊಂಡು ಹಚ್ಕೊಳ್ಬೇಕಾಗುತ್ತೆ. ಡೈರೆಕ್ಟ್ 100% ಅಂತಂದ್ರೆ ಡೈರೆಕ್ಟ್ ಸಿಕ್ಬಿಡುತ್ತೆ ನಮಗೆ. ಕ್ಲಿಯರ್ ಆಯ್ತಾ ಇದು? ಎಸ್. ಈಗ ಇಲ್ಲೇ ಪುರುಷರು ಮತ್ತು ಮಕ್ಕಳು 3500 ಆದವು. ಪುರುಷರು ಮತ್ತು ಮಕ್ಕಳು ಎಷ್ಟಾದವು? 3500. ಇಲ್ಲಿ ಸಿಕ್ತಲ್ಲ ನಮಗೆ 70% ಅಂದ್ರೆ 3500. ಇಲ್ಲಿ ಕೇಳಿದ 100%, ಕೇವಲ ಮಹಿಳೆಯರ ಸಂಖ್ಯೆ ಕೇಳಿಲ್ಲ ಅವರು. ಮಹಿಳೆಯರ ಸಂಖ್ಯೆ ಕೇಳಿತ್ತಂತಂದ್ರೆ 30% ಅಂದ್ರೆ ಎಷ್ಟು ಅಂತ ಹೇಳ್ಬೇಕಾಗಿತ್ತು ನಾವು. ಮಹಿಳೆಯರ ಸಂಖ್ಯೆನೇ ಕೇಳಿಲ್ಲ ಅಲ್ಲಿ ಅವರು. ಒಟ್ಟು ಅಲ್ಲಿರ್ತಕ್ಕಂಥ ಪ್ರೇಕ್ಷಕರ ಸಂಖ್ಯೆ ಅಂತ ಕೇಳಿದ ಮೇಲೆ 100% ಅಂದ್ರೆ ಎಷ್ಟಂತ ಲೆಕ್ಕ ಮಾಡ್ರೆ ಮುಗಿತು ನೋಡ್ರಿ. 70% ಅಂದ್ರೆ 3500. 3500 ನಮಗೆ ಬೇಕಾಗಿರೋದು 100%. ಎಲ್ಲ ಜನರು 100% ಅಂದ್ರೆ ಎಷ್ಟು? ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 5 7 1 7, 7 5 35, ಇವೆರಡು 0 ಇಂಟು ಇಲ್ಲಿ ಒಂದು 0. ಹಾಗಾದ್ರೆ 500 ಹತ್ತಲೆ 5000 ಜನ ಏನಾಗ್ತಾರೆ ಅಲ್ಲಿ ನೆರೆದಿರ್ತಕ್ಕಂಥವ್ರು ಪ್ರೇಕ್ಷಕರು ಎಷ್ಟಾಗ್ತಾರೆ? ಟೋಟಲ್ 100% 5000 ಜನ ಇರ್ತಾರೆ. ಕ್ಲಿಯರ್ ಆಯ್ತದು? ಆಯ್ಕೆ ಹೇಳಿದ್ರೆ 5000 ಜನ. ಆಯ್ಕೆ ಒಂದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ 5000 ಜನ. ಕ್ಲಿಯರ್ ಆಯ್ತದು? 5000. ಒಂದ್ ವೇಳೆ ಮಹಿಳೆಯರ ಸಂಖ್ಯೆ ಕೇಳಿದ್ದಂತ ಇಟ್ಕೊಳ್ಳಿ. ಇದು ಗೊತ್ತಿಲ್ಲ ಈಗ ನಮಗೆ. ಮಹಿಳೆಯರ ಸಂಖ್ಯೆ ಬಂದಾಗ ಇಲ್ಲಿ 70% ಅಂದ್ರೆ 3500, 30% ಅಂದ್ರೆ ಎಷ್ಟು ಕಂಡ್ರೆ ಮುಗಿದು ಹೋಯ್ತು. ಇಲ್ಲಿ ನೋಡ್ರಿ 70% ಅಂದ್ರೆ 3500 ಹಿಂಗ್ ಹಚ್ಕೊಳ್ಬೇಕು, ಹೌದಾ? ನಾವು ಕಂಡು ಮಹಿಳೆಯರು ತಾನೆ. 30% ಅಂದ್ರೆ ಎಷ್ಟಾಗುತ್ತೆ? ಪರ್ಸೆಂಟೇಜ್ ಕ್ಯಾನ್ಸಲ್, ಕ್ಯಾನ್ಸಲ್. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 7 1 7, 7 5 35, 2 0 ಇಂಟು 3 ಇಸ್ ಈಕ್ವಲ್ ಟು 5 3 15, ಇವಂದೆರಡು 0. 1500 ಏನಾಗುತ್ತೆ? ಸ್ತ್ರೀಯರಾಗ್ತಾರೆ. 1500 ಸ್ತ್ರೀಯರು. ಸಂಖ್ಯೆ ಕೇಳಿಲ್ಲ ಆದ್ರೂ ಕೂಡ ಹೇಳ್ತಾ ಇದ್ದೇನೆ ಅಷ್ಟೇ ನಿಮ್ಗೆ. ಈಗ ನೋಡ್ರಿ, ಇವರಿಬ್ಬರು ಕೂಡಿಸಿದ್ರೆ 5000 ಅಥವಾ 1500 3500 ಸೇರಿಸಿದ್ರೆ 5000 ಆಯ್ತಾ? ನೋಡ್ರಿ ಹಿಂಗ. ಒಂದ್ ವೇಳೆ ಸ್ತ್ರೀಯರ ಸಂಖ್ಯೆ ಕೇಳಿದ್ರೆ 30% ಲೆಕ್ಕ ಹಾಕ್ಬೇಕಾಗಿತ್ತು. ಇಲ್ಲಿ 100% ಎಲ್ಲರೂ ಕೇಳಿದ್ರಿಂದ ನಾವು ಡೈರೆಕ್ಟ್ ಆಗಿ 100% ಹಚ್ಕೊಂಡು ಲೆಕ್ಕ ಮಾಡಿದ್ವಿ. ಕ್ಲಿಯರ್? ಗೊತ್ತಾಯ್ತು? ಸಿಂಪಲ್ ಇದೆ. ಮುಂದಿನ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 10. 0.46 ಮೇಲೆ ಬಾರ್ ಇದೆ, ಮೈನಸ್ 0.589 ಮೇಲೆ ಬಾರ್ ಇದೆ, ಪ್ಲಸ್ 0.333 ಕೊನೆಯ 33 ಮೇಲೆ ಬಾರ್ ಇದೆ. ಇದರ ಮೌಲ್ಯವು ಕೇಳಿದ್ದಾರೆ. ಇದನ್ನ ದಶಮಾಂಶಗಳನ್ನ ಕೂಡಿಸ್ಲಿಕ್ಕೆ ತುಂಬಾ ಈಸಿ. ನೀವು ಕೂಡಿಸ್ಬಿಡ್ರಿ, ಪಾಯಿಂಟ್ ಸೀದಾ ಪಾಯಿಂಟ್ ಹಚ್ಚೋದು ಲೆಕ್ಕ ಮಾಡಿಬಿಡ್ರಿ. ಆದ್ರೆ ಏನಿದೆ ಮೇಲೆ ಬಾರ್ ಬಂದಿದಾವಲ್ಲ, ಏನಂಗಂದ್ರೆ ಎಸ್. ಈಗ ಇಲ್ಲಿ 1.23 ಬಾರ್ ಇತ್ತಂದ್ರೆ ಹೆಂಗೆ? ಏನ್ ಬರಿಬೇಕು ಇದನ್ನ? ಯಾಕೆ ಕೊಡ್ತಾರೆ ಬಾರ್ ಅಂತಂದಾಗ ಇದು 1.2333 ಹಿಂಗ ಯೂನಿಫಿನಿಟಿ ನಿರಂತರವಾಗಿ ಅದೇ 33 ಬರೋದ್ರಿಂದ ಇಲ್ಲಿ ಪುನಃ 3 ಬರುತ್ತೆ ಅನ್ನೋದ್ರ ಸಲುವಾಗಿ ಇದ್ರ ಮೇಲೆ ಒಂದು ಬಾರ್ ಹಾಕಿ ನೆಲ ತೆಗೆದ್ಬಿಟ್ರೆ ಮುಂದೆಲ್ಲ ಬರೀ 3 ಇರ್ತಾವಂತೆ ಅರ್ಥ. ಗೊತ್ತಾಯ್ತು? ಎಸ್. ಒಂದ್ ವೇಳೆ 0.35 ಇದ್ದು ಹಿಂಗ ಬಾರ್ ಹಾಕಿದ್ರೆ, ಎರಡರ ಮೇಲೆ ಬಾರ್ ಹಾಕಿದ್ರೆ 0.35 ಹಿಂಗ ರಿಪೀಟ್ ಆಗ್ತಾವಂತ ಅರ್ಥ. ಹೌದಾ? ಅದೇ ಲೆಕ್ಕನ ಇಲ್ಲಿ ಕೊಟ್ಟಿರೋದು. ನೀವೇನಾದ್ರು, ಯಾಕಂದ್ರೆ ಗೊತ್ತ ಬೇಸಿಕ್ ಇವೆಲ್ಲ ಹೇಳಿರ್ತಾರೆ, ನಾವು ಕಲ್ತಿರ್ತೀವಿ ಕೂಡ. ಈಗ ಇಲ್ಲಿ 6 ಮೇಲೆ ಬಾರಿದ ಮೇಲೆ ಕೇವಲ 6 ಅಷ್ಟೇ ಕಂಟಿನ್ಯೂ ಆಗ್ತಾವಂತ ಅರ್ಥ. ಇಲ್ಲಿ 8 9 ಇದೆ ಮೇಲೆ 5 ಒಂದೇ ಬರುತ್ತೆ. 8 9 8 9 8 9 8 9 ಆಗ್ತಾವಂತ ಅರ್ಥ. ಇಲ್ಲಿ 3 ಇದೆ, ಇಲ್ಲಿ ಇಂದ 3 ಇದೆ. ಕಾಮನ್ ಇರಲಿ, ಏನು ವ್ಯತ್ಯಾಸ ಆಗಲ್ಲ. 3 3 3 3 ಬರ್ಕಂತ ಹೋಗ್ತವೆ. ಕ್ಲಿಯರ್ ಆಯ್ತಾ? ಇದು ಗೊತ್ತಾಯ್ತಾ? ಇಲ್ಲಿ ಬಾರ್ ಬಂದಿರ್ತಕ್ಕಂಥದ್ದು ಗೊತ್ತಾಯ್ತಾ? ಎಸ್. ಈಗ ನೋಡಿ, ಈಗ ಕೂಡಿಸ್ಬಿಡೋಣ. ಇವೆರಡು ಮೈನಸ್ ಮಾಡೋಣ, ಆಮೇಲೆ ಇದನ್ನ ಕೂಡಿಸೋಣ. ಇಲ್ಲಿ ಮೈನಸ್ ಮಾಡೋಣ, ಮೊದಲು ಇವೆರಡು ಕೂಡಿಸೋಣ, ಕೂಡಿಸಿ ಆಮೇಲೆ ಮೈನಸ್ ಮಾಡೋಣ. ಇಲ್ಲಿ ಏನದ 0.46 ಇದೆ. ಇಲ್ಲಿ 6 ಮೇಲೆ ಬಾರ್ ಬಂದಿರೋದ್ರಿಂದ ನಾನು 6
ಸಿಕ್ಸ್ ಸಿಕ್ಸ್ ಬರಿತೀನಿ, ಎಷ್ಟಾದ್ರೂ ಹಾಕೊಳ್ಬಹುದು. ಹೌದಾ, ಎಷ್ಟಾದ್ರೂ ಹಾಕೊಳ್ಬಹುದು. ಎಸ್, ನೆಕ್ಸ್ಟ್ ಇಲ್ಲ ಇದನ್ನು ಕೂಡಿಸ್ತೀನಿ ನೋಡ್ರಿ. 0.3 ಒಂದು 3 ಬಂತು. ನೆಕ್ಸ್ಟ್ ಇವೆರಡು 3 ಏನಾಗ್ತವೆ, ಡಬಲ್ ಆಗ್ತಾ ಹೋಗ್ತವೆ. 3 3 1 ಡಬಲ್, 3 3 1 ಡಬಲ್. ಮುಗಿತಾ, ಎಷ್ಟಾದ್ರೂ ಹಾಕೊಳ್ಬಹುದು. ನಮಗೆ ಎಷ್ಟು ಬರ್ದ್ರೆ ಅವಶ್ಯಕತೆ ಇಲ್ಲ, 2 ಸಾರಿ ಬರ್ದ್ರೆ ಮುಗೀತು. ಎಸ್, ಈಗ ಏನಾಗುತ್ತೆ, 9 9 9 9 7.0 ನೋಡಿ, ಕೂಡಿಸಿದ್ರೆ ಇಷ್ಟು ಬಂತು. 0.7999 ಅಂತ ಬಂತು. ಹೌದಾ, ಇನ್ನು ಹೆಂಗ್ ಬರೀಬೇಕು ಈ ರೀತಿ ಅಂತ ಬಂದಾಗ ಇಷ್ಟು ಬರ್ಬಿಟ್ರೆ ಮುಗಿದೋಯ್ತು. 0 ಇದು ಇಲ್ಲ ನಿಮಗೆ ಲೆಕ್ಕಕ್ಕೆಲ್ಲ, ಸುಮ್ಮನೆ ಹೇಳ್ತಾ ಇದೀನಿ. 0 ಇಲ್ಲಿ ಡಬಲ್ ಆಗಿರ್ತಕ್ಕಂಥ 7 999 ಅಲ್ಲ, 0.7 ಬರಿಬೇಕು. ಆಮೇಲೆ ಡಬಲ್ ಲೈನ್ ಬರೋದು, ಹಿಂಗ್ ಒಂದ್ ಲೈನ್ ಹಾಕಿದ್ರೆ ಮುಗೀತು. ಅಥವಾ ಒಂದೇ 9 ಬರೆದು ಹಿಂಗ್ ಲೈನ್ ಹಾಕಿದ್ರೆ ಮುಗೀತು. ಇದೇ 9 ಏನಾಗುತ್ತೆ, ಕಂಟಿನ್ಯೂ ಆಗುತ್ತೆ. 7 ಆಗಲ್ಲ, ಕೇವಲ 9 ಆಗ್ತಾ ಹೋಗುತ್ತೆ. ಹೌದಾ, ಇದರದು. ಎಸ್, ನೆಕ್ಸ್ಟ್ ಈಗ ಇದನ್ನ ಮೈನಸ್ ಮಾಡ್ಬೇಕಲ್ಲ. 0 ಪಾಯಿಂಟ್ ನೋಡ್ರಿ, ಪಾಯಿಂಟ್ ಸೀದಾ ಪಾಯಿಂಟ್ ಹಚ್ಕೊಳ್ಬೇಕು. 5ಗೆ 5 ನೋಡ್ರಿ. ಈಗ 8 9 ಏನಾಗುತ್ತೆ, ರಿಪೀಟ್ ಆಗ್ತಾ ಹೋಗುತ್ತೆ. 8 9 ರಿಪೀಟ್ ಆಗ್ತಾ ಹೋಗುತ್ತೆ. ಆಯ್ತಾ, ಇವೆರಡನ್ನು ಪ್ಲಸ್ ಮಾಡಿದ್ವಿ, ಈಗ ಇದನ್ನು ಮೈನಸ್ ಮಾಡಿಬಿಡೋಣ. 9ರಲ್ಲಿ 9 ಹೋದ್ರೆ 0, 9ರಲ್ಲಿ 8 ಹೋದ್ರೆ 1, 9ರಲ್ಲಿ 9 ಹೋದ್ರೆ 0, 9ರಲ್ಲಿ 8 ಹೋದ್ರೆ 1, 7ರಲ್ಲಿ 5 ಹೋದ್ರೆ 2, 0 ಪಾಯಿಂಟ್. ಇಲ್ಲಿ ನೋಡ್ರಿ, ಇಲ್ಲಿ ಯಾವ ರಿಪೀಟ್, ಎರಡು ರಿಪೀಟ್ ಆಗಿಲ್ಲ. 1 0 1 0 ಇವೆರಡು ರಿಪೀಟ್ ಆಗಿದಾವೆ. ಹಾಗಾದ್ರೆ ಉತ್ತರ ಏನಾಗುತ್ತೆ, 0 ಪಾಯಿಂಟ್ ಈ ಎರಡಕ್ಕೆ 2. ಈ 1 0 1 0 1 0 1 0 ಹಿಂಗ್ ಏನಾಗ್ತವೆ, ರಿಪೀಟ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ 1 0 ಬರೆದು ಇವೆರಡರ ಮೇಲೆ ಮಾತ್ರ ಬಾರ್ ಹಾಕಿದ್ರೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಇದಾಗುತ್ತೆ. ಆಯ್ಕೆಯಲ್ಲಿ ಇದನ್ನ 0.21 0 1 0 ಮೇಲೆ ಇದೆಯಲ್ಲ, ಎಸ್, ದ ರೈಟ್ ಆನ್ಸರ್ ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಕ್ಲಿಯರ್, ತುಂಬಾ ಈಸಿ ಇದೆ. ಮುಂದಿನ ಕ್ವಶನ್ ಗುಣ, ಕ್ವಶನ್ ನಂಬರ್ 11. 143.196 ಡಿವೈಡೆಡ್ ಬೈ 0.0006 ಈಕ್ವಲ್ ಟು ಎಕ್ಸ್ ಆಗಿದ್ದರೆ 1,43,196 ಡಿವೈಡೆಡ್ ಬೈ 3 ಈಕ್ವಲ್ ಟು ಎಷ್ಟಾಗಿರುತ್ತೆ ನೋಡ್ರಿ. ಸೇಮ್ ಇದೆ ಇಲ್ಲಿ ಅಂಶದಲ್ಲಿ ಇಲ್ಲಿ ಏನು ಸಂಖ್ಯೆಗಳಿದೆ ಅವೇ ಸಂಖ್ಯೆಗಳದ, ಇದು ದಶಮಾಂಶದಲ್ಲಿ ಅಷ್ಟೇ. ಇಲ್ಲಿ ಕೆಳಗಡೆ 3 ಅದ, ಇಲ್ಲಿ ದಶಮಾಂಶದಲ್ಲಿ 0006 ಅದ, 0.006 ಅದ. ಇರಲಿ, ಸ್ವಲ್ಪ ಕಷ್ಟ ಆಗಿರ್ತಕ್ಕಂಥ ಕ್ವಶನ್ ಇದು. ನಾವ್ ಏನ್ ಮಾಡ್ಬೇಕು, ಇದನ್ನ ದಶಮಾಂಶದಿಂದ ತೆಗಿಬೇಕು, ಹೊರಗಡೆ ತೆಗಿಬೇಕಂದಾಗ, ಅಂದ್ರೆ ಈ ಪಾಯಿಂಟ್ ತೆಗಿಬೇಕಂದಾಗ ಇಲ್ಲಿ ಎಷ್ಟು ಬಿಟ್ಟು ಪಾಯಿಂಟ್ ಇದೆನೋ ಅಷ್ಟು 0 ಹಚ್ಚಿಕೊಂಡು ಹಿಂದ್ಗಡೆ 1 ಹಚ್ಚಿಕೊಂಡು ನಾವು ಅದನ್ನು ಗುಣಾಕಾರ ಮಾಡಿದಾಗ ಏನಾಗುತ್ತೆ, ಪಾಯಿಂಟ್ ಹೊರಗಡೆ ಬರುತ್ತೆ. ಈಗ ಇಲ್ಲಿ 4.5 ಇದೆ. ಇದನ್ನ ತೆಗಿಬೇಕಾದ್ರೆ ಇಲ್ಲಿ 1 ಬಿಟ್ಟು ಪಾಯಿಂಟ್ ಇದೆಲ್ಲ, ಈ ಕಡೆ 1 ಬಿಟ್ಟು ಪಾಯಿಂಟ್ ಅಂದ್ರೆ 0 1 10ರಿಂದ ಗುಣಾಕಾರ ಮಾಡಿದಾಗ ಎಷ್ಟಾಗುತ್ತೆ, ಈ ಪಾಯಿಂಟ್ ಹೋಗುತ್ತೆ. 45 450 ಈ ಪಾಯಿಂಟ್ ನೋಡ್ರಿ, ಇದೇನಾಗುತ್ತೆ, ಈಗ 45.0 ಅನ್ಬಾರ್ದು, ಇದಕ್ಕೆ 45 ಅಂತ ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ನಾವು ಈಗ ಇಲ್ಲಿ ದೊಡ್ಡದು ನೋಡ್ರಿ, 1 2 3 4 5 ಬಿಟ್ಟದ, ಇಲ್ಲಿ 3 ಬಿಟ್ಟದ, ಅಂದ್ರೆ ಇಲ್ಲಿ ದೊಡ್ಡದು ಯಾವ್ದು 5 ಬಿಟ್ಟು ಇವೆರಡಕ್ಕೂ ಗುಣಾಕಾರ ಮಾಡಬೇಕು. 5 ಅಂತಂದ್ರೆ ಏನಾಗುತ್ತೆ, 1 2 3 4 5 ಅಂದ್ರೆ ನೋಡ್ರಿ 1,00,000ದಿಂದ ಗುಣಾಕಾರ ಮಾಡ್ಬೇಕು. ಈಗ ನಾವು ಎರಡಕ್ಕೂ ಮಾಡ್ಬೇಕು, ಒಂದಕ್ಕಲ್ಲ. ಎಸ್, ನೋಡ್ರಿ 143.196 ಡಿವೈಡೆಡ್ ಬೈ 0.0006006 ಇಂಟು ನೋಡ್ರಿ, ಇಂಟು ಎಷ್ಟು ಗುಣಾಕಾರ ಮಾಡಬೇಕು, 1,05,000 ತಾನೆ. 1 2 3 4 5 ಸ್ಥಾನಗಳದ ತಾನೆ. 5 ಸ್ಥಾನಗಳದ ಮೇಲೆ 1 1 2 3 4 5 ಸ್ಥಾನಗಳ ಗುಣಾಕಾರ ಅಂದ್ರೆ 1,00,000. ಇದು 1,00,000 ಮಾಡಿದ್ರೆ ಇದಕ್ಕೂ ಕೂಡ 1,00,000ದಿಂದ ಗುಣಾಕಾರ ಮಾಡಬೇಕು. ಕ್ಲಿಯರ್ ಆಗಿ ಗೊತ್ತಾಯ್ತಾ, ಇದು ಅರ್ಥ ಆಯ್ತು. ಇದು ಯಾವ ರೀತಿ ಮಾಡಿ, ಇವಾಗ ಏನಾಗುತ್ತೆ, ಪಾಯಿಂಟ್ ಹೊರಗಡೆ ಬರುತ್ತೆ. ಪಾಯಿಂಟ್ ಹೊರಗಡೆ ಹೆಂಗ್ ಬರುತ್ತೆ, ಇದಕ್ಕೆ ಗುಣಾಕಾರ ಮಾಡಿದಾಗ ಏನಾಗುತ್ತೆ, ಇದ್ರ ಮುಂದೆ 5 0 ಬರ್ತಾವ ಅಷ್ಟೇ. 146,196 1 0 2 0 3 0 5 0 1 0 2 0 3 0 4 0 5 0 ಆಯ್ತಾ, ಡಿವೈಡೆಡ್ ಬೈ ಇದು ಗುಣಾಕಾರ ಮಾಡಿದಂಗೆ. ಹೌದು ತಾನೆ. 6 ಇಲ್ಲಿ ಯಾವ ಸಂಖ್ಯೆಗಳಿಲ್ಲ, 6 ಒಂದೇ ಇದೆ. 6 ಮುಂದೆ 5 0 1 2 3 4 5 ಮುಗಿತಾ. ಈಗ ಪಾಯಿಂಟ್ ಗೊತ್ತಾಯ್ತು ನಿಮ್ಗೆ ಗುಣಾಕಾರ. ಈಗ ನೋಡ್ರಿ, 5 × 100 ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ, ಈ 5ಕ್ಕೆ 5 ಹಚ್ಕೊಂಡ್ಬಿಡ್ತೀರಿ, ಮುಂದೆ 2 0ಕ್ಕೆ 2 0 500 ಆಗ್ತಾನೆ. ಅದೇ ರೀತಿಯಾಗಿ ಇಲ್ಲಿ ನಾನು ಇದು ಯಾವ ಸಂಖ್ಯೆ ಇದೆ ಅದೇ ರೀತಿ ಒಂದು ಮುಂದೆ ಸೊನ್ನೆಗಳನ್ನು ಹಚ್ಕೊಂಡಿದ್ದೀನಿ. 5ಕ್ಕೆ ಹಚ್ಕೊಂಡು ಇಲ್ಲಿ 2 0 ಯಾವ ರೀತಿ ಹಚ್ಕೊಂಡಿವಿ ಅದೇ ರೀತಿ ಹಚ್ಕೊಂಡಿದ್ದೀನಿ. ಈ ಪಾಯಿಂಟ್ ಕೊಡ್ಬೇಕಲ್ಲ, 1 2 3 ಬಿಟ್ಟು ಪಾಯಿಂಟ್ ಅದ, ಇಲ್ಲಿ ಎಲ್ಲಿ ಇಲ್ಲ. ಹೌದಾ, ಇದು ಪಾಯಿಂಟ್ ಅಲ್ಲದು. ಹೌದಾ, ಇಲ್ಲೇ 143.196 ಸಿಗ್ತದೆ. ಇಲ್ಲಿ 3 ಬಿಟ್ಟದ ಮೇಲೆ ಇಲ್ಲಿ 3 ಬಿಟ್ಟು ಕೊಡಬೇಕು. 1 2 3 ಬಿಟ್ಟು ಪಾಯಿಂಟ್ ಕೊಟ್ಟಿವಿ.
ಈಗಿಲ್ಲೇ 1 2 3 4 5 ಬಿಟ್ ಪಾಯಿಂಟ್ ಇದೆ. 1 2 3 4 5 ಬಿಟ್ ಪಾಯಿಂಟ್ ಕೊಟ್ಟಿವಿ. ಮುಗಿತಾ ಇದು? ಎಸ್. ಈಗ ನೋಡ್ರಿ, ಈಗ ಏನ್ ಮಾಡ್ಬೇಕು? ಪಾಯಿಂಟ್ ಮುಂದೆ 0 0 ಇದಾವೆ, ತೆಗೆದು ಬಿಡ್ಬೇಕು. ಅವನ ಸಂಬಂಧ ಇಲ್ಲ, ಅವುಗಳಿಗೆ ಮೌಲ್ಯ ಇಲ್ಲ. ಪಾಯಿಂಟ್ ಮುಂದೆ 0 0 0 ಇರೋದ್ರ ಸಂಖ್ಯೆ ಇಲ್ಲಿ ಎಲ್ಲ 0 ಕೂಡ ಒಂದು ಸಂಖ್ಯೆನೆ. 1 2 3 ಬೇರೆ ಇತ್ತಂತಂದ್ರೆ 0 ಬದಲಿಗೆ ಬೇರೆ ಯಾವ್ದ್ರ ಸಂಖ್ಯೆ ಅಂದ್ರೆ ವ್ಯಾಲ್ಯೂ ಇರ್ತಿತ್ತು. ಇಲ್ಲಿ 0.00 ಇರೋದ್ರಿಂದ ಇದ್ರ ಮುಂದಿನ ಸಂಖ್ಯೆನ ತೆಗೆದು ಬಿಡ್ತೀನಿ ನಾನು. ಇಲ್ಲಿ 0.00 ಇರೋದ್ರಿಂದ ಇದ್ರ ಮುಂದಿನ ಸಂಖ್ಯೆನ ತೆಗೆದು ಬಿಡ್ತೀನಿ ನಾನು. ಈಗ ಇಸ್ ಈಕ್ವಲ್ ಟು ಏನಿದೆ? ಎಕ್ಸ್ ಆಯ್ತು. ಹೌದಾ? ಈಗ ನೋಡ್ರಿ, ಇಲ್ಲಿ ಏನಿದೆ ಅದೇ ಸಂಖ್ಯೆ ಇಲ್ಲದ 143 196 143 196. ಬಟ್ ಇಲ್ಲಿ 2 0 ಇದಾವೆ ಎಕ್ಸ್ಟ್ರಾ. ನಮ್ಗೆ ಇದು ಬೇಕು, ಅಂಶದಲ್ಲಿ ಏನಿದೆ ಅದು ಬೇಕು. ಅದು ಬೇಕಾದ್ರಿಂದ ಇವೆರಡನ್ನ ಹೊರಗಡೆ ತೆಗಿಬೇಕು ನಾವು. ಇಲ್ಲಿ 2 0 ಅಂದ್ರೆ ಏನು? ಒಂದು 100 ಹೊರಗಡೆ ತೆಗಿಬೇಕು. ಅಂದ್ರೆ 100 ಹೊರಗಡೆ ತೆಗಿತು ನೋಡ್ರಿ. 143 196 ಇದು 1,43,196. ನಾನು ಹಂಗನೆ ಹಾಕೋತೀನಿ. ಇಲ್ಲಿ 2 0 ಅಂದ್ರೆ 100ದಿಂದ ಗುಣಾಕಾರ ಮಾಡಿದ್ರೆ ಇದು ಬರ್ತತಾನೆ. ಇದು ಯಾವ ರೀತಿ ಅದ ರೀತಿ ಮುಂದೆ 2 0 2 0. ಅದನ್ನ ನಾನು ವಿಂಗಡಣೆ ಮಾಡೀನಿ, ವಿಭಜಿಸಿದ್ದೀನಿ. ಎಸ್ ಡಿವೈಡೆಡ್ ಬೈ ಆರ್ ಇಸ್ ಈಕ್ವಲ್ ಟು ಎಕ್ಸ್. ಇಲ್ಲಿ ನೋಡ್ರಿ, ಈಗ ನಮ್ಗೆ ಇದಷ್ಟೇ ಬೇಕು, ಇದಷ್ಟೇ ಸಿಕ್ಕಿದೆ. ಇದು ಬೇಕಾಗಿಲ್ಲ ನಮಗೆ, ಇದು 100 ಬೇಕಾಗಿಲ್ಲ. ನಮ್ಗೆ ಹೊರಗಡೆ ಹಾಕ್ಬೇಕು. ಎದಕ್ಕ? ಅವ್ರು ಕೇಳಿದ್ದು 1,43,196 ಅಂತದ. ಇಲ್ಲಿ ಸಿಕ್ಬಿಟ್ಟಿದ್ರೆ ನಿಮ್ಗೆ 1,43,196. ಈ 100 ಬೇಕಾಗಿಲ್ಲ. 100 ಹೊರಗಡೆ ಎತ್ತಿ ಹಾಕಿಬೇಕನ್ನ, ಮುಗಿಬೇಕು. ಕೆಲಸ ಇಲ್ಲದ್ರೆ ನಮ್ಮದು ಹೊರಗಡೆ ಎತ್ತಿ ಹಾಕ್ಬೇಕು ಅದನ್ನ. ಈಗ ಹೊರಗಡೆ ಎತ್ತಿ ಹಾಕಿ ನೋಡ್ರಿ. ಈ 100 ಇಸ್ ಈಕ್ವಲ್ ಈ ಕಡೆ ಬಂದಾಗ ಎಕ್ಸ್ ಗೆ ಬಂದು ಏನಾಗುತ್ತೆ? ಡಿವೈಡೆಡ್ ಬೈ ಇದಕ್ಕೆ ಅಂಶಕ್ಕೆ ಗುಣಾಕಾರ ಇರ್ತಕ್ಕಂಥದ್ದು ಇಸ್ ಈಕ್ವಲ್ ಹೊರಗೆ ಬಂದಾಗ ಛೇದದಲ್ಲಿ ಬರುತ್ತೆ 100. ಕ್ಲಿಯರ್ ಆಯ್ತು? ಇದು ಈ 100 ಇಲ್ಲಿ ಗುಣಾಕಾರ ಆಗಿದ್ದು ಇಲ್ಲಿ ಬಂದು ಭಾಗಾಕಾರ ಆಯ್ತು. ಕ್ಲಿಯರ್ ಆಯ್ತಾ? ಮುಗಿತಾ ಇದು? ಈ 100 ಇಲ್ಲಿತ್ತು, ಇಜ್ಕೊಲ್ ಹೊರಗಡೆ ಹಾಕಿದ್ವಿ. ಯಾಕೆ ಹಾಕಿದ್ವಿ? ಇಲ್ಲಿ ಏನಿದೆ ಕ್ವಶನ್ ಇಲ್ಲ ಅದನ್ನ ಕೇಳಿದ್ರೆ ಅದು ಸಿಕ್ಕಿದೆ ನಮಗೆ. ಇಲ್ಲಿ 100 ಎಕ್ಸ್ಟ್ರಾ ಇತ್ತು, 2 0 ತೆಗೆದು 100 ಬಂತು. ಆ 100ನ್ನ ಹೊರಗಡೆ ಹಾಕಿದ್ವಿ. ಕ್ಲಿಯರ್ ಆಯ್ತು ಇದು? ಎಸ್. ಇಲ್ಲಿವರೆಗೆ ಅರ್ಥ ಆಯ್ತಾ? ಎಸ್. ಈಗ ನೋಡಿ, ಇದಕ್ಕೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರುತ್ತೆ. 2ರಿಂದ ಇದು ಹೋಗುತ್ತೆ, ಇದು ಹೋಗುತ್ತೆ. 3ರಿಂದ ಬೇಕಾಗಿಲ್ಲ ನಮ್ಗೆ, 2ರಿಂದ ಇದು ಹೋಗುತ್ತೆ, ಇದು ಅನ್ಕೊಳ್ಳೋಣ ಅಷ್ಟೇ. ಬಟ್ ಇಲ್ಲಿ 2ರಿಂದ ಹೊಡೆದ್ರೆ ಚಿಕ್ಕದಾಗುತ್ತೆ ಸಂಖ್ಯೆ. ಇಲ್ಲಿ ನಮ್ಗೆ ಇದು ಏನೈತೆ ಅದೇ ಸಂಖ್ಯೆ ಸಿಕ್ಕಿದೆ. ಹಾಗಾದ್ರೆ ಇದು ನಮ್ಗೆ ಏನು ಯಾವುದೇ ಕಾರಣಕ್ಕೆ ಇದು ಮುಟ್ಟಬಾರ್ದು. ಇದನ್ನ ಮಾತ್ರ ಮುಟ್ಟಬಹುದು ನಾವು. ಇವೆರಡನ್ನು ಮುಟ್ಟಬಹುದು. ಇವೆರಡು ಯಾವ ಮಗ್ಗಿಯಲ್ಲಿ ಹೋಗ್ತಾನೆ? 2ರ ಮಗ್ಗಿಯಲ್ಲಿ ಹೋಗ್ತಾ ತಾನೆ. 2 3 6. ಇದು 2 5 10 1 0 ಉಳಿಯುತ್ತೆ. ಡಿವೈಡೆಡ್ ಬೈ ಆಯ್ತು. ನೋಡ್ರಿ, 1,43,196 ಡಿವೈಡೆಡ್ ಬೈ 3 ಸಿಕ್ತು. ನೋಡ್ರಿ, 1,43,196 ಡಿವೈಡೆಡ್ ಬೈ 3 ಬಂತು. ಇಸ್ ಈಕ್ವಲ್ ಟು ಎಕ್ಸ್ ಬೈ 50. ಸಿಕ್ತು ನೋಡ್ರಿ, ಎಕ್ಸ್ ಬೈ 50 ರೈಟ್ ಆನ್ಸರ್ ಆಗುತ್ತೆ. ನೋಡ್ರಿ ಎಷ್ಟು ಈಸಿಯಾಗಿ ಸಿಕ್ತು ನಮಗೆ. ಆಯ್ಕೆಯಲ್ಲಿ ಇದನ್ನ ಎಕ್ಸ್ ಬೈ 50. ಎಸ್, ಎಕ್ಸ್ ಬೈ 50 ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಎಕ್ಸ್ ಬೈ 50 ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಸಿಂಪಲ್ ಇದೆ ಇದು ಕೂಡ. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 12. ಎ ಘಾತ ಪಿ ಇಸ್ ಈಕ್ವಲ್ ಟು ಬಿ ಘಾತ ಕ್ಯೂ ಇಸ್ ಈಕ್ವಲ್ ಟು ಸಿ ಘಾತ ಆರ್ ಮತ್ತು ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಆದರೆ ಪಿ ಇಂಟು ಬ್ರಾಕೆಟ್ ಕ್ಯೂ ಇಂಟು ಬ್ರಾಕೆಟ್ ಪಿ ಪ್ಲಸ್ ಆರ್ ಡಿವೈಡೆಡ್ ಬೈ ಪಿ ಆರ್ ನ ಬೆಲೆ ಏನು? ನೋಡ್ರಿ, ಇದು ಕೂಡ ಟಫ್ ಆಗಿರ್ತಕ್ಕಂಥ ಕ್ವಶನ್. ಎ ಘಾತ ಪಿ ಇಸ್ ಈಕ್ವಲ್ ಟು ಬಿ ಘಾತ ಕ್ಯೂ ಇಸ್ ಈಕ್ವಲ್ ಟು ಸಿ ಘಾತ ಆರ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಅಂತೆ. ಇದರ ವ್ಯಾಲ್ಯೂ ಕಂಡಿಡ್ರಿ ಅಂತ ಹೇಳಿದ್ದಾರೆ. ಇಸ್ ಈಕ್ವಲ್ ಟು ಏನಾಗುತ್ತೆ ಅಂತ ಕ್ವಶನ್ ಕೇಳಿದ್ರೆ. ಎಸ್, ಕೇಳಿ. ಈಗ ನಮಗಿಲ್ಲಿ ಎ ಘಾತ ಪಿ ಇಸ್ ಈಕ್ವಲ್ ಟು ಬಿ ಘಾತ ಕ್ಯೂ. ನೋಡ್ರಿ, ಎ ಘಾತ ಪಿ ಇಸ್ ಈಕ್ವಲ್ ಟು ಬಿ ಘಾತ ಕ್ಯೂ ಇಸ್ ಈಕ್ವಲ್ ಟು ಸಿ ಘಾತ ಆರ್. ಇದ್ರ ವ್ಯಾಲ್ಯೂ ತೆಗೆದುಕೊಳ್ಳಿ. ಯಾವ್ದೊಂದು ಎಂ ಅಂತ ತೆಗೆದುಕೊಳ್ತೀನಿ ನಾನು. ನಮ್ಮ ಚಾನಲ್ ಮೈಮಾ ಎಂ ಅಂತ ಇಟ್ಕೊಳ್ರಿ. ಇಸ್ ಈಕ್ವಲ್ ಟು ಇವೆಲ್ಲವೂ ಸೇರಿಸಿ ಈಕ್ವಲ್ ಇದೆ ರೇಟ್. ಇದು ಇವೆರಡು ಈಕ್ವಲ್, ಎಲ್ಲವೂ ಕೂಡ ಈಕ್ವಲ್ ಇದೆ ಅಂತ ಅರ್ಥ. ಹೌದಾ? ಈಗ ಎ ಘಾತ ಪಿ ಈಕ್ವಲ್ ಟು ಎಂ ಅಂತ ಹಚ್ಕೊಂಡು ಎದ ವ್ಯಾಲ್ಯೂವನ್ನ ಕಂಡುಹಿಡ್ಕೊಳ್ತೀನಿ ನಾನೀಗ. ನೋಡ್ರಿ, ಎ ಘಾತ ಪಿ ಈಕ್ವಲ್ ಟು ಎಂ. ಆಯ್ತಾ? ಹಾಗಾದ್ರೆ ಎ ಇಸ್ ಈಕ್ವಲ್ ಟು ಏನಾಗುತ್ತೆ? ಎ ಇಸ್ ಈಕ್ವಲ್ ಟು ಎಂ. ಈ ಪಿ ಇಸ್ ಈಕ್ವಲ್ ಈ ಕಡೆ ಬಂದಾಗ ಅಂಶದಲ್ಲಿರ್ತಕ್ಕಂಥ ಪಿ ಇರೋದು ಇದು 1/p ಆಗುತ್ತೆ. ನೋಡ್ರಿ, ಇದು ವ್ಯಾಲ್ಯೂ, ಎದ ವ್ಯಾಲ್ಯೂ ಇದು. ಎ ಇಸ್ ಈಕ್ವಲ್ ಟು ಎಂ 1/p ಆಗುತ್ತೆ. ಈ ಪಿ ಇರ್ತಕ್ಕಂಥದ್ದು ಏನಾಗುತ್ತೆ? ಛೇದದಲ್ಲಿ ಬರುತ್ತೆ. ಘಾತ ಸೂಚಿಯಲ್ಲಿ ಛೇದದಲ್ಲಿ ಆಗುತ್ತೆ. ಹೌದಾ? ಅದೇ ರೀತಿಯಾಗಿ ಇಲ್ಲಿ ಬಿ ಘಾತ ಕ್ಯೂ ಇದೆ. ಬಿ ಘಾತ ಕ್ಯೂ ಇಸ್ ಈಕ್ವಲ್ ಟು ಎಂ ಅಂತ ಇದೆ. ನಾನು ಎಂ ಅಂತ ಹಂಚ್ಕೊಂಡಿನಿ. ಹಾಗಾದ್ರೆ ಬಿ ಈಕ್ವಲ್ ಟು ಏನಾಗುತ್ತೆ? ಬಿ ಈಕ್ವಲ್ ಟು ಎಂ ಗೆ ಎಂ. ಇದು ಕ್ಯೂ ಇದೆಲ್ಲ ಹಿಂಗಿರುತ್ತೆ, ಕ್ಯೂ ಬೈ 1 ಇರುತ್ತೆ. ಈ ಕಡೆ ಬಂದಾಗ ಏನಾಗುತ್ತೆ? 1/p
ಕ್ಯೂ ಆಗುತ್ತೆ. ಇದು ಬಿ ದು ವ್ಯಾಲ್ಯೂ ಆಯ್ತಾ. ನೆಕ್ಸ್ಟ್ ಅದೇ ರೀತಿ ಸಿ ಇದು ಕಂಡು ಹಿಡಿತೀನಿ ನಾನು. ಸಿ ಘಾತ ಆರ್ ಈಕ್ವಲ್ ಟು ಎಂ. ಹೌದಾ, ಎಲ್ಲವಕ್ಕೆ ಎಂ ಅಂತ ತೆಗೆದುಕೊಂಡು ಎಲ್ಲವೂ ಇಸ್ ಈಕ್ವಲ್ ಟು ಎಂ. ಹಾಗಾದ್ರೆ ನಮ್ಗೆ ಸಿ ವ್ಯಾಲ್ಯೂ ಬೇಕಾದ್ರೆ ಸಿ ಈಕ್ವಲ್ ಟು ಎಂ. ಇದು ಆರ್ ಬೈ ಒಂದಿರೋದು 1/r. ತಲೆ ಕೆಳಗಾಗ ಅಂಶ ಛೇದ ಅಂಶ ಆಗುತ್ತೆ. ಇದ್ರ ಸಿ ವ್ಯಾಲ್ಯೂ ನಮ್ಗೆ ಎ ವ್ಯಾಲ್ಯೂ ಸಿಕ್ತು, ಬಿ ವ್ಯಾಲ್ಯೂ ಸಿಕ್ತು, ಸಿ ವ್ಯಾಲ್ಯೂ ಸಿಕ್ತು. ಮುಗಿತಾ? ಎಸ್. ಈಗ ಇಲ್ಲಿದೆ ನೋಡ್ರಿ, ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ. ನೋಡ್ರಿ, ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ. ಸ್ವಲ್ಪ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಬಿ ಸ್ಕ್ವೇರ್, ಬಿ ಅಂದ್ರೆ ಏನೈತಿ ಇಲ್ಲಿ? ಬಿ ಅಂದ್ರೆ ಎಂ ಘಾತ 1/q ಅಂತ ಅದ. ಬಿ ಅಂದ್ರೆ ಏನದ? ಎಂ ಘಾತ 1/q. ಬಿ ಅದ ಸ್ಕ್ವಯರ್, ಇ ಸ್ಕ್ವಯರ್ ಆಯ್ತಾ. ಈಸ್ ಈಕ್ವಲ್ ಟು ನೋಡ್ರಿ, ಎಂ ಬಿ ಈಕ್ವಲ್ ಟು ಎಂ ಘಾತ 1/q. ಹೌದಾ, 1/q ಸ್ಕ್ವಯರ್ಗೆ ಸ್ಕ್ವಯರ್. ಇಲ್ಲಿ ಏದ್ ಘಾತ ಏನದ? ಏನು ಎ ಈಕ್ವಲ್ ಟು ಎಂ ಘಾತ 1/p. ನೋಡ್ರಿ, ಎಂ ಘಾತ 1/p ಇಂಟು ಸಿ. ಸಿ ಏನದ? ಎಂ ಘಾತ 1/r. ಎಂ ಘಾತ 1/r. ಕ್ಲಿಯರ್ ಆಯ್ತಾ ನಮಗೀಗ? ಇಲ್ಲಿವರೆಗೆ ಚಂದ ಗೊತ್ತಾಯ್ತಾ? ಎಸ್. ಈಗಿಲ್ಲ ಸಮಸ್ಯೆ ಬಂದ್ರೆ ನಮಗೆ ಇವೆರಡನ್ನ ಏನ್ ಮಾಡಬೇಕು? ನೆಕ್ಸ್ಟ್ ಇವೆರಡನ್ನ ಏನ್ ಮಾಡಬೇಕು? ಎಸ್, ಇಲ್ಲಿ ಘಾತ ಸೂಚಿಗಳು ಘಾತಾಂಕಗಳು ಬಂದಾಗ ಇಲ್ಲಿ ನೋಡ್ರಿ, ಘಾತಾಂಕಗಳು ಬಂದಾಗ ಎಕ್ಸ್ ಘಾತ ಎ ಘಾತ ಬಿ ಅಂತ ಬಂದಾಗ ಇಲ್ಲಿ ಇವೆರಡನ್ನ ಗುಣಾಕಾರ ಮಾಡಬೇಕು. ಎಕ್ಸ್ ಘಾತ ಎ ಬಿ ಈ ರೀತಿ ಅವಾರ್ಡ್ ಮತ್ತೊಂದು ಸ್ಕ್ವೇರ್ ಬಂತಂದ್ರೆ ಈ ಎರಡು ಘಾತ ಸೂಚಿಗಳನ್ನ ಗುಣಾಕಾರ ಮಾಡಬೇಕು. ಇದು ಯಾಕೆ ಹೇಳಿದೆ? ಇಲ್ಲಿ ಹಂಗೆ ಬಂದದ. ಇವೆರಡು ಘಾತ ಬಂದು ಇಲ್ಲಿ ಘಾತ ಆಗಿದೆ, ಮತ್ತೆ ಒಂದು ಘಾತ ಸೂಚಿ ಬಂದದ. ಈಗ ಇವೆರಡನ್ನ ಏನ್ ಮಾಡಬೇಕು? ಗುಣಾಕಾರ ಮಾಡಬೇಕು. ಗುಣಾಕಾರ ಮಾಡಿದ್ರೆ ಏನಾಗುತ್ತೆ? ಎಂ ಘಾತ 1/2 ಡಿವೈಡೆಡ್ ಬೈ ಕ್ಯೂಗೆ ಕ್ಯೂ. ಹೌದಾ, ಗುಣಾಕಾರ ಮಾಡಿದ್ವಿ. 1/q ಇಂಟು ಕ್ಯೂ 2 ಈಕ್ವಲ್ ಟು 2 ಡಿವೈಡೆಡ್ ಬೈ ಕ್ಯೂಗೆ ಕ್ಯೂ. ಇದು ಮುಗೀತು. ಈಗ ಇಲ್ಲಿ ಬೇರೆ ಬಂದದ. ಇಲ್ಲಿ ಹೆಂಗ್ ಬಂದದ ಅಂತಂದಾಗ ಎಕ್ಸ್ ಘಾತ ಎ ಬೈ ಬಿ ಪ್ಲಸ್ ಇಂಟು ಎಕ್ಸ್ ಘಾತ ಎ ಬೈ ಬಿ. ಈ ರೀತಿ ಇದ್ದಾಗ ಏನ್ ಮಾಡಬೇಕು? ಇಲ್ಲಿ ಹಂಗ ಎ ಬೈ ಪಿ ಇಂಟು ಎ ಬೈ ಪಿ ಕ್ಯೂ ಆರ್ ಅಂತದ. ಇಲ್ಲಿ ಘಾತ ಸೂಚಿಯಲ್ಲಿ ಎರಡು ಭಿನ್ನ ರಾಶಿಗಳಿದ್ದಾಗ ಏನ್ ಮಾಡಬೇಕು? ಎಕ್ಸ್ ಘಾತ ಇವೆರಡನ್ನ ಕೂಡಿಸ್ಕೊಳ್ಬೇಕಾಗುತ್ತೆ. ಎ ಬೈ ಬಿ ಪ್ಲಸ್ ಎ ಬೈ ಬಿ. ಘಾತ ಸೂಚಿಗಳನ್ನ ಏನ್ ಮಾಡಬೇಕು? ಈ ರೀತಿಯಾಗಿ ಕೂಡಿಸ್ಕೊಳ್ಬೇಕು. ಅಂದ್ರೆ ಈ ಎರಡು ಘಾತ ಸೂಚಿಗಳನ್ನ ಕೂಡಿಸ್ಕೊಳ್ಬೇಕು. ಕೆಳಗಡೆ ಘಾತಾಂಕ ಇದು ಆಧಾರ ಸಂಖ್ಯೆ ಎಂ ಏನಿದೆ ಆಧಾರ ಸಂಖ್ಯೆ ಹೆಂಗಿರೋದು ಹಂಗೆ ಇರಬೇಕು. ಇವೆರಡನ್ನ ಕೂಡಿಸ್ಕೊಳ್ಬೇಕು ನಾವು. ಹೌದಾ, ಇವು ಬೇಸಿಕ್ ಗೊತ್ತಿರೋ ಬೀಜೋಕ್ತಿಗಳಲ್ಲಿ ಬರುತ್ತೆ, ಇವುಗಳಲ್ಲಿ ಗೊತ್ತಿರಬೇಕು. ಎಸ್, ಎಂಗೆ ಎಂ ಈಗ 1/p ಮತ್ತು 1/r ನ ಎರಡನ್ನು ಕೂಡಿಸ್ಕೊಳ್ಬೇಕು. ಇಲ್ಲಿ ಗುಣಾಕಾರ ಇದ್ರೆ ಕೂಡಿಸ್ಕೊಳ್ಬೇಕು. ಏನಾಗುತ್ತೆ ನೋಡ್ರಿ, 1/p ಪ್ಲಸ್ 1/r. ಕೂಡಿಸ್ಕೊಳ್ಬೇಕಾದ್ರೆ ಛೇದಗಳ ಲಸ ತೆಗಿಬೇಕು. ಇಲ್ಲಿ ಛೇದಗಳು ಪಿ ಮತ್ತು ಆರ್ ಅದ, ಅವುಗಳ ಲಸ್ ಅಂದ್ರೆ ಗುಣಾಕಾರ ಪಿ ಆರ್. ಗುಣಾಕಾರ ಮಾಡಿಬಿಟ್ರೆ ಪಿ ಆರ್ ಆಗುತ್ತೆ. ಹೌದಾ, ಲಸ್ ಆಗುತ್ತೆ. ಈಗ ಪಿ ಎಷ್ಟೇ? ಪಿ ಆರ್, ಪಿ ಆರ್ ಇಂಟು ಆರ್, ಆರ್ ಇಂಟು ಪಿ, ಪಿ ಆರ್, ಆರ್ ಇಂಟು ಪಿ, ಪಿ ಆರ್, ಪಿ ಇಂಟು ಆರ್, ಪಿ ಆರ್. ಈಗ ಆರ್ ಪ್ಲಸ್ ಪಿ ಬಂತಿಲ್ಲಿ. ಹೌದಾ, 1r ಪ್ಲಸ್ 1p ಈಕ್ವಲ್ ಟು ಆರ್ ಪ್ಲಸ್ ಪಿ ಅಥವಾ ಪಿ ಪ್ಲಸ್ ಆರ್. ಸೇಮ್ ಆಯ್ತು. ಇಲ್ಲಿ ಗೊತ್ತಾಯ್ತು ನಮಗೆ ಯಾವ ರೀತಿ ಹಚ್ಕೊಂಡೆ ಅದನ್ನ ಇಲ್ಲಿ ಹಚ್ಕೊಳ್ಬೇಕು, ಮೇಲೆ ಹಚ್ಕೊಳ್ಬೇಕು. ಪಿ ಪ್ಲಸ್ ಆರ್ ಡಿವೈಡೆಡ್ ಬೈ ಪಿ ಆರ್. ನೋಡಿ, ಇದು ಹೆಂಗಿದೆ ಹಂಗೆ ಹಚ್ಕೊಂಡಿ. ಇವೆರಡನ್ನು ಕೂಡ್ಸಿ ಹಚ್ಕೊಂತೀನಿ. ಈಗ ಕ್ಲಿಯರ್ ಆಯ್ತಾ? ಇದು ಇಲ್ಲಿ ಗೊತ್ತಾಯ್ತು. ಇದು ಎಸ್ ಇನ್ ತೆಗೆದು ಇವಾಗ ಈಗ ಈ ಕಡೆ ಎಂ ಅದ, ಈ ಕಡೆ ಎಂ ಅದ, ಎರಡು ಕ್ಯಾನ್ಸಲ್ ಮಾಡ್ಬಿಡ್ತು. ಈ ಎಂ ಕ್ಯಾನ್ಸಲ್, ಈ ಎಂ ಕ್ಯಾನ್ಸಲ್. ಇಲ್ಲಿ ಏನ್ ಉಳಿತು? 2/q ಉಳಿತು ಇಸ್ ಈಕ್ವಲ್ ಟು ಇಲ್ಲಿ ಏನ್ ಉಳಿತು? ಇವೆರಡು ನೋಡ್ರಿ ಘಾತಾಂಕದಲ್ಲಿ ಇದಾವೆ. ಇಲ್ಲಿ ಕೂಡ ಘಾತಾಂಕ, ಇಲ್ಲಿ ಕೂಡ ಘಾತಾಂಕ. ಇವೆರಡು ಆಧಾರ ಸಂಖ್ಯೆಗಳನ್ನ ಮಾಡಿದ್ರೆ ಕ್ಯಾನ್ಸಲ್ ಮಾಡಿದ್ವಿ. ಇಲ್ಲಿ ಏನ್ ಉಳಿತು? ಪಿ ಪ್ಲಸ್ ಆರ್ ಡಿವೈಡೆಡ್ ಬೈ ಪಿ ಆರ್. ಇಲ್ಲಿ ನೋಡ್ರಿ, ನಮಗೆ ಬೇಕಾಗಿರೋದು ಏನೀಗ? ಕ್ಯೂ. ಇದು ಹೆಂಗಿದೆ ನೋಡ್ರಿ, ಇಲ್ಲಿ ಮುಂದೆ ಈ ಕ್ಯೂ ಅಷ್ಟೇ ಇದೆ. ಹಾಗಾದ್ರೆ ಕ್ಯೂ ಇಲ್ಲಿದೆ, ಈ ಕ್ಯೂ ಈ ಕಡೆ ಹಾಕ್ಬಿಡೋಣ. ಇವಾಗ ಮುಗ್ದ ಹೋಯ್ತಲ್ಲ. ಪಿ ಪ್ಲಸ್ ಆರ್ ಡಿವೈಡೆಡ್ ಬೈ ಪಿ ಆರ್ ಇಲ್ಲಿ ಐತಿ. ಪಿ ಪ್ಲಸ್ ಆರ್ ಡಿವೈಡೆಡ್ ಬೈ ಪಿ ಆರ್ ಇಲ್ಲದ ನೋಡ್ರಿ. ಪಿ ಪ್ಲಸ್ ಆರ್ ಡಿವೈಡೆಡ್ ಬೈ ಪಿ ಆರ್ ಅದ. ಈಗ ಈ ಕ್ಯೂ ಮಾತ್ರ ಈ ಕಡೆ ಹೋಗ್ಬೇಕು. ಎಸ್, ಇಲ್ಲಿ ಉಳಿದಿರ್ತಕ್ಕಂಥದ್ದು ಏನು ಉಳಿತೆ? 2 ಉಳಿತೆ.
ಈ 2 ಈಜ್ಕೊಲ್ ಟು ಈ ಕ್ಯೂ ಹೊರಗಡೆ ಹೋದಾಗ ಏನಾಗುತ್ತೆ, ಇಲ್ಲಿ ಛೇದದಲ್ಲದ ಇಲ್ಲಿ ಹೋಗಿ ಅಂಶಕ್ಕೆ ಹೋಗಿ ಗುಣಾಕಾರ ಆಗುತ್ತೆ. ಬಂತ ಈಗ ನೋಡ್ರಿ, ಈಗ 2 ಹಚ್ಕೊಂಡ್ವಿ, ಈ ಕ್ಯೂ ಏನಾಯ್ತು ಇಜ್ಕೊಂಡು ಹೋದಾಗ ಏನಾಯ್ತು, ಇಲ್ಲಿ ಛೇದದಲ್ಲ ಈಗ ಅಂಶಕ್ಕೆ ಹೋಗಿ ಗುಣಾಕಾರ ಆಗುತ್ತೆ. ಅಂಶಕ್ಕೆ ಹೋಗಿ ಗುಣಾಕಾರ ಆಯ್ತು. ಕ್ಯೂ ಇಂಟು ಬ್ರಾಕೆಟ್ ಪಿ ಪ್ಲಸ್ ಆರ್, ಕ್ಯೂ ಇಂಟು ಬ್ರಾಕೆಟ್ ಪಿ ಪ್ಲಸ್ ಆರ್ ಡಿವೈಡೆಡ್ ಬೈ ಪಿ ಆರ್ ಬಂತು. ಹಾಗಾದ್ರೆ ಅದರ ವ್ಯಾಲ್ಯೂ ಎಷ್ಟಾಯ್ತು? 2 ರೈಟ್ ಆನ್ಸರ್. ಸಿಂಪಲ್. ಎಷ್ಟಾದ್ರ ವ್ಯಾಲ್ಯೂ? 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಅದ ನೋಡ್ರಿ. ಎಷ್ಟು ಸಿಂಪಲ್ ಆಗಿ ನಾವು ಉತ್ತರಗಳನ್ನ ಕಂಡುಕೊಳ್ಳು. ಅಂದ್ರೆ ಇವು ಲೆಕ್ಕ ಮಾಡೋದು ಗೊತ್ತಿರ್ಬೇಕು. ಈ ರೀತಿ ಬಿಡಿಸಿದ್ರೆ ಉತ್ತರ ಬರುತ್ತೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಅಂದಾಗ ಮಾತ್ರ ಈಸಿ ಆಗ್ತವೆ. ಇಲ್ಲಿ ಯಾವಾಗ ನಾವು ಎಂ ಅಂತ ತೆಗೆದುಕೊಂಡ್ವಿ, ಆಗ ಎ ವ್ಯಾಲ್ಯೂ ಈಕ್ವಲ್ ಟು ಎಂ ಡಿವೈಡೆಡ್ ಬೈ ಎಂ ಘಾತಾಂಕ 1/p ಬಂತು. ಅದೇ ರೀತಿಯಾಗಿ ಬಿ ಈಕ್ವಲ್ ಟು ಎಂ ಘಾತಾಂಕ 1/q ಬಂತು. ಸಿ ಇಸ್ ಈಕ್ವಲ್ ಟು ಎಂ ಘಾತಾಂಕ 1/r ಬಂದಾಗ ಈ ವ್ಯಾಲ್ಯೂ ತಗೊಂಡು ಇದಕ್ಕೆ ನಾವು ಕಂಡಿಡಿದ್ವಿ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ. ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ. ಇಲ್ಲಿ ಬಿ ಸ್ಕ್ವೇರ್ ಅಂತ ಬಂದಾಗ ಬಿ ಅಂದ್ರೆ ಏನು? ಎಂ ಘಾತಾಂಕ 1/q ಹಚ್ಕೊಂಡ್ವಿ. ಈ ಸ್ಕ್ವೇರ್ಗೆ ಈ ಸ್ಕ್ವೇರ್, ಎ ಸಿಗೆ ಎ ವ್ಯಾಲ್ಯೂ ಹಚ್ಕೊಂಡ್ವಿ, ಸಿ ವ್ಯಾಲ್ಯೂ ಹಚ್ಕೊಂಡ್ವಿ. ಈಗ ಇವೆರಡನ್ನ ಏನ್ ಮಾಡಿದ್ವಿ? ಗುಣಾಕಾರ ಮಾಡಬೇಕು. ಸ್ಕ್ವೇರ್ ಅಲ್ಲಿ ಮತ್ತೊಂದು ಸ್ಕ್ವೇರ್ ಬಂತಂದ್ರೆ 2 ಒಂದಲ್ಲಿ 2 ಕ್ಯೂಗೆ ಕ್ಯೂ. ನೆಕ್ಸ್ಟ್ ಘಾತಾಂಕಗಳಲ್ಲಿ ಬಂದಾಗ ಗುಣಾಕಾರ ಇದ್ದಾಗ ಇಲ್ಲಿರ್ತಕ್ಕಂಥ ಘಾತ ಸೂಚಿಗಳನ್ನ ಕೂಡಿಸಿ ಹಚ್ಕೊಂಡಿದ್ವಿ. ಇಲ್ಲಿ ಹಚ್ಚಿ ತೋರಿಸಿ ನಿಮಗಾಗಲೇ ಕೂಡಿಸಿ ಹಚ್ಕೊಂಡಿದ್ವಿ. ಈಗ ಇಲ್ಲಿ ಘಾತಾಂಕ ಇಲ್ಲಿ ಕೂಡ ಆಧಾರ ಸಂಖ್ಯೆ ಇಲ್ಲಿ ಎಂ ಅದ, ಇಲ್ಲಿ ಕೂಡ ಎಂ ಅದ. ಇವೆರಡು ಎಂ ಕ್ಯಾನ್ಸಲ್ ಆಯ್ತು. ಉಳಿದಿರ್ತಕ್ಕಂಥದ್ದು 2/q ಈಕ್ವಲ್ ಟು ಪಿ ಪ್ಲಸ್ ಆರ್ ಡಿವೈಡೆಡ್ ಬೈ ಪಿ ಆರ್ ಬಂತು. ಈ 2 ಸಂಖ್ಯೆ ಇರೋದ್ರಿಂದ 2 ಇಸ್ ಈಕ್ವಲ್ ಟು ಹಚ್ಕೊಂಡ್ವಿ. ಈ ಕ್ಯೂ ಅನ್ನ ಹೊರಗಡೆ ಹೋದಾಗ ಏನಾಯ್ತು? ಛೇದದಲ್ಲಿರ್ತಕ್ಕಂಥ ಕ್ಯೂ ಇಲ್ಲಿ ಅಂಶಕ್ಕೆ ಹೋಗಿ ಗುಣಾಕಾರ ಆಗುತ್ತೆ. ಹಾಗಾದ್ರೆ ಕ್ಯೂ ಡಿವೈಡೆಡ್ ಇಂಟು ಬ್ರಾಕೆಟ್ ಪಿ ಪ್ಲಸ್ ಆರ್ ಡಿವೈಡೆಡ್ ಬೈ ಪಿ ಆರ್ ಈಕ್ವಲ್ ಟು ಇಲ್ಲಿ ಏನ್ ಬಂದಿದೆ? 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಅದ. ಆಯ್ಕೆಯಲ್ಲಿ 2 ಇದೆನಾ? ಎಸ್ 2 ನೋಡ್ರಿ. ಧನ 2 ಮತ್ತೆ ಋಣ ಅಲ್ಲ, ಮೈನಸ್ ಅಲ್ಲ, ಪ್ಲಸ್ 2 ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ 13. ಸರಳೀಕರಿಸಿ. 3√2 ಡಿವೈಡೆಡ್ ಬೈ √3 ಪ್ಲಸ್ √6 ಮೈನಸ್ 4√3 ಡಿವೈಡೆಡ್ ಬೈ √6 ಪ್ಲಸ್ √2 ಪ್ಲಸ್ √6 ಡಿವೈಡೆಡ್ ಬೈ √2 ಪ್ಲಸ್ √3 ಇದನ್ನ ಸರಳೀಕರಿಸಿ ಅಂತ ಹೇಳಿ. ತುಂಬಾ ಡಿಫಿಕಲ್ಟ್ ಆಗಿರ್ತಕ್ಕಂಥ ಕ್ವಶನ್ ಇದು. ಇದೇ ರೀತಿಯಾಗಿರ್ತಕ್ಕಂಥ ಕ್ವಶನ್ ಕೂಡ 10ನೇ ತರಗತಿಯಲ್ಲಿ ನಡೆದಕ್ಕಂಥ ನಾನ್-HK ಗ್ರೂಪ್ ಎ ಮತ್ತು ಬಿ ಅಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳನ್ನ ಕೇಳಿದ್ದಾರೆ. ಇನ್ನು ಮೇಲೆ ಇದೇ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳನ್ನೇ ಕೇಳ್ತಾರೆ. ನಾವೀಗ ಇಲ್ಲಿ 3 ಸಂಖ್ಯೆಗಳು, ಇಲ್ಲೊಂದು ಸಂಖ್ಯೆ, ಇಲ್ಲೊಂದು ಸಂಖ್ಯೆ, ಇವುಗಳ ಸಂಖ್ಯೆ ಸರಳೀಕರಿಸಿದ್ರೆ ಮೈನಸ್ ಮಾಡಿ ಪ್ಲಸ್ ಮಾಡ್ಬೇಕು. ಹೆಂಗ್ ಮಾಡ್ತೀರಿ ಮೈನಸ್ ಪ್ಲಸ್? ನಾವು ಮೊದಲು ಒಂದೊಂದು ಸಂಖ್ಯೆಗಳನ್ನ ಸರಳೀಕರಿಸಿಕೊಳ್ಬೇಕು. ಮೊದಲು ಇದನ್ನ ಸರಳೀಕರಿಸಿಕೊಳ್ಬೇಕು, ಆಮೇಲೆ ಇದನ್ನ ಸರಳೀಕರಿಸಿಕೊಳ್ಬೇಕು, ಆಮೇಲೆ ಇದನ್ನ ಸರಳೀಕರಿಸಿಕೊಂಡು ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್ ಮಾಡ್ಕೊಂತ ಹೋಗ್ಬೇಕು. ನಾನು ಒಂದೊಂದು ಸಂಖ್ಯೆನ ಮಾಡ್ತಾ ಹೋಗ್ತೀನಿ. ಇಲ್ಲಿ ಏನದ? 3√2 ಡಿವೈಡೆಡ್ ಬೈ √3 ಪ್ಲಸ್ √6 ಇದೆ. ಇದನ್ನ ಯಾವ ರೀತಿ ಮಾಡ್ಬೇಕಂತ ಬಂದಾಗ ಛೇದದಲ್ಲಿರ್ತಕ್ಕಂಥ ಸಂಖ್ಯೆಯನ್ನ ಚಿಹ್ನೆಯನ್ನ ಬದಲಿ ಮಾಡಿ ಅಂಶಕ್ಕೂ ಛೇದಕ್ಕೂ ಗುಣಾಕಾರ ಮಾಡೋದ್ರ ಮುಖಾಂತರ ಸರಳೀಕರಿಸಬೇಕು. ಛೇದದಲ್ಲಿರ್ತಕ್ಕಂಥದ್ದು √3 ಪ್ಲಸ್ √6 ಇದೆಲ್ಲ, ಇದನ್ನ ಚಿಹ್ನೆ ಛೇದ ಮಾಡಿ ಅಂಶಕ್ಕೆ ಮತ್ತು ಛೇದಕ್ಕೆ ಗುಣಾಕಾರ ಮಾಡಬೇಕು. ಏನಂತಾಗುತ್ತೆ? ಇಲ್ಲಿ √3 ಮೈನಸ್ √6 ಇದೇ ಸಂಖ್ಯೆನ ಅಂಶಕ್ಕೆ ಗುಣಾಕಾರ ಮಾಡಬೇಕು. √3 ಮೈನಸ್ √6 ಅದೇ ರೀತಿಯಾಗಿ 3 ಮಾಡ್ಬೇಕು ಅಷ್ಟೇ. ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ. ಈಗ ಇವೆರಡಕ್ಕೂ ನೋಡ್ರಿ, ಇಲ್ಲೊಂದು ಸಂಖ್ಯೆ ಇದ. ಈಗ ಇದಕ್ಕ √3√2 ದಿಂದ ಇದಕ್ಕೆ ಗುಣಾಕಾರ ಮಾಡಬೇಕು. ನೆಕ್ಸ್ಟ್ ಇವೆರಡು ಗುಣಾಕಾರ ಇಲ್ಲೇ ನೋಡ್ರಿ. ಇಲ್ಲೇ ನಿಮಗೆ ಈಸಿಯಾಗಿ ಗೊತ್ತಾಯ್ತು. √3 ಪ್ಲಸ್ √6 ಇಲ್ಲ √3 ಮೈನಸ್ √6 ಇಂಟು ಅದ. ಎ ಪ್ಲಸ್ ಬಿ ಇಂಟು ಬ್ರಾಕೆಟ್ ಎ ಮೈನಸ್ ಬಿ ಸೂತ್ರ ಗೊತ್ತಲ್ಲ ನಮಗೆ, ಅದೇ ಬಂದಿದೆ ನೋಡ್ರಿ. √3 √6 √3 √6 ಎ ಬಿ ಪ್ಲಸ್ ಮೈನಸ್ ಇದು ಏನಾಗುತ್ತೆ ಸೂತ್ರ? ಗುಣಾಕಾರ ತಾನೆ. ಎ ಪ್ಲಸ್ ಬಿ ಇಂಟು ಬ್ರಾಕೆಟ್ ಎ ಮೈನಸ್ ಬಿ ಈಕ್ವಲ್ ಟು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್. ಇದು ಸೂತ್ರ ಗೊತ್ತಲ್ಲ ನಮ್ಗೆಲ್ಲರಿಗೂ. ಎಸ್, ಅದೇ ಇಲ್ಲಿ ಅನ್ವಯ ಆಗುತ್ತೆ. ಎಸ್, ಮಾಡ್ತೀನಿ ನೋಡ್ರಿ. ಈಗ ಮೊದಲು ಇಲ್ಲಿ ಬರಲ್ಲ, ಇಲ್ಲಿ ಬೇರೆ ಯಾವ್ದೋ ಸಂಖ್ಯೆ ಇದೆ. ಈಗ ಇವೆರಡಕ್ಕೂ ಗುಣಾಕಾರ ಮಾಡಬೇಕು. ಇಲ್ಲಿ ಇದು ಮೊದಲು ಏನಿಲ್ಲ, ಇಲ್ಲಿ ಮೊದಲೆಲ್ಲ ಇಲ್ಲ, ಬಟ್ ರೂಟ್ ಒಳಗಡೆ ಇರ್ತಕ್ಕಂಥ ಗುಣಾಕಾರ ಮಾಡ್ತೀವಿ ನಾವು. ಇಲ್ಲಿ 3 ಇಲ್ಲಿ 1 3 ಒಂದ್ರೆ 3 ಆಯ್ತಾ? ರೂಟಿಗೆ ರೂಟ್. ಇಲ್ಲಿ ಈಗ ಎರಡಕ್ಕ ಮತ್ತು 3ಕ್ಕೆ 2 3 6 1 ಮುಗೀತೀಗ. ಇದಕ್ಕೆ ಗುಣಾಕಾರ. ಈ ನೆಕ್ಸ್ಟ್ ಇದಕ್ಕೆ ಈ ಮೈನಸ್ಗೆ ಮೈನಸ್. ಇಲ್ಲಿ ಏನಿಲ್ಲ ಅಂದ್ರೆ 1 ಇರುತ್ತೆ. 3 ಒಂದಲೆ 3 ಮುಗೀತಾ? ಈಗ 2 6 12 ರೂಟ್ 12 ಆಯ್ತು. ಡಿವೈಡೆಡ್ ಬೈ ಇದು ಮೇಲಿದ ಗುಣಾಕಾರ ಮುಗೀತಾ? ಎಸ್. ಈಗ ನೋಡ್ರಿ,
ಎ ಪ್ಲಸ್ ಬಿ ಇಂಟು ಬ್ರಾಕೆಟ್ ಎ ಮೈನಸ್ ಬಿ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದಿಲ್ಲ. ಎಸ್, ಹಾಗಾದ್ರೆ √3 ಸ್ಕ್ವಯರ್ ಮೈನಸ್ √6 ಸ್ಕ್ವಯರ್, √6 ಸ್ಕ್ವಯರ್ ಮುಗಿದ ಹೋಯ್ತು. ಆಯ್ತಾ? ಈಗ ಇಲ್ಲೇ ನೋಡ್ರಿ, ಈ ಸ್ಕ್ವೇರ್ ಕ್ಯಾನ್ಸಲ್, ಈ ಸ್ಕ್ವೇರ್ ಕ್ಯಾನ್ಸಲ್. ಕ್ಲಿಯರ್ ಆಯ್ತಾ? ಈಗ ಇವೆರಡರಲ್ಲಿ ಕಾಮನ್ ಆಗಿರ್ತಕ್ಕಂಥದ್ದು 3 ಹೊರಗಡೆ ತೆಗಿತೀನಿ ನಾನು. 3 ಹೊರಗಡೆ ಬಂತು. ಇಲ್ಲಿ ಏನು ಉಳಿತು? √6. ನೋಡ್ರಿ, ಇಲ್ಲಿ ಏನು ಉಳಿತು? √6. ಇಲ್ಲಿ ಮೈನಸ್ಗೆ ಮೈನಸ್, ಈ 3 ಹೊರಗಡೆ ಬಂತು. ಇಲ್ಲಿ ಏನು ಉಳಿತು? √12 ಉಳಿತು. ಡಿವೈಡೆಡ್ ಬೈ ಇಲ್ಲಿ 3 ಅದ, ಅಷ್ಟೇ ಉಳಿತದ. ಇಲ್ಲಿ 6 ಉಳಿದ. 3ರಲ್ಲಿ 6 ಹೋಗಲ್ಲ. 6ರಲ್ಲಿ 3 ಕಳೆದು ಮೈನಸ್ ದೊಡ್ಡ ಅಂಕೆ ಚಿಹ್ನೆ ಹಚ್ಕೊಳ್ತೀವಿ. 6ರಲ್ಲಿ 3 ಕಳೆದ್ರೆ 3, ದೊಡ್ಡ ಅಂಕೆ ಚಿಹ್ನೆ ಇಲ್ಲಿ ಮೈನಸ್ ಅದ. -3ಕ್ಕೆ -3. ಕ್ಲಿಯರ್ ಆಯ್ತು ಇಲ್ಲಿಗೆ? ಎಸ್. ಈಗ ನಾವು ಇಲ್ಲಿ -3, ಇಲ್ಲಿ -3 ಕ್ಯಾನ್ಸಲ್ ಮಾಡ್ಬೇಕು. ಇಲ್ಲಿ ಮೈನಸ್ ಇಲ್ಲ, ಇಲ್ಲಿ -3 ಅಲ್ಲಿ +3 ಅದ. ಅದಕ್ಕೋಸ್ಕರ ಏನ್ ಮಾಡ್ತೀವಿ? ಚಿಹ್ನೆ ಚೇಂಜ್ ಮಾಡ್ಕೊಂತೀವಿ. ಇದು ಯಾವ್ದಿದೆ ಅದೇ ಸಂಖ್ಯೆ ಇರೋ ಸಲುವಾಗಿ ಇಲ್ಲಿ ಮೈನಸ್ ಮಾಡ್ಕೊಂತೀವಿ. ಪ್ಲಸ್ ಇತ್ತು, ಇಲ್ಲಿ ಪ್ಲಸ್ ಇತ್ತು, ಮೈನಸ್ ಮಾಡ್ಕೊಂಡು ಎಲ್ಲಾ ಚಿಹ್ನೆಗಳನ್ನ ಚೇಂಜ್ ಮಾಡ್ಕೊಳ್ಬೇಕು. ಇಲ್ಲಿ ಪ್ಲಸ್ ಇತ್ತು ಮೈನಸ್ ಆಯ್ತು, ಇಲ್ಲಿ ಪ್ಲಸ್ ಐತಿ ಮೈನಸ್ ಆಯ್ತು, ಇಲ್ಲಿ ಮೈನಸ್ ಐತಿ ಪ್ಲಸ್ ಆಯ್ತು. ಚಿಹ್ನೆ ಚೇಂಜ್ ಆದ್ವಿ. ಇವಾಗ -3 ಕ್ಯಾನ್ಸಲ್, -3 ಕ್ಯಾನ್ಸಲ್. ಉಳಿದಿರ್ತಕ್ಕಂಥದ್ದೇನು? -√6 + √12. ಹಾಗಾದ್ರೆ ಇದನ್ನ ಸರಳೀಕರಿಸಿದಾಗ ಏನ್ ಬರುತ್ತೆ? -√6 + √12 + √12 ಉಳಿತು. ನೋಡ್ರಿ, ಇದ್ರ ವ್ಯಾಲ್ಯೂ ಎಷ್ಟು ಬಂತು? ಕ್ಲಿಯರ್ ಆಯ್ತಾ? ಇದು ಗೊತ್ತಾಯ್ತಾ? ಈಸಿಯಾಗಿ ಬಿಡಿಸಿದ್ ಗೊತ್ತಾಯ್ತಾ? ಇದೇ ತರನಾಗಿ ಈಗ ಇದನ್ನ ಬಿಡಿಸ್ತೀನಿ ನೋಡ್ರಿ. ಎಸ್. ಈಗ ಇಲ್ಲೇ 4√3 ಅದ ನೋಡ್ರಿ. 4√3 ಡಿವೈಡೆಡ್ ಬೈ √6 + √2 ಅದ. ಏನಂತ ಹೇಳಿದ್ರೆ ನಾನು ನಿಮಗೆ ಚಿಹ್ನೆಯನ್ನ, ಛೇದದಲ್ಲಿರ್ತಕ್ಕಂಥದ್ದನ್ನ ಚಿಹ್ನೆ ಬದಲಿ ಮಾಡಿ ಅಂಶಕ್ಕೆ ಛೇದಕ್ಕೆ ಗುಣಾಕಾರ ಮಾಡಬೇಕು. ಇಲ್ಲಿ ಏನದ? √6, ಇಲ್ಲಿ ಪ್ಲಸ್ ಇರೋದ್ರಿಂದ -√2 ಡಿವೈಡೆಡ್ ಬೈ ಇದ್ರ ಮೇಲೆ ಕೂಡ ಏನಿದೆ ಅದೇ ಗುಣಾಕಾರ ಮಾಡಬೇಕು. √6 - √2. ಆಯ್ತಾ? ಈಗ ಏನಂತ ನಾನು ಈಗ ಇವೆರಡಕ್ಕೂ ಗುಣಾಕಾರ ಮಾಡ್ಬೇಕಂತ ಏನ್ ಮಾಡಬೇಕು? ಇಲ್ಲಿ 4ರಿಂದ ಮೊದಲು ಇವೆರಡಕ್ಕೂ ಇದಕ್ಕೆ ಗುಣಾಕಾರ ಮಾಡಬೇಕು. 4√3 ಇಂದ, ಆಮೇಲೆ 4√3 ಇಂದ 4√3 ಇಂದ √2ಗೆ ಗುಣಾಕಾರ ಮಾಡಬೇಕು. ಈಗ ಇಲ್ಲಿ 4 1 4. ಆಯ್ತಾ? ಈಗ ರೂಟ್ ಒಳಗಡೆ ಇರ್ತಕ್ಕಂಥದ್ದು 3 6 18 ಮುಗಿತಾ? ಇಲ್ಲಿ ಮೈನಸ್ಗೆ ಮೈನಸ್, ಇಲ್ಲಿ ಏನಿಲ್ಲ ಅಂದ್ರೆ 1 ಇರುತ್ತೆ. 4 1 4 ರೂಟ್ ಒಳಗಡೆ ಇರ್ತದೆ. 3 2 6 ಮುಗಿತಾ ಇದು? ಎಸ್. ಇಲ್ಲಿ ನೋಡ್ರಿ, ಬಂತು ನೋಡ್ರಿ. a + b a - b = a² - b². ಅದೇ ಬರ್ತಿಲ್ಲ. ಹಾಗಾದ್ರೆ √6 ಸ್ಕ್ವಯರ್ ಮೈನಸ್ √2 ಸ್ಕ್ವಯರ್. ಈ ಸ್ಕ್ವೇರ್ ಕ್ಯಾನ್ಸಲ್, ಈ ಸ್ಕ್ವೇರ್ ಕ್ಯಾನ್ಸಲ್, ಈ ಸ್ಕ್ವೇರ್ ಕ್ಯಾನ್ಸಲ್. ಮುಗಿತಾ? ಎಸ್. ಇವೆರಡರಲ್ಲಿ ಕಾಮನ್ ಯಾವ್ದಿದೆ? 4 ಕಾಮನ್ ಅದ. ಎಸ್, 4 ಕಾಮನ್ ಹೊರಗಡೆ ತೆಗೆದ್ವಿ. ಏನು ಉಳಿತಿಲ್ಲ? √18 ಉಳಿತು. ಮೈನಸ್ ಈ 4 ಹೊರಗಡೆ ಬಂತು. ಇಲ್ಲಿ ಏನು ಉಳಿತು? √6 ಉಳಿತು. ಆಯ್ತಾ? ಈಗ ಇಲ್ಲಿ 6 - 2, 6ರಲ್ಲಿ 2 ಎಷ್ಟು? 4ಕ್ಕೆ 4 ಹೆಂಗಿದ್ದು ಹಂಗೆ ಉಳಿತು. ಇಲ್ಲಿ ಮೈನಸ್ ಪ್ಲಸ್ ಇಲ್ಲ. 6ರಲ್ಲಿ 2 ಹೋಗುತ್ತೆ, 4ಕ್ಕೆ 4. ಈಗ ಈ 4 ಕ್ಯಾನ್ಸಲ್, ಈ 4 ಕ್ಯಾನ್ಸಲ್. ಹಾಗಾದ್ರೆ ಇದ್ರ ವ್ಯಾಲ್ಯೂ ಸಿಕ್ತು ಏನು? √18 - √6 ಇದ್ರ ವ್ಯಾಲ್ಯೂ ನೋಡ್ರಿ ಎಷ್ಟು ಬೇಗ ಸಿಕ್ತು ನಮಗೆ. √18 ಇಲ್ಲಿ ಮೈನಸ್ ಇದೆಯಲ್ಲ, ಈ ಮೈನಸ್ಗೆ ಮೈನಸ್, ಹೌದಾ? ಈ ಮೈನಸ್ಗೆ ಮೈನಸ್. ಈಗ ಇದ್ರ ವ್ಯಾಲ್ಯೂ ಏನ್ ಬಂತು? √18 -√6 ಇದ್ರ ವ್ಯಾಲ್ಯೂ. ಮುಗಿತಾ? ಇದು ಗೊತ್ತಾಯ್ತು ಯಾವ ರೀತಿ ಬಿಡಿಸಿದೆ ಅಂತ ಹೇಳಿ? ಇನ್ನೊಂದ್ಸತಿ ಹೇಳಿ ಅದನ್ನ. ಎಸ್. ಈ ಸಂಖ್ಯೆಗೆ ಛೇದದಲ್ಲಿರ್ತಕ್ಕಂಥದನ್ನ ಚಿಹ್ನೆ ಚೇಂಜ್ ಮಾಡ್ಕೊಂಡು ಎರಡಕ್ಕೂ ಗುಣಾಕಾರ ಮಾಡಬೇಕು. ಈಗ ಇಲ್ಲಿ 4 1 4, 6 3 18 18 ಛೇದದೊಳಗೆ ಇರತಕ್ಕಂಥ ಗುಣಾಕಾರ. ಇಲ್ಲಿ 4 1 4, ಈಗ ಛೇದಲ್ಲ ಸ್ಕ್ವೇರ್ ಒಳಗಡೆ 3 2 6. ಈಗ ಇದನ್ನ a + b ಇಂಟು ಬ್ರಾಕೆಟ್ a - b ಸೂತ್ರ a² - b². ಹಾಗಾದ್ರೆ 6² √6² ಮೈನಸ್ √2². ಈ ಸ್ಕ್ವೇರ್ ಕ್ಯಾನ್ಸಲ್ ಐತಿ. ಉಳಿದ 6 ಮತ್ತು 2 ಉಳಿತೆ. 6ರಲ್ಲಿ 2 4ಕ್ಕೆ 4 ಹಚ್ಕೊಂಡಿನಿ. ಇಲ್ಲಿ ಇವೆರಡು 4 ಕಾಮನ್ ಆಗಿ ಹೊರಗಡೆ ತೆಗೆದಿದ್ದೀನಿ. 4 ಕಾಮನ್ ಆಗಿ ಹೊರಗಡೆ ಬಂತು. ಇಲ್ಲಿ ಉಳಿದಿರ್ತಕ್ಕಂಥ √6 - √6, √18 - √6. ಈಗ ಈ 4 ಕ್ಯಾನ್ಸಲ್, ಈ 4 ಕ್ಯಾನ್ಸಲ್. ಉಳಿದಿರ್ತಕ್ಕಂಥದ್ದು √18 - √6 ಯಾವ ರೀತಿ ಇದೆ ಇದ್ರ ವ್ಯಾಲ್ಯೂ ಹಚ್ಕೊಂಡಿದ್ದೀನಿ. ಕ್ಲಿಯರ್ ಆಯ್ತಾ? ಇದು ಗೊತ್ತಾಯ್ತಾ? ಈಗ ಅದೇ ರೀತಿಯಾಗಿ ಇದನ್ನ ಹಚ್ಕೊಳ್ಬೇಕು. ಈಗ ಅಷ್ಟೇ ಸಿಂಪಲ್. ಈಗ ಏನಿದೆ? √6
ಡಿವೈಡೆಡ್ ಬೈ ರೂಟ್ 2 ಪ್ಲಸ್ ರೂಟ್ 3. ಹೌದಾ? ಇದು ಯಾವ ರೀತಿ ಏನ್ ಮಾಡ್ಬೇಕು? ಗುಣಾಕಾರ ಮಾಡ್ಬೇಕಾದ್ರೆ ಛೇದದಲ್ಲಿರ್ತಕ್ಕಂಥ ಚಿಹ್ನೆ ಚೇಂಜ್ ಮಾಡಿ ಅಂಶಕ್ಕೆ ಸೇದಕ್ಕೆ ಗುಣಾಕಾರ ಮಾಡ್ಬೇಕಂತಿದೆ. ಇಲ್ಲಿ ರೂಟ್ 2 ಪ್ಲಸ್ ಇದೆಲ್ಲ ಮೈನಸ್ ರೂಟ್ 3. ಇದೇ ಸಂಖ್ಯೆನ ಮೇಲೆ ಗುಣಾಕಾರ ಮಾಡ್ಬೇಕಾಗತ್ತೆ. ರೂಟ್ 2 ಮೈನಸ್ ರೂಟ್ 3. ಆಯ್ತು, ಗುಣಾಕಾರ ಮಾಡಿಬಿಡಿ. ಬಗ್ಗೆ ಇಲ್ಲಿ ನೋಡ್ರಿ, ರೂಟದಿಂದ ಸಂಖ್ಯೆ ಇಲ್ಲಿ ನೋಡ್ರಿ, ಇಲ್ಲೆಲ್ಲ 4 3 ಅದು, ಇಲ್ಲಿ ಏನಿಲ್ಲ, ಬಿಟ್ಟು ಬಿಡ್ರಿ. ಇಲ್ಲಿ ಏನಿಲ್ಲ, ಬಿಟ್ಟು ಬಿಡ್ರಿ. ಈಗ ರೂಟ್ ಒಳಗಡೆ ಇರ್ತಕ್ಕಂಥ ಮಾತ್ರ ಹಚ್ಕೊಳ್ರಿ. 6 2 12, ಈ ಮೈನಸ್ಗೆ ಮೈನಸ್, 6 3 18, ರೂಟ್ 18. ಮುಗಿತಾ? ಎಸ್. ಈಗ ನೋಡ್ರಿ, ಈಗ ಇಲ್ಲಿ ರೂಟ್ 2 ಪ್ಲಸ್ ರೂಟ್ 3, ರೂಟ್ 2 ಮೈನಸ್ ರೂಟ್ 3 ಈಕ್ವಲ್ ಟು ಏನಾಗುತ್ತೆ? ರೂಟ್ 2 ಸ್ಕ್ವಯರ್, ರೂಟ್ 2 ಸ್ಕ್ವಯರ್ ಮೈನಸ್ ರೂಟ್ 3 ಸ್ಕ್ವಯರ್. ಹೌದಾ? ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್. ಈಗ ಈ ಸ್ಕ್ವಯರ್ ಕ್ಯಾನ್ಸಲ್, ಈ ಸ್ಕ್ವಯರ್ ಕ್ಯಾನ್ಸಲ್, ಈ ಸ್ಕ್ವಯರ್ ಕ್ಯಾನ್ಸಲ್, ಈ ಸ್ಕ್ವಯರ್ ಕ್ಯಾನ್ಸಲ್. ಇಲ್ಲಿ ಏನು ಉಳಿತು? ಏನೇನು ಉಳಿದಿಲ್ಲ. ಹಾಗಾದ್ರೆ ಉಳಿದಿರ್ತಕ್ಕಂಥದ್ದೇನು? ರೂಟ್ 12 ಮೈನಸ್ ರೂಟ್ 18 ಉಳಿತು. ಡಿವೈಡೆಡ್ ಬೈ ಇಲ್ಲಿ ಏನು ಉಳಿತು ನೋಡ್ರಿ. ಇಲ್ಲಿ ನೋಡ್ರಿ, 2ರಲ್ಲಿ 3 ಹೋಗಲ್ಲ. ಈಗ 3ರಲ್ಲಿ 2 ಕಳೆದು ಮೈನಸ್ ಹಚ್ಕೊಳ್ತೀವಿ, ದೊಡ್ಡ ಅಂಕಿ ಚಿಹ್ನ. ಹಾಗಾದ್ರೆ ಮೈನಸ್ 1 ಉಳಿತು. ಇಲ್ಲಿ ಮೇಲೆ ಈಗ ಈ ಮೈನಸ್ 1 ಕ್ಯಾನ್ಸಲ್ ಮಾಡ್ಬೇಕಲ್ಲ, ಮೈನಸ್ 1 ಕ್ಯಾನ್ಸಲ್ ಮಾಡ್ಬೇಕಲ್ಲ. ಹಾಗಾದ್ರೆ ಮೈನಸ್ 1 ಇಲ್ಲಿ 1 ಇದೆ, ಏನಿಲ್ಲ 1 ಇರುತ್ತೆ. ಹೌದಾ? ಏನಿಲ್ಲ 1 ಇರುತ್ತೆ. ಈಗ ಈ ಮೈನಸ್ 1 ಪ್ಲಸ್ 1 ಕ್ಯಾನ್ಸಲ್ ಮಾಡಕ್ ಬರಲ್ಲ ಈ ರೀತಿ ಇದ್ದಾಗ. ಈಗ ಇಲ್ಲಿ ಮೈನಸ್ ಇದಿಲ್ಲ, ಇಲ್ಲಿ ಕೂಡ ಮೈನಸ್ ಮಾಡ್ಕೊಳ್ಬೇಕು. ನಾವು ಮೊದಲು ಮಾಡಿದ್ವಿ ಇದ್ರಾಗ ಹಂಗೆ. ಇಲ್ಲಿ ಮೈನಸ್ ಪ್ಲಸ್ ಇದ್ದದನ್ನ ಮೈನಸ್ ಮಾಡ್ಕೊಂಡ್ವಿ, ಇಲ್ಲಿ ಕೂಡ ಪ್ಲಸ್ ಇದ್ದದನ್ನ ಇಲ್ಲಿ ಪ್ಲಸ್ ಇದ್ದದನ್ನ ಮೈನಸ್ ಮಾಡ್ಕೊಳ್ಬೇಕು, ಇಲ್ಲಿ ಮೈನಸ್ ಇದ್ದನ್ನ ಪ್ಲಸ್ ಮಾಡ್ಕೊಳ್ಬೇಕು. ಇವಾಗ ಏನಾಗುತ್ತೆ? ಈ ಮೈನಸ್ 1 ಈ ಮೈನಸ್ 1 ಕ್ಯಾನ್ಸಲ್ ಆದಾಗ ಮೈನಸ್ ರೂಟ್ 12 ಪ್ಲಸ್ ರೂಟ್ 18 ಇದ್ರ ವ್ಯಾಲ್ಯೂ ಆಗುತ್ತೆ. ನೋಡ್ರಿ, ಕ್ಲಿಯರ್ ಆಯ್ತಾ? ಇದ್ರ ವ್ಯಾಲ್ಯೂ ಏನ್ ಬಂತು? ಇಲ್ಲಿ ಪ್ಲಸ್ ಗೆ ಪ್ಲಸ್, ಈ ಪ್ಲಸ್ ಮೈನಸ್ ಮೈನಸ್ ರೂಟ್ 12, ಹೌದಾ, ಪ್ಲಸ್ ರೂಟ್ 18 ಇದ್ರ ವ್ಯಾಲ್ಯೂ ಬಂತು. ಕ್ಲಿಯರ್ ಆಯ್ತು? ಈಗ ಇದೆಲ್ಲ ಗೊತ್ತಾಯ್ತು ನಿಮ್ಗೆ? ಮುಗೀತು. ಇದನ್ನ ಸಂಕ್ಷೇಪಿಸ್ಬಿಟ್ರೆ ಉತ್ತರ ಮುಗಿದೋಯ್ತು. ಕ್ಲಿಯರ್ ಆಯ್ತಾ? ಮಾಡೋಣ ಇವಾಗ. ಈಗ ಇದು ಒಳಗಡೆ, ಆವರಣದ ಒಳಗಡೆ ಬ್ರಾಕೆಟ್ ಒಳಗಡೆ, ಬ್ರಾಕೆಟ್ ಇಂದ ಹೊರಗೆ ತರೋಣ. ಯಾಕೆಂತ ಇಲ್ಲಿ ಚಿಹ್ನೆ ಇರೋದ್ರಿಂದ ಬ್ರಾಕೆಟ್ ಇಂದ ಹೊರಗಡೆ ತರ್ತೀವಿ ಈಗ ನಾವು. ಈಗ ನೋಡ್ರಿ, ಬ್ರಾಕೆಟ್ ಇಂದ ಹೊರಗಡೆ ಹೆಂಗ್ ತೆಗಿಬೇಕು? ಇಲ್ಲಿ ಏನಂದ್ರೆ ಮೈನಸ್ 6 ಗೆ ಮೈನಸ್ ರೂಟ್ 6 ಗೆ ಮೈನಸ್ ರೂಟ್ 6, ಮೈನಸ್ ರೂಟ್ 6 ಮುಗೀತು. ಪ್ಲಸ್ ಗೆ ಪ್ಲಸ್, ಇದರಿಂದ ಏನು ಚಿಹ್ನೆ ಇಲ್ಲ, ಪ್ಲಸ್ ಇರೋದ್ರೆ ಅಷ್ಟೇ ಹಚ್ಕೊಳ್ತಾ ಇದ್ದೀನಿ. ಇಲ್ಲೇ ರೂಟ್ 12. ಈಗ ನೋಡ್ರಿ, ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಪ್ಲಸ್, ಏನಿಲ್ಲ ಪ್ಲಸ್, ಇಲ್ಲಿ ಏನು ಉಳಿತು? ರೂಟ್ 18. ಆಯ್ತಾ? ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ರೂಟ್ 6. ಆಯ್ತಾ? ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ರೂಟ್ 12, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ರೂಟ್ 18. ಮುಗಿತಾ? ಮುಗಿತ? ಹೆಂಗ್ ಹಚ್ಕೊಂಡು ಈಜಿಯಾಗಿ ಗೊತ್ತಾಯ್ತು ನಿಮಗೆ? ಎಲ್ಲದು ಕರೆಕ್ಟ್ ಆಗಿ ಹಚ್ಕೊಂಡಿದ್ದು ಅರ್ಥ ಆಯ್ತು ಇಲ್ಲಿವರೆಗೂ? ಎಸ್. ಈಗ ನೋಡ್ರಿ, ಇಲ್ಲಿ ಮೈನಸ್ ರೂಟ್ 6 ಅದ, ಇನ್ನೊಂದೆಲ್ಲ 6 ಅದ. ಎಸ್, ಇಲ್ಲಿ 6 ಅದ. ಮೈನಸ್ ರೂಟ್ 6 ಪ್ಲಸ್ ರೂಟ್ 6 ಕ್ಯಾನ್ಸಲ್, 0. ಈಗ ಇಲ್ಲಿ ಪ್ಲಸ್ ರೂಟ್ 12, ಇಲ್ಲಿ ಮೈನಸ್ ರೂಟ್ 12 ಕ್ಯಾನ್ಸಲ್, ಪ್ಲಸ್ ರೂಟ್ 12 ಮೈನಸ್ ರೂಟ್ 12 ಕ್ಯಾನ್ಸಲ್, ಮೈನಸ್ ರೂಟ್ 18 ಪ್ಲಸ್ ರೂಟ್ 18 ಕ್ಯಾನ್ಸಲ್, ಇಸ್ ಈಕ್ವಲ್ ಟು ವ್ಯಾಲ್ಯೂ ಏನು? 0. ಯಾಕೆ ಇಲ್ಲಿ 0 ಇದೆನಾ? ನೋಡ್ರಿ, ಎಷ್ಟು ಸಿಂಪಲ್ ಆಗಿ ಲೆಕ್ಕಗಳನ್ನು ಮಾಡ್ಕೊಳ್ಬಹುದು. ಎಸ್, ಆಯ್ಕೆ ಒಂದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಇದಕ್ಕೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ತಪ್ಪು ಹಾಕಿರ್ತಾರೆ ಅನ್ಸುತ್ತೆ, ಹಾಕಿದ್ರೆ ಅಂದಾಜ್ ಹಾಕಿರ್ತಾರೆ ಅಷ್ಟೇ 0 ಅಂತೇಳಿ. ದ ರೈಟ್ ಆನ್ಸರ್ ಏನಾಗುತ್ತೆ? ಇದು 0 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಎಲ್ಲವೂ ಏನಾಗುತ್ತವೆ? ಮೈನಸ್ ಆಗಿಬಿಡ್ತವೆ. ನೋಡಿ, ಗೊತ್ತಾಯ್ತು? ಸ್ವಲ್ಪ ದೊಡ್ಡದೇ ಇದೆ. ಇದೇ ರೀತಿನ ಮಾಡ್ಬೇಕು, ಇದನ್ನ ಇದೇ ರೀತಿನ ಪ್ರಾಕ್ಟೀಸ್ ಮಾಡ್ಬೇಕು. ಇದನ್ನ ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ ಗೊತ್ತಾ? ಬಹಳ ಈಸಿಯಾಗಿ ಮಾಡ್ತೀರಿ ನೀವು. ನಾನು ಇಷ್ಟು ಹೊತ್ತು ಬಿಡಿಸಿದ್ರೆ ಅದು ಬಿಡಿಸೋಂತ ಅವಶ್ಯಕತೆನೇ ಇಲ್ಲ. ನೀವೇನ್ ಮಾಡ್ಬಿಡ್ತೀರಿ? ಡೈರೆಕ್ಟ್ ಆಗಿ ಇದನ್ನ ಮೈನಸ್ ಮಾಡ್ಕೊಳ್ಬೇಕು ತಾನೆ. ರೂಟ್ 3 ಮೈನಸ್ ರೂಟ್ 3 ಪ್ಲಸ್ ರೂಟ್ 6 ರೂಟ್ 3 ಮೈನಸ್ ರೂಟ್ 6 ಮಾಡ್ತಾರೆ ಅಂತ ನಿಮ್ಗೆ ನಾಲೆಜ್ ಬಂದಾಗ, ಅದು ನಿಮ್ಗೆ ತಲೆಯಲ್ಲಿ ಬಂದಾಗ, ರೂಟ್ 3 ಮೈನಸ್ ರೂಟ್ 3 ಸ್ಕ್ವಯರ್ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅದು ತಲೆ ಬಂದ್ಬಿಡುತ್ತೆ. ಹಾಗಾದ್ರೆ ಇದು ಸ್ಕ್ವಯರ್ ಇದು ಸ್ಕ್ವಯರ್ ಕ್ಯಾನ್ಸಲ್ ಆಗುತ್ತೆ. 3ರಲ್ಲಿ 6 ಹೋಗಲ್ಲ, 6ರಲ್ಲಿ 3 ಹೋದ್ರೆ 3 ಅಂತ ಹಚ್ಕೊಂಡು ಲೆಕ್ಕ ಮಾಡಿಬಿಡ್ತೀರಿ. ಆಮೇಲೆ ಈ 3 ಕ್ಯಾನ್ಸಲ್ ಆಗ್ತಾ. ಇದಕ್ಕೆ 3 2 6 3 2 12 ಇಲ್ಲಿ ಬಂತು ನೋಡ್ರಿ. 2 3 6 2 6 12 ಇಲ್ಲಿ ಬಂತು. ಇಲ್ಲಿ 3 ಬಂದಿರುತ್ತಲ್ಲ, ಆ 3 ಈ 3 ಕ್ಯಾನ್ಸಲ್ ಆಗುತ್ತೆ. ಈಸಿಯಾಗಿ ಮಾಡ್ತೀರಿ ನೀವು. ಯಾವಾಗಿಂದ ಪ್ರಾಕ್ಟೀಸ್ ಮಾಡಿದ್ರೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ನಾವು ಎಷ್ಟು ಲೈನ್ಗಳನ್ನ ಸ್ಕಿಪ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಗೊತ್ತಾಯ್ತು? ಎಸ್, ಕೊನೆಯ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 14. ಈ ಮುಂದಿನ ಪ್ರಶ್ನೆಯಲ್ಲಿ ಎಟ್ ಆಶ್ ಡಾಲರ್ ಶೇಕಡಾ ಸಂಕೇತಗಳನ್ನ ಕೆಳಗಿನಂತೆ ಬದಲಾಯಿಸಲಾಗಿದೆ. ಎ ಎಟ್ ಬಿ ಅಂದ್ರೆ ಎ ಗ್ರೇಟರ್ ದ್ಯಾನ್ ಬಿ, ಎ ಆಶ್ ಬಿ ಅಂದ್ರೆ ಎ ಸ್ಮಾಲರ್ ದ್ಯಾನ್ ಬಿ, ಎ ಡಾಲರ್ ಬಿ ಅಂದ್ರೆ ಎ ಇಸ್ ಈಕ್ವಲ್ ಟು ಬಿ,
ಎ ಶೇಕಡ ಬಿ ಅಂದ್ರೆ ಎ ಈಸ್ ನಾಟ್ ಈಕ್ವಲ್ ಟು ಬಿ ಕೊಟ್ಟಿದ್ದಾರೆ. ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಎ ಎಟ್ ಬಿ ಮತ್ತು ಎ ಯಾಶ್ ಬಿ. ಎಸ್, ಇಲ್ಲಿ ನೋಡ್ರಿ, ಈ ಚಿಹ್ನೆಗಳನ್ನ ಬದಲಿಸಿ ಈ ಚಿಹ್ನೆಗಳು ಇದಾವೆ. ಎ ಎಟ್ ಬಿ ಅಂದ್ರೆ ಎ ಗ್ರೇಟರ್ ದ್ಯಾನ್ ಬಿ, ಎ ಬಿ ಗಿಂತ ದೊಡ್ಡದು. ನೋಡ್ರಿ, ಬಲಗೈ ದೊಡ್ಡದು, ಈ ಚಿಹ್ನೆ ತರ ದೊಡ್ಡದು. ಎ ಯಾಶ್ ಬಿ ಅಂದ್ರೆ ಎ ಸ್ಮಾಲರ್ ದ್ಯಾನ್ ಬಿ, ಎ ಬಿ ಗಿಂತ ಚಿಕ್ಕದು. ಎ ಡಾಲರ್ ಬಿ ಅಂದ್ರೆ ಡೀಲರ್ ಅಲ್ಲ ಡಾಲರ್, ಎ ಇಸ್ ಈಕ್ವಲ್ ಟು ಬಿ. ನೆಕ್ಸ್ಟ್ ಎ ಶೇಕಡ ಬಿ ಅಂದ್ರೆ ಎ ಇಸ್ ನಾಟ್ ಈಕ್ವಲ್ ಟು ಬಿ. ನೋಡ್ರಿ, ಇವೆರಡು ಸಮ ಅಂತ ಹೇಳುತ್ತೆ, ಇದು ಎರಡು ಸಮನಲ್ಲ ಅಂತ ಹೇಳುತ್ತೆ. ಕ್ಲಿಯರಾ? ಎಸ್. ಈಗ ನೋಡ್ರಿ, ಹೇಳಿಕೆ ಇದು ಎ ಎಟ್ ಬಿ ಮತ್ತು ಎ ಯಾಶ್ ಬಿ ಹೇಳಿಕೆ ಕೊಟ್ಟಿದ್ದಾರೆ. ಏನಾಗುತ್ತೆ ಹೇಳಿಕೆ? ಎ ಎಟ್ ಬಿ ಅಂದ್ರೆ ಏನು? ಎ ಗ್ರೇಟರ್ ದ್ಯಾನ್ ಬಿ, ಎ ಯು ಬಿ ಗಿಂತ ದೊಡ್ಡದು, ಎ ಬಿ ಗಿಂತ ದೊಡ್ಡದು ಅಂತ ಹೇಳುತ್ತೆ. ನೆಕ್ಸ್ಟ್ ಇದು ನೋಡ್ರಿ, ಏನಂತ ಹೇಳುತ್ತೆ? ಮತ್ತು ಎ ಯಾಶ್ ಬಿ ಅಂದ್ರೆ ಎ ಸ್ಮಾಲರ್ ದ್ಯಾನ್ ಬಿ, ಎ ಸ್ಮಾಲರ್ ದ್ಯಾನ್ ಬಿ. ನೋಡ್ರಿ, ಹೇಳಿಕೆಯಲ್ಲೇನೆ ನಮಗೆ ವಿರೋಧ ಆಯ್ತು. ಎ ಬಿ ಗಿಂತ ದೊಡ್ಡದಂತೆ, ಎ ಬಿ ಗಿಂತ ಚಿಕ್ಕದಂತೆ. ಸಾಧ್ಯತೆ ಇದೆಯೇನೋ? ಅದೇನ್ರ ಒಂದು ಸಂಖ್ಯೆ ಕೊಡ್ತೀವಿ, ಒಂದು ಸಂಖ್ಯೆ ಕೊಟ್ಟ ಮೇಲೆ ಇಲ್ಲಿ ನೋಡ್ರಿ, ಎ ಈಕ್ವಲ್ ಟು ಒಂದು ಟೈಮ್ ಅಲ್ಲಿ ಎ ಮತ್ತು ಬಿ, ಇದು 5, ಇದು 6. ಒಂದನ್ನ ಮಾತ್ರ ಹೇಳ್ತೀವಿ ಏಕಕಾಲದಲ್ಲಿ. ಅವು ಎ ಯು ಬಿ ಗಿಂತ ಚಿಕ್ಕದು, ಇದು ಮಾತ್ರ ಅನ್ವಯ ಆಗುತ್ತೆ. ಅದೇ ಎ ಮತ್ತು ಬಿ ಇದು ಅನ್ವಯ ಆಗಲ್ಲ. ಎ ಗ್ರೇಟರ್ ದ್ಯಾನ್ ಬಿ ಆಗ್ಲಿಕ್ಕೆ ಚಾನ್ಸಸ್ ಇದೇನು? ಇದು ಸಾಧ್ಯತೆನೇ ಇಲ್ಲ. ಹೌದು ತಾನೆ? ಇಲ್ಲಿ ಹೇಳಿಕೆಯಲ್ಲೇ ವಿರೋಧ ಉಂಟಾಯ್ತು ನಮಗೆ. ಇಲ್ಲಿ ಎ ಗ್ರೇಟರ್ ದ್ಯಾನ್ ಬಿ, ಎ ಸ್ಮಾಲರ್ ದ್ಯಾನ್ ಬಿ, ಇದು ಸಾಧ್ಯನೇ ಇಲ್ಲ. ಒಂದು ಸಂಖ್ಯೆ ಒಂದು ದೊಡ್ಡದೇ ಅದು, ನೆಕ್ಸ್ಟ್ ಚಿಕ್ಕದಾಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಹೌದಾನೆ? ಎಸ್, ಇರ್ಲಿ. ಇದು ಸ್ಟೇಟ್ಮೆಂಟ್, ಅವ್ರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್. ಎಸ್. ಈಗ ತೀರ್ಮಾನಗಳನ್ನು ನೋಡೋಣ. ತೀರ್ಮಾನ ಅಂದ್ರೆ ಎ ಯಾಶ್ ಬಿ. ಎ ಯಾಶ್ ಬಿ ಅಂದ್ರೆ ಎ ಇಸ್ ಈಕ್ವಲ್ ಟು ಬಿ, ಎ ಇಸ್ ಈಕ್ವಲ್ ಟು ಬಿ. ಇಲ್ಲಿ ನೋಡ್ರಿ, ಎ ಬಿ ಗಿಂತ ದೊಡ್ಡದು ಮತ್ತು ಎ ಬಿ ಗಿಂತ ಚಿಕ್ಕದಂದ ಮೇಲೆ ಒಂದು ಸಂಖ್ಯೆ ದೊಡ್ಡದು, ಒಂದು ಸಂಖ್ಯೆ ಚಿಕ್ಕದಿರುತ್ತೆ. ಎರಡು ಸಮ ಆಗ್ಲಿಕ್ಕೆ ಸಾಧ್ಯತೆ ಇದೆಯೇನು? ಇಲ್ಲ. ಇದು ಹೇಳಿಕೆ, ಇದು ತೀರ್ಮಾನ ತಪ್ಪು. ಕ್ಲಿಯರ್ ಆಯ್ತಾ? ಇದು ತಪ್ಪಿದು. ನಾನು ಇದು ಒಂದೇ ತೆಗೆದುಕೊಳ್ತೀನಿ, ಬೇಡ ಎರಡು ತಗೊಳ್ಳಿಕ್ಕೆ ಬರಲ್ಲ. ಎರಡು ತೆಗೆದುಕೊಂಡ್ರೆ ತಪ್ಪಾಗುತ್ತೆ ಇದು. ಹೌದಾ? ಇದು ಟೋಟಲ್ ಆಗಿ ತಪ್ಪೇ ಇದೆ. ಯಾಕಂದ್ರೆ ತಪ್ಪಂತ ಅನ್ಲಿಕ್ಕೆ ಬರಲ್ಲ. ಈ ತೀರ್ಮಾನ ಹೇಳಿಕೆ ಏನಿದೆ ಇದು ವಿರೋಧ ಇದೆ, ವಿರೋಧಾಭಾಸದಿಂದ ಕೂಡಿರ್ತಕ್ಕಂಥದ್ದು. ಇದು ಒಂದೇ ಟೈಮಲ್ಲಿ ಎ ಬಿ ಮತ್ತು ಎ ಯು ಬಿ ಗಿಂತ ದೊಡ್ಡದನ್ಲಿಕ್ಕೆ ಸಾಧ್ಯತೆ ಇಲ್ಲ, ಎ ಯು ಬಿ ಗಿಂತ ಚಿಕ್ಕದನ್ಲಿಕ್ಕೆ ಸಾಧ್ಯತೆ. ಬೇರೆ ಬೇರೆ ಸಮಯದಲ್ಲಿ ಹೇಳ್ಬೋದು. ಹೆಂಗೆ? ಇಲ್ಲಿ ಎ ಯು ಬಿ ಗಿಂತ ಚಿಕ್ಕದು, ಇದು ಅನ್ವಯ ಆಗುತ್ತೆ. ಅದೇ ಒಂದ್ ವೇಳೆ ಇಲ್ಲಿ 8 ಇಟ್ಟು ಇಲ್ಲಿ 2 ಹಾಕಿದ್ರೆ ಇಲ್ಲಿ ಎ ಯು ಬಿ ಗಿಂತ ದೊಡ್ಡದು ಅಂತ ಇದು ಅನ್ವಯ ಆಗುತ್ತೆ. ಒಂದೇ ಟೈಮಲ್ಲಿ ಈ ಎರಡು ಹೇಳಿಕೆಗಳು ಬರಲ್ಲ. ಹೆಂಗ್ ಹೇಳಿಕೆ ಇದ್ರೂ ಕೂಡ ಇವೆರಡು ಕೂಡ ಸಮ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕಾಗಿ ಒಂದನೇ ತೀರ್ಮಾನ ತಪ್ಪು. ನೆಕ್ಸ್ಟ್ ಎರಡಕ್ಕೆ ಬರ್ತೇನೆ. ಎ ಶೇಕಡ ಬಿ ಅಂದ್ರೆ ಎ ಇಸ್ ನಾಟ್ ಈಕ್ವಲ್ ಟು ಬಿ, ಎ ಈಸ್ ನಾಟ್ ಈಕ್ವಲ್ ಟು ಬಿ. ನಮಗೆ ಇದನ್ನ ಸರಿ ಅಂತ ಹೇಳ್ಬೋದು, ಆದ್ರೆ ಹೇಳಿಕೆಯಲ್ಲಿ ನಮಗೆ ವಿರೋಧ ಉಂಟಾಗಿರುವುದರಿಂದ ಇದನ್ನು ನಾವು ತೀರ್ಮಾನಿಸಲಿಕ್ಕೆ ಬರಲ್ಲ. ಇದು ಕೂಡ ನಾವು ತಪ್ಪು ಅಂತ ಹೇಳ್ಬೋದು. ಹೇಳಿಕೆಯಲ್ಲಿನೇ ನಮಗೆ ಇದು ಚಿಕ್ಕದು, ಇದು ದೊಡ್ಡದು, ಇದು ದೊಡ್ಡದು, ಚಿಕ್ಕದು ಅಂತ ಹೇಳಿದ್ಮೇಲೆ ಇದನ್ನು ನಾವು ತೀರ್ಮಾನಿಸಲಿಕ್ಕೆ ಬರಲ್ಲ. ಹೌದಾ? ಇಲ್ಲಿ ಎ ಮತ್ತು ಬಿ ಎರಡು ಸಮ ಬರ್ಬೋದು. ಒಂದು ವೇಳೆ ಸಮ ಬಂದ್ರೆ ಇದು ಸರಿ ಆಗುತ್ತೆ. ಬರ್ಲಿಕ್ಕೆ ಸಾಧ್ಯತೆ, ತೀರ್ಮಾನ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೋಸ್ಕರ ನಾವು ಏನ್ ಮಾಡ್ತೀವಿ? ಎರಡನ್ನೂ ತೆಗೆದಾಕ್ತಿವಿ. ಹಾಗಾದ್ರೆ ಇಲ್ಲಿ ಯಾವುದು ಉತ್ತರ? ಕೇವಲ ತೀರ್ಮಾನ 1 ಸತ್ಯವಾಗಿದ್ದರೆ ಇಲ್ಲ, ಕೇವಲ ತೀರ್ಮಾನ 2 ಸತ್ಯವಾಗಿದ್ದರೆ ಇಲ್ಲ, 1 ಹಾಗೂ 2 ತೀರ್ಮಾನಗಳು ತಪ್ಪಾಗಿದ್ದರೆ ಎಸ್, ಇಲ್ಲಿ ತಪ್ಪಾಗಿದ್ದಾವೆ. 1 ಮತ್ತು 2 ಕೂಡ ತಪ್ಪಾಗಿದ್ದಾವೆ. ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಆಯ್ಕೆ 3 ಏನಾಗುತ್ತೆ? ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಇಲ್ಲಿ ಏನು ಈ ಹೇಳಿಕೆಯಲ್ಲಿ ಮಾತ್ರ ಯಾವುದೇ ಕಾರಣ ಯಾವುದೇ ತೀರ್ಮಾನ ತೆಗೊಳ್ಳಲಿಕ್ಕೆ ಬರಲ್ಲ. ಅದಕ್ಕೋಸ್ಕರ ಇವೆರಡು ಇಲ್ಲೇನೆ ನಮಗೆ ಅಪೋಸಿಟ್ ಅಂತ ಗೊತ್ತಾಗ್ಬಿಡ್ತು. ಇದು ಕ್ಲಿಯರ್ ಇದೆ ಅಂತ ಗೊತ್ತಿಲ್ಲ ನಮಗೆ. ಕ್ಲಿಯರ್ ಇದೆ ಅಂತ ಹೇಳ್ಕೊಳ್ತಾ ಇಲ್ಲ. ಇಲ್ಲಿ ಎ ಗ್ರೇಟರ್ ದನ್ ಆಗುತ್ತೆ, ಇಲ್ಲಿ ಎ ಸ್ಮಾಲರ್ ದನ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಇವೆರಡೂ ಹೇಳಿಕೆಗಳನ್ನ ನಾವೇನ್ ಮಾಡಿದ್ವಿ? ತಪ್ಪು ಎಂದು ಪರಿಗಣನೆ ಮಾಡ್ತೀವಿ. ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಸ್ನೇಹಿತರೆ, ಇಲ್ಲಿವರೆಗೂ 14 ಕ್ವಶನ್ಗಳನ್ನು ಹೇಳಿದೀನಿ. ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಕೇದಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾರಂತ ಇಲ್ಲಿವರೆಗೂ ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಕ್ವಶನ್. ಈ 2 ಕ್ವಶನ್ ಪೇಪರ್ ಈ ರೀತಿ ಕ್ವಶನ್ ಕೇಳಿದ್ರೆ ನೆಕ್ಸ್ಟ್ ಬೇರೆ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳನ್ನ ಕೇಳಬಹುದು. ಹೌದಾ? ಅದಕ್ಕೋಸ್ಕರ ಇವುಗಳನ್ನ ಜೊತೆಗೆ ಬೇರೆ ಕ್ವಶನ್ಗಳನ್ನು ಕೂಡ ಪ್ರಾಕ್ಟೀಸ್ ಮಾಡಬೇಕಾಗಿರ್ತಕ್ಕಂಥದ್ದು ಇನ್ನು ಮೇಲೆ ಅತ್ಯಂತ ಅನಿವಾರ್ಯ ಅಂತ ಹೇಳ್ತಾ ತರಗತಿ ನೋಡತಕ್ಕ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.